ಮೂಲಕ ಅಲ್ಲಿ ವ್ಯವಹಾರಗಳು ನಡಿಬೇಕು ಅಂತ ಹೇಳಿ ಅವರು ಬಹಳ ಸತಿ ನಮಗೆ ಹೇಳಿರೋದುಂಟು. ಅದು ವಾಸ್ತವವೂ ಕೂಡ. ಆದರೆ ಇವತ್ತು ಬ್ಯಾಂಕ್ಗಳಲ್ಲಿ ಏನಾಗಿದೆ ಅಂತ ತಾವು ನೋಡಿದ್ದೀರಿ. ಒಂದು ಕನ್ನಡ ಸಂಘ ಅಥವಾ ನಮ್ಮ ಸಮನ್ವಯ ಸಮಿತಿ ಅನೇಕ ವರ್ಷಗಳ ಕಾಲ ಒಂದು ಹೋರಾಟದ ರೀತಿಯಲ್ಲಿ ಕನ್ನಡವನ್ನು ಹೇಗಾದರೂ ಮಾಡಿ ಬ್ಯಾಂಕಲ್ಲಿ ಏನು ಆಡಳಿತಾತ್ಮಕವಾಗಿ ಎಷ್ಟು ಸಾಧ್ಯವೋ ಅಷ್ಟಾದರೂ ಅನುಷ್ಠಾನಕ್ಕೆ ತರಬೇಕು ಅಂತ ಬಹಳ ಒಂದು ಪ್ರಯತ್ನವನ್ನು ಈ ಸಂಸ್ಥೆ ಒಂದು ಚಳವಳಿ ರೂಪದಲ್ಲಿ ಮಾಡಿಲ್ಲ ಅಂತಿಲ್ಲ. ಆದರೆ ಪರಿಸ್ಥಿತಿಗಳು ಬದಲಾದವು. ಇವಾಗ ನಾವು ನೋಡ್ತೇವೆ ಬ್ಯಾಂಕಲ್ಲಿ ಕನ್ನಡ ಅನ್ನೋದು ಎಷ್ಟು ಮಟ್ಟಿಗಿದೆ ಅಂತ ಅನ್ನೋದನ್ನು ನೀವು ಪತ್ರಿಕೆಯಲ್ಲೂ ಈಗ ಬರ್ತಾ ಇರೋದು ನೋಡ್ತಾ ಇದ್ದೀವಿ. ಆದರೆ ಹಾಗೇ ಒಂದಷ್ಟು ಆಶಾಕಿರಣಗಳು ಇರುತ್ತವೆ. ಎಲ್ಲ ಮುಗಿದೋಯ್ತು ಅನ್ನೋದಿರಲ್ಲ. ಅದನ್ನೆಲ್ಲ ರವೀಂದ್ರ ಅವರು ಮಿಚ್ಚಿಡ್ತಾರೆ. ಇವತ್ತು ಅವರ ದೀರ್ಘವಾದ ಒಂದು ಅನುಭವದ ಮೂಲಕ ಅವರು ಪಡ್ಕೊಂಡಿರುವಂಥ ಒಂದು ತಿಳುವಳಿಕೆ ಏನಿದೆ ಈ ಬಗ್ಗೆ ಬ್ಯಾಂಕಿಂಗ್ ವಲಯದಲ್ಲಿ ಕನ್ನಡದ ಬಳಕೆ ಇರೋದು. ಯಾಕೆಂದರೆ ಅವ್ರು ಬರೀ ನಮ್ಮ ಹಾಗೆ ಒಂದು ಕಡೆ ನಿಂತು ಕನ್ನಡದ ಬಗ್ಗೆ ಒಂಚೂರು ಕೆಲಸ ಮಾಡ್ತವ್ರಲ್ಲ. ಅವರು ಒಂದು ನಮ್ಮ ಈ ಸಂಘಟನೆಯ ಕಾರ್ಯದರ್ಶಿಯಾಗಿ ಅನೇಕ ವಿವಿಧ ಹುದ್ದೆಗಳಲ್ಲಿ ಅಧಿಕಾರಿಗಳ ಸಂಘಟನೆ ಅದರಲ್ಲಿ ತೊಡಗಿಕೊಂಡು ಅನೇಕ ಬ್ಯಾಂಕ್ಗಳ ಸಂಘಟನೆಗಳೊಂದಿಗೆ ಸಂಪರ್ಕಕ್ಕೆ ಬಂದು ಅನುಭವವನ್ನು ಪಡ್ಕೊಂಡಿರುವಂಥವ್ರು. ಇವತ್ತು ಏನಾಗಬೇಕಾಗಿದೆ, ಮುಂದೆ ಏನಾಗಿದೆ, ಇದನ್ನೆಲ್ಲ ನಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಶ್ರೀ ರವೀಂದ್ರ ಅವರು. ಯಾಕೆಂತಂದರೆ ಇದು ಭಾಳ ವಿಸ್ತಾರವಾದಂಥ ಒಂದು ವಿಷಯ. ಆದರೆ ಎಷ್ಟು ಸಾಧ್ಯವೋ ಅವ್ರಿಗೆ ಸಮಯ 7:30ಕ್ಕೆ ಸರಿಯಾಗಿ ಮುಗಿಬೇಕು ಅಂತ ಸಂಸ್ಥೆ ನಮಗೆ ಆದೇಶವನ್ನು ಕೊಟ್ಟಿದೆ. ಅಷ್ಟು ಸಮಯ ಸಾಮಾನ್ಯಕ್ಕೆ ನಮಗೆ ಬೇರೆ ಕಡೆ ಎಲ್ಲೂ ಹಾಗೆ ಸಿಕ್ಕೋದಿಲ್ಲ. ಇಷ್ಟಾದರೂ ಸಮಯ ಸಿಕ್ಕಿದೆಯಲ್ಲ ಅಂಥೇಳಿ ನನಗಂತೂ ಒಂದು ಸಂತೋಷ ಇದೆ. ತಮ್ಮೆಲ್ಲರೂ ಹಾಗೆ ನಾನು ರವೀಂದ್ರ ಅವರ ಮಾತುಗಳನ್ನು ಕೇಳೋಕ್ಕೆ ಕುತೂಹಲಿಯಾಗಿದ್ದೀನಿ. ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ನಾನು ಶ್ರೀ ರವೀಂದ್ರ ಅವರಿಗೆ ವೇದಿಕೆಯನ್ನು ಬಿಟ್ಕೊಡ್ತೀನಿ. ಶ್ರೀ ರವೀಂದ್ರ ಅವರು ಬ್ಯಾಂಕಿಂಗ್ ವಲಯದಲ್ಲಿ ಕನ್ನಡ ಈ ವಿಷಯವಾಗಿ ತಮ್ಮ ಉಪನ್ಯಾಸವನ್ನು ಮಂಡಿಸ್ತಾರೆ. ಎಲ್ರಿಗೂ ನಮಸ್ಕಾರ. ನರಸಿಂಹಮೂರ್ತಿ ಅವರಿಗೆ ಧನ್ಯವಾದಗಳು. ಇಂದಿನ ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಿಮ್ಮ ಎಲ್ಲರಿಗೂ ವೈಯಕ್ತಿಕವಾಗಿ ನನ್ನ ನಮಸ್ಕಾರಗಳನ್ನು ತಿಳಿಸಿ, ನರಸಿಂಹಮೂರ್ತಿಯವರ ಜೊತೆ ಕೂಡಿ ನಾನೂ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾಯಿದ್ದೀನಿ. ಇಂದು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಈ ವೇದಿಕೆಯ ಮೇಲೆ ಕೂತ್ಕೊಂಡು ಒಂದು ಉಪನ್ಯಾಸವನ್ನು ನೀಡ್ತಾ ಇರ್ತಕ್ಕಂಥ ಒಂದು ಸೌಭಾಗ್ಯ ನನಗೆ ದೊರೆತಿರೋದಕ್ಕೆ ನನಗೆ ಅಪಾರವಾದಂಥ ಸಂತೋಷ ಉಂಟಾಗಿದೆ. ಈ ವೇದಿಕೆ ಪರಮ ಪವಿತ್ರವಾದ್ದು. ಇದರಲ್ಲಿ ಅದೆಷ್ಟು ವಿಚಾರ ಸಂಕಿರಣಗಳು ನಡೆದಿದೆ, ಅದೆಷ್ಟು ವಿಚಾರ ಮಂಥನಗಳು ನಡೆದಿದೆ, ಎಂತೆಂಥ ಹಿರಿಯರು ಮಾತಾಡಿದ್ದಾರೆ ಅಂತ ಜ್ಞಾಪಿಸ್ಕೊಂಡ್ರೆ ನಿಜವಾಗಲೂ ಅದೊಂದು ರೋಮಾಂಚನವಾಗ್ತಕ್ಕಂಥ ವಿಚಾರ. ಹಲವಾರು ವಿಚಾರಗಳು. ಮಾನ್ಯ ಡಿ ವಿ ಜಿಯವರು ಸ್ಥಾಪಿಸಿದಂಥ ಸಂಸ್ಥೆ. ಡಿ ವಿ ಜಿಯವರ ಬಗ್ಗೆ ನಮಗೆ ಪ್ರತಿಯೊಬ್ಬರಿಗೂ ಗೊತ್ತು. ನಾವು ಮಾತಾಡುವಂಥ ಅವಶ್ಯಕತೆಯೇ ಇಲ್ಲ. 20ನೇ ಶತಮಾನದಲ್ಲಿ ಕನ್ನಡಕ್ಕೆ ಒಂದು ಭಗವದ್ಗೀತೆ ಮಂಕುತಿಮ್ಮನ ಕಗ್ಗ ಅದನ್ನು ಕೊಟ್ಟವರು ಡಿ ವಿ ಜಿಯವರು. ತನ್ಮೂಲಕ ಅವರ ಬರಹಗಳು, ಕಗ್ಗ ಆಗಲಿ, ಮರಮೊಳೆಯನ ಕಗ್ಗ ಆಗಲಿ, ಜ್ಞಾಪಕ ಚಿತ್ರಶಾಲೆ ಆಗಲಿ, ನೂರಾರು ಬರಹಗಳು, ಸಾವಿರಾರು ಬರಹಗಳು, ಈ ಬರಹಗಳ ಮೂಲಕ ಜನಮಾನಸದ ತಿಳುವಳಿಕೆಯನ್ನು ಹೆಚ್ಚು ಮಾಡಿ ನಮ್ಮ ಬದುಕನ್ನು ಸಮೃದ್ಧಗೊಳಿಸೋದಕ್ಕೆ ಡಿ ವಿ ಜಿಯವರು ಅಪಾರವಾದ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅಂಥ ಮಹಾಮಹಿಮೆಯರು ಸ್ಥಾಪಿಸಿದಂಥ ಈ ಸಂಸ್ಥೆ, ಅದು ಅವರ ಗುರುಗಳ ಹೆಸರಿನಲ್ಲಿ ಸನ್ಮಾನ್ಯ ಶ್ರೀ ಗೋಖಲೆ ಅವರಿಂದ ಪ್ರಭಾವಿತರಾಗಿ ಇದರಲ್ಲಿ ವಿಚಾರವನ್ನು ಮಾಡುವಂಥ ಒಂದು ಸಂಸ್ಥೆ ಆಗಬೇಕು. ಇದು ವಿಚಾರಗಳು ಹರಡು ಬರಲಿ, ಸ್ವತಂತ್ರ ವಿಚಾರಧಾರೆ ಹರಡಲಿ. ಅವರೊಬ್ಬರು ಡಿ ವಿ ಜಿ ಒಬ್ಬ ವಿರಕ್ತ ರಾಷ್ಟ್ರಕರವರು. ಅವರ ಮನಸ್ಸಿನಲ್ಲಿ ವಿಚಾರ ಮಂಥನ ಆಗಬೇಕು, ವಿಚಾರಗಳು ಬರಲಿ, ಚರ್ಚೆಗಳಾಗಲಿ ಅನ್ನೋ ಒಂದು ಮಹದಾಸೆ ಇತ್ತು. ಅವತ್ತಿನಿಂದ ಇವತ್ತುವರೆಗೆ ಎಷ್ಟು ವರ್ಷಗಳು, ಇನ್ನೊಂದು 10-12 ವರ್ಷ ಹೋದರೆ ನಾವು ಶತಮಾನದತ್ತ ಈ ಸಂಸ್ಥೆ ಧಾವಿಸುತ್ತೆ. ಅವತ್ತಿಂದ ಇವತ್ತುವರೆಗೆ ಪ್ರತಿ ದಿವಸ ತಪ್ಪದೆ ಈ ಕಾರ್ಯಕ್ರಮ ಒಂದು ಜ್ಞಾನ ಯಜ್ಞದ ಥರ ನಡೀತಾ ಇದೆ. ಅದರಿಂದ ವೈಯಕ್ತಿಕವಾಗಿ ನಾನು ಈ ಸಂಸ್ಥೆಯನ್ನು ಅಂದಿನಿಂದ ಇಂದಿನವರೆಗೆ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ, ಹಿರಿಯರಿಗೆ,
ಅಪಾರವಾದಂಥ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. HSK ಅವರು ಡಾಕ್ಟರ್ HS ಕೃಷ್ಣಸ್ವಾಮಿ ಅಯ್ಯಂಗಾರ್ ಇವರ ಬಗ್ಗೆ ಮಾತಾಡುವಾಗ ವೈಯಕ್ತಿಕವಾಗಿ ನನಗೆ ಮತ್ತು ಇಲ್ಲಿ ಕುಳಿತಿರ್ತಕ್ಕಂಥ ಭಾಳಷ್ಟು ಜನ ಗೆಳೆಯರಿಗೆ ಒಂದು ರೀತಿ ಭಾವಾವೇಶ ಉಂಟಾಗುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ HSK ಅವರ ಜೊತೆ ನಾವು ಹಲವಾರು ಅತ್ಯಮೂಲ್ಯವಾದ ವರ್ಷಗಳನ್ನು, ಅತ್ಯಮೂಲ್ಯವಾದ ಗಳಿಗೆಗಳನ್ನು ಕಳೆದಿದ್ದೇವೆ. ನಾನು ಭಾರತೀಯ ಸ್ಟೇಟ್ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾಯಿದ್ದವನು. ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಮತ್ತು ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳ ಸಮನ್ವಯ ಸಮಿತಿ, ಇದರಲ್ಲಿ ನಾವು ಹಲವಾರು ಗೆಳೆಯರು ಕೆಲಸ ಮಾಡ್ತಾಯಿದ್ವಿ. 1980ರಲ್ಲಿ ನಮಗೆ HSK ಅವರು ಪರಿಚಯ ಆಗಿದ್ದು. ಅಂದಿನಿಂದ ಅವರ ಅಂತಿಮ ದಿನಗಳವರೆಗೆ ಅವರ ಸಹವರ್ತಿಗಳಾಗಿ ನಾವು ಅವರಿಂದ ಬೇಕಾದಷ್ಟು ಕಲಿತ್ವಿ. HSK ಅವರಿಂದ ನಾವು ಕನ್ನಡವನ್ನು ಮಾತ್ರ ಕಲಿಯಲಿಲ್ಲ, ಜೀವನವನ್ನು ಕಲಿತ್ವಿ. ಜೀವನವನ್ನು ಹೇಗೆ ಸಮದೃಷ್ಟಿಯಿಂದ ನೋಡ್ತಕ್ಕಂಥದ್ದನ್ನು ಕಲಿತ್ವಿ. ಹೇಗೆ ಕನ್ನಡವನ್ನು ಮುನ್ನಡೆಸೋದು ಅಂತ ಕಲಿತ್ವಿ. ಹೇಗೆ ನಯ, ವಿನಯ, ಸೌಜನ್ಯ, ಔದಾರ್ಯ, ಈ ಕನ್ನಡಿಗರ ಮೇರು ಗುಣಗಳೇನಿದೆ ಅದನ್ನು ಹೇಗೆ ಜೀವನದಲ್ಲಿ ಅರಗಿಸಿಕೊಳ್ಳೋದು ಅಂತಕ್ಕಂಥದ್ದನ್ನು ನಾವು HSK ಅವರ ಮೂಲಕ ಕಲಿತ್ವಿ. ಅದರ ಜೊತೆಗೆ HSK ಅವರ ಒಂದು ಅಪಾರವಾದ ಛಲ, ಧ್ಯೇಯನಿಷ್ಠೆ, ಏನು ಕೆಲಸ ಮಾಡಬೇಕಾದ್ರೂ ಹಿಡಿದ ಪಟ್ಟನ್ನು ಬಿಡದೆ ಮಾಡ್ತಕ್ಕಂಥ ಸತತವಾಗಿ ಶ್ರಮ ವಹಿಸಿ ಮಾಡುವಂಥ ಒಂದು ಶಕ್ತಿ, ಅದನ್ನೆಲ್ಲ ಕಲಿತ್ವಿ ಅಂತ ಹೇಳೋಷ್ಟು ಧೈರ್ಯ ನನಗಿಲ್ಲ. ಆದರೆ ಅದರಿಂದ ನಾವು ಸ್ಫೂರ್ತಿಯನ್ನು ಪಡೆದ್ವಿ ಅಂತ ಹೇಳೋದ್ರಲ್ಲಿ ನನಗೆ ಯಾವ ವಿಧವಾದ ಅನುಮಾನವೂ ಇಲ್ಲ. 1920ನೇ ಇಸ್ವಿಯ ಆಗಸ್ಟ್ 26ನೇ ತಾರೀಕು HSK ಅವರು ಹಳೆಯೂರು, ಈಗಿನ KR ನಗರ, ಎಡತೊರೆ ಅಂತ ಹಿಂದೆ ಕರೀತಾ ಇದ್ದರು. ಅದನ್ನು ಮೈಸೂರು ಜಿಲ್ಲೆಯಲ್ಲಿ ಇದೆ. ಅದರ ಸಮೀಪ ಹಳೆಯೂರಿನವರು, ಅದರ ಹತ್ರ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ HSK ಅವರು ಹುಟ್ಟಿದರು. ಶ್ರೀನಿವಾಸ ಅಯ್ಯಂಗಾರ್ ಅಂತ ಅವ್ರ ತಂದೆ ಹೆಸರು, ಅವ್ರ ತಾಯಿ ಹೆಸರು ಅಲಮೇಲಮ್ಮ ಅಂಥೇಳಿ. HSK ಸ್ಮಾರಕ ಉಪನ್ಯಾಸ ಆಗಿದ್ದರಿಂದ ಕೆಲವಾರು ಮಾತುಗಳನ್ನು ನಾನು HSK ಅವರ ಬಗ್ಗೆ ಹೇಳಬೇಕು ಅಂತ ಬಯಸ್ತಾ ಇದ್ದೀನಿ. ಅದಕ್ಕಾಗಿಯೇ ಈ ಸ್ವಲ್ಪ ವಿಷಯಾಂತರ ಆಗಿದೆ, ತಪ್ಪು ತಿಳಿಯಬಾರ್ದು. HSK ಅವರು ಅವರ ತಂದೆ ಶ್ರೀನಿವಾಸ ಅಯ್ಯಂಗಾರ್ ಅವರು ಮೇಷ್ಟ್ರು ಅಂದರೆ ನಿಮಗೆ ಗೊತ್ತು, ಬಡತನ. ಈ ಥರ ಒಂದು ಬಡತನದಲ್ಲೇ ಅವರು ಕಾಲವನ್ನು ಕಳೆದವರು ಅವ್ರ ಊರಿನಲ್ಲಿ. ಆದರೆ ಬಹಳ ಶಿಸ್ತಿನ ಸಿಪಾಯಿ ಅವರು. ಅವರ ತಂದೆ ಅವ್ರು ತಮ್ಮ ಮಕ್ಕಳಿಗೂ ಬೇರೆ ವಿದ್ಯಾರ್ಥಿಗಳಿಗೂ ಭೇದ ಮಾಡ್ತಾ ಇರಲಿಲ್ಲ. ಒಂದು ಸರ್ತಿ HSK ಹೇಳ್ತಾರೆ, ಒಂದು ದೊಡ್ಡ ಕೋಲನ್ನು ತೊಗೊಂಡು HSK ಹೊಡಿತಾ ಇದ್ರಂತೆ. ಆವಾಗ ಯಾರೋ ಅವರ ಸ್ನೇಹಿತರು ಬಂದವರು, ಯಾಕೆ ನಿಮ್ಮ ಮಗನಿಗೆ ಹೊಡಿತಾ ಇದ್ದೀರಾ ಅಂತ ಕೇಳಿದ್ರು. ಅವನು ನನ್ನ ಮಗನಲ್ಲ, ಅವನು ನನ್ನ ವಿದ್ಯಾರ್ಥಿ. ಅರೇ ಅವನು ಮಗ ಅಂತ ನಾನು ಭಾವಿಸಿ ಅವನಿಗೆ ನಾನು ರಿಯಾಯಿತಿನ ಕೊಡೋಕ್ಕೆ ಸಾಧ್ಯ ಇಲ್ಲ. ಅವನು ವಿದ್ಯಾರ್ಥಿ, ಕಲಿಬೇಕು. ಬಹುಶಃ ಈ ರೀತಿಯ ಒಂದು ಶಿಸ್ತು HSK ಜೀವನದಲ್ಲಿ ಉಳೀತು ಅಂತ ನನಗೆ ಅನಿಸುತ್ತೆ. ಅವರ ಪ್ರಾಥಮಿಕ ಶಿಕ್ಷಣವನ್ನು ಅವ್ರ ಊರಿನಲ್ಲೇ ಮಾಡಿದ್ರು, ಸಣ್ಣ ಊರು. ಆಮೇಲೆ ಅವ್ರ ತಂದೆ ಅಲ್ಲಲ್ಲೇ ವರ್ಗ ಆಗ್ತಾಯಿದ್ರು. ಆಮೇಲೆ ಎಡತೊರೆಯಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ಮಾಡಿದರು. ಮಾಧ್ಯಮಿಕ ಮತ್ತು ಅವರ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಎಡತೊರೆಯಲ್ಲೇ ಮಾಡಿದರು. ಅದಾದ ಮೇಲೆ ಮುಂದಕ್ಕೆ ಓದಬೇಕು, ಮೆಟ್ರಿಕ್ಯುಲೇಷನ್ ಆವಾಗ ಇದ್ದಿದ್ದು. ಓದಬೇಕು ಅನ್ನೋ ಓದಿನ ತುಡಿತ. HSK ಬಾಲ್ಯದಲ್ಲಿದ್ದಾಗ ಅವ್ರ ಊರಿನಲ್ಲೇ ಒಂದು ಸಣ್ಣ ಲೈಬ್ರರಿ ಇತ್ತು, ಯಾರೂ ನೋಡ್ಕೊಳ್ತಾ ಇರಲಿಲ್ಲ. ಆ ಲೈಬ್ರರಿಯನ್ನು ತಾವೇ ಹೋಗಿ ನೋಡ್ಕೊಳ್ತೀವಿ ಅಂತ ಹೇಳಿ ಸ್ವತಃ ಆಸಕ್ತಿಯಿಂದ ಅದನ್ನು ನೋಡ್ಕೊಳ್ತಾ ಇದ್ದಂಥ ಸಂದರ್ಭಗಳು ಉಂಟು. ಅಂದರೆ ಈ ಓದಿನಲ್ಲಿ ತೀವ್ರವಾದಂಥ ಆಸಕ್ತಿ. ಆಮೇಲೆ ಆಯ್ತಪ್ಪ ಅಂಥೇಳಿ ಮೈಸೂರಿಗೆ ಹೋಗೋಣ, ಮೈಸೂರಿನಲ್ಲಿ ನಾವು ಮೆಟ್ರಿಕ್ಯುಲೇಷನ್ ಮಾಡೋಣ ಅಂತ ಮೈಸೂರಿಗೆ ಹೋದರು. ಅಲ್ಲಿ ಯಾರ್ದೋ ಮನೆಯಲ್ಲಿ ಇದ್ದರು, ಸ್ವಲ್ಪ ದಿವಸ ಇದ್ದು ಮೆಟ್ರಿಕ್ಯುಲೇಷನ್ ಓದ್ತಾಯಿದ್ದು. ದಳವಾಯಿ ಸ್ಕೂಲ್ ಅಂತ ಕಾಣಿಸುತ್ತೆ ಅಲ್ಲಿ. ಇದೆಲ್ಲ ಮೈಸೂರಿನಲ್ಲಿ ಇದ್ದವ್ರಿಗೆ ಈ ಹೆಸರುಗಳು ಬಹಳಷ್ಟು ಪರಿಚಯ. ದಳವಾಯಿ ಶಾಲೆಯಲ್ಲಿ ಓದ್ತಾ ಇರ್ಬೇಕಾದ್ರೆ ಆಮೇಲೆ ಒಂದು ಸ್ವಲ್ಪ ದಿವಸ ಆಯಿತು, ಅಷ್ಟು ಅವರಿಗೆ ಸರಿ ಹೋಗಲಿಲ್ಲ. ಅಲ್ಲಿಂದ ವಾಪಸ್ಸು ಊರಿಗೆ ಬಂದರು. ಪ್ರತಿ ದಿವಸ KR ನಗರದಿಂದ ಮೈಸೂರಿಗೆ ರೈಲಿನಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅವರ ಹಲವಾರು ಮಿತ್ರರು ಜೊತೆಗಿರ್ತಾಯಿದ್ರು. HSK ಅವರು ಒಬ್ಬರಿಗೊಬ್ಬರ ಜೊತೆ ಮಾತಾಡ್ತಾ ಪುಸ್ತಕಗಳನ್ನು ಓದ್ತಾ ಒಂದು ಸಾಹಿತ್ಯದ ಹೆಚ್ಚಿನ ಅಭಿರುಚಿಯನ್ನು ಅವರು ಆ ಸಂದರ್ಭದಲ್ಲಿ ಬೆಳೆಸ್ಕೊಂಡ್ರು. HSK ಅವರು
ಆಮೇಲೆ ಹಾಗೆಯೇ ಅವರು ಮೈಸೂರಿಗೆ ಹೋಗ್ತಾ ಇದ್ದಂಗೆ ಒಂದು ಘಟನೆಯನ್ನು ಕೂಡ ಅವರ ಒಂದು ಪುಸ್ತಕದಲ್ಲಿ ಬಂದಿದೆ. ಒಂದು ಸಣ್ಣ ಕಾದಂಬರಿಯನ್ನು HSK ಬರೆದಿದ್ರಂತೆ. ಯಾರೋ ಒಬ್ಬರು ಆ ಕಾದಂಬರಿಯನ್ನು ಕೊಡಿ ನಾನು ಪ್ರಕಟಿಸ್ತೀನಿ ಅಂತ ಕಾದಂಬರಿಯನ್ನು ಇಸ್ಕೊಂಡ್ರು. ಅದು ಕೈ ಬರಹದಲ್ಲಿ ಬರೆದಿದ್ದಂಥದ್ದು. ಆ ಕಾದಂಬರಿಯನ್ನು ತೆಗೆದುಕೊಂಡು ಹೋದವರು ಎಷ್ಟು ದಿವಸ ಆದರೂ HSK ಅವರಿಗೆ ಆ ಕಾದಂಬರಿ ಸಿಗಲೇ ಇಲ್ಲ. ಅದು ಮುದ್ರಣ ಆಯಿತೋ ಬಿಡ್ತೋ ಅಂತಕ್ಕಂಥ ವಿಚಾರನೇ ಗೊತ್ತಾಗಲಿಲ್ಲ. ಸರಿ, ಒಂದು ದಿವಸ ಹೀಗೆ ಅವರು ಮೈಸೂರಿನಲ್ಲಿ ಹೋಗ್ತಾ ಇರಬೇಕಾದ್ರೆ ರಸ್ತೆ ಪಕ್ಕದಲ್ಲಿ ನೋಡ್ತಾರೆ HSK ಅವರು ಬರೆದಿರ್ತಕ್ಕಂಥ ಕಾದಂಬರಿ ಮುದ್ರಣ ಆಗಿ ಇನ್ಯಾವುದೋ ಹೆಸರಿನಲ್ಲಿ ಅದು ರಸ್ತೆ ಪಕ್ಕದಲ್ಲಿ ಕಾಣಿಸ್ಕೊಡುತ್ತೆ. ಈ ರೀತಿಯ ಘಟನೆಗಳನ್ನು ಕೂಡ ಅವರು ಭಾಳ ಹಾಸ್ಯವಾಗಿ ನಮ್ಮ ಜೊತೆ ಹಂಚ್ಕೊತಾ ಇದ್ದರು. ಮೈಸೂರಿನಲ್ಲಿ ಇದನ್ನು ಕಲಿತ ಮೇಲೆ ಮತ್ತು ವಾಪಸ್ಸು ಊರಿಗೆ ಬಂದರು. ಮೆಟ್ರಿಕ್ಯುಲೇಷನ್ ಆದಮೇಲೆ ಮುಂದೇನು ಮಾಡೋದು? ಯಾಕೆಂದರೆ ಅವರು ಮೈಸೂರಿಗೆ ಓಡಾಡೋದು ಕಷ್ಟ ಆಗಿತ್ತು. ಇನ್ನೇನು ಮಾಡೋದು ಅಂತ ಒಂದು ತುಡಿತಾ ಇತ್ತು. ಆದರೆ ಓದಿನ ಅಪಾರವಾದ ಹಸಿವಿತ್ತು. ಅದಕ್ಕೋಸ್ಕರ ಅವರೇನು ಮಾಡಿದರು, ಸಣ್ಣ ಪುಟ್ಟ ಬರವಣಿಗೆಯನ್ನು ಮಾಡೋದನ್ನು ಕಲ್ತಿದ್ದರು. ತಾಯಿನಾಡು ಮತ್ತು ಹಿಂದೂ ಆ ಕಾಲದಲ್ಲಿದ್ದಂಥ ಪತ್ರಿಕೆಗಳು, ಕನ್ನಡದಲ್ಲಿ ತಾಯಿನಾಡು ನೀವು ಸುಮಾರು ಜನ ಕೇಳಿರ್ಬೋದು ಹಳಬರು. ಅದರ ಪ್ರೆಸ್ ಇಲ್ಲೇ ಹತ್ತಿರದಲ್ಲಿ ಮಕ್ಕಳು ಕೊಡೋದು ಹತ್ತಿರ ಇತ್ತು ತಾಯಿನಾಡೋದು. PR ರಾಮಾಯಣವ್ರದ್ದು ಮತ್ತು ಹಿಂದೂ ಪತ್ರಿಕೆ. ಅದಕ್ಕೆ ಸ್ವಯಂ ಬಾತ್ಮೀದಾರರುಗಳು ಬೇರೆ ಬೇರೆ ಊರಿನಲ್ಲಿ ಅವರು ನೇಮಕ ಮಾಡ್ತಾಯಿದ್ರು. HSK ಅವರು ಸ್ವತಃ ತಾವು ಬಾತ್ಮೀದಾರರಾಗ್ತೀವಿ ಅಂಥೇಳಿ ಆ ಪತ್ರಿಕೆಗಳಿಂದ ಒಪ್ಪಿಗೆಯನ್ನು ಪಡೆದು ಆ ಪತ್ರಿಕೆಗಳನ್ನ ಊರಿಗೆ ತರಿಸಿ KR ನಗರಕ್ಕೆ ತರಿಸಿ ಪತ್ರಿಕೆಗಳನ್ನು ಮನೆಗೆ ಹಾಕಿ ಪತ್ರಿಕೆಗಳನ್ನ ಹಂಚ್ತಾಯಿದ್ರು. ಅಂದರೆ ಅದರಿಂದ ಒಂದು ಸ್ವಲ್ಪ ದುಡ್ಡು ಸಿಕ್ತಿತ್ತು ಅವ್ರಿಗೆ. ಅದಕ್ಕಿಂತ ಹೆಚ್ಚಾಗಿ ಒಂದು ಓದುವ ಅಭಿರುಚಿಯನ್ನು HSK ಅವರು ಆ ಸಂದರ್ಭದಲ್ಲಿ ಬೆಳೆಸಿದ್ರು. ಅಂದರೆ ಜೀವನದ ಪಾಠಗಳು ಇದೆಲ್ಲ ಹಂತದಲ್ಲಿ ಕಲಿಯುವಂಥ ಪಾಠಗಳು. ಆದಮೇಲೆ ಅವ್ರಿಗೆ ಸ್ವಲ್ಪ ದಿವಸ ಆದಮೇಲೆ ಅನ್ನಿಸ್ತು, ನಾನು ಹೀಗೆ ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಪೇಪರ್ ಹಂಚ್ಕೊಂಡು. ಈ ಸಂದರ್ಭದಲ್ಲಿ ಆಗಿದೊಂದು ಘಟನೆ ಹೇಳಿಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ. ಸರ್ ಮಿರ್ಜಾ ಇಸ್ಮಾಯಿಲ್ರು ಆವಾಗ ದಿವಾನರಾಗಿದ್ದರು. ಅವರು ಒಂದು ಸತಿ KR ನಗರ ತಾಲೂಕಿನ ಪ್ರವಾಸಕ್ಕೋಸ್ಕರ ಬರ್ತಾರೆ. ಅವತ್ತು ಸಭೆಯಲ್ಲಿ ನೋಡಿದ್ರೆ HSK ಅವರು ಚಿಕ್ಕ ಹುಡುಗ, ಆವಾಗ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿದೆ. ಒಂದು ಪುಸ್ತಕವನ್ನು ಹಿಡ್ಕೊಂಡು ಮುಂದೆ ಕೂತ್ಕೊಂಡಿದ್ದಾರೆ. ಅವ್ರಿಗೆ ಆಶ್ಚರ್ಯ ಆಯಿತು, ಯಾರು ಈ ಹುಡುಗ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ಮುಂದೆ ಅಂದ್ಬಿಟ್ಟು ಆತನನ್ನ ಕೇಳಿದ್ರು. ವಾಪಸ್ ಹೋಗುವಾಗ, ನೀನು ಯಾರಪ್ಪ? ನಾನು ತಾಯಿನಾಡು ಪತ್ರಿಕೆಯ ಪ್ರತಿನಿಧಿ ಅಂತ ಭಾಳ ಹೆಮ್ಮೆಯಿಂದ ಹೇಳಿದರು. ತಾಯಿನಾಡು ಪತ್ರಿಕೆ ಪ್ರತಿನಿಧಿ ನನ್ನ ಜೊತೆನೇ ಬಂದಿದ್ದಾರಲ್ಲ? ನಿಮ್ಮ ಜೊತೆ ಬಂದಿರಬಹುದು, ಆದರೆ ನಾನು ಸ್ಥಳೀಯ ಬಾತ್ಮೀದಾರ. ಈ ಸ್ಥಳೀಯ ಬಾತ್ಮೀದಾರರಿಗೆ ಬೇಕಾದಷ್ಟು ಹೆಚ್ಚು ವಿಚಾರ ಗೊತ್ತಿರುತ್ತೆ. ನೀವು ಕರ್ಕೊಂಬರ್ತೀರಲ್ಲ ಪತ್ರಿಕರ್ತರು, ಅವರಿಗೆ ಅದೆಲ್ಲ ಗೊತ್ತಿರೋದಿಲ್ಲ ಅಂಥೇಳಿ. ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಭಾಳ ಖುಷಿಯಾಗೋಯ್ತು. ಆಮೇಲೆ ಅವರು ಅಲ್ಲೇ ಇದ್ದಂಥ ಜಿಲ್ಲಾಧಿಕಾರಿಗೆ ಹೇಳ್ತಾರೆ, ನೋಡಿ ಈ ಹುಡುಗನ್ನ ಪ್ರವಾಸ ಜೊತೆ ನನ್ನ ಜೊತೆ ಕಳಿಸಿ, ಎಲ್ಲ ಪ್ರವಾಸಕ್ಕೂ ಆತ ಬರಲಿ ನಮ್ಮ ಜೊತೆಗೆ ಅಂತ ಹೇಳ್ತಾರೆ. ಹಾಗಾಗಿ ಇಡೀ ಒಂದು 4-5 ದಿವಸ ಮಿರ್ಜಾ ಇಸ್ಮಾಯಿಲ್ ಅವ್ರ ಜೊತೆ ಅವರು ಒಂದು ಪ್ರವಾಸವನ್ನು ಒಬ್ಬ ತಾಯಿನಾಡು ಪತ್ರಿಕೆಯ ಬಾತ್ಮೀದಾರನಾಗಿ ಮಾಡ್ತಾರೆ. ಈ ಥರದ್ದು ಹಲವಾರು ವಿಚಾರಗಳನ್ನ ನಮಗೆ ಕಮ್ಮಟದ ಸಂಜೆಗಳಲ್ಲಿ HSK ಅವರು ಹಂಚ್ಕೊಳ್ತಾಯಿದ್ರು. ಅಲ್ಲಿಂದ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು LCOM ಸೇರ್ಕೋತಾರೆ. LCOM ಅಂತ ಸೆಂಟ್ರಲ್ ಕಾಲೇಜಲ್ಲಿ ಇತ್ತು ಆವಾಗ. ಅದು ಇವಾಗ ಏನು ನಾವು ಬ್ಯಾಚುಲರ್ ಡಿಗ್ರಿ ಮಾಡ್ತೀವಿ ಅದಕ್ಕಿಂತ ಸ್ವಲ್ಪ ಡಿಪ್ಲೊಮೊ ಥರ ಇರ್ಬೋದು ಅಂತ ಕಾಣಿಸುತ್ತೆ. LCOM ಅಂತ ಪರೀಕ್ಷೆ. ಮತ್ತು ಊಟಕ್ಕೆ ಏನು ಮಾಡೋದು, ಕೆಲವು ದಿವಸ ಅವ್ರ ಅಣ್ಣನ ಮನೆ ಇರುತ್ತೆ, ಅಲ್ಲಿ ಇರ್ತಾರೆ. ಆಮೇಲಿಂದ ಸ್ವತಂತ್ರವಾಗಿ ಒಂದು ಕೊಠಡಿ ತೊಗೊಂಡು ಅಲ್ಲಿರ್ತಾರೆ. ಆದಾಯಕ್ಕೆ ಏನು ಮಾಡೋದು ಅಂದರೆ ಅವರಿಗೆ ಗೊತ್ತಿದ್ದಿದ್ದು ಒಂದು ವೃತ್ತಿ, ಪತ್ರಕರ್ತನ ವೃತ್ತಿ. ಹಾಗಾಗಿ ಪತ್ರಕರ್ತರ ಕೆಲಸಗಳನ್ನ ಶುರು ಮಾಡ್ತಾರೆ. ಅಲ್ಲೆಲ್ಲ ಎಲ್ಲ ಪತ್ರಿಕೆಗಳಿಗೂ ಬರೆಯೋದು. ಈಗಿನ ಹಾಗೆ ಅಪಾರವಾದ ಪತ್ರಿಕೆಗಳೇನೂ ಇರಲಿಲ್ಲ. ಇದ್ದಿದ್ದು ಕೆಲವು ಪತ್ರಿಕೆಗಳಿಗೆ ಬರೆಯೋದು, ಆಗುವಂಥ ಸಂಪಾದನೆಯೂ ಬಹಳ ದೊಡ್ಡದು ಅಂತ ಏನಲ್ಲ. ಆದರೆ HSK ಮಾಡ್ತಾಯಿದ್ರು, ಆ ಕೆಲಸವನ್ನು ನಿರ್ವಹಿಸ್ತಾಯಿದ್ರು. LCOM ಪರೀಕ್ಷೆಯನ್ನು ಪಾಸ್ ಮಾಡಿದರು. ನಂತರ ಇನ್ನೊಂದು ಸ್ವಲ್ಪ ದಿವಸ LCOM ಆದಮೇಲೆ ಒಂದು ಸ್ವಲ್ಪ ಬೇರೆ ಕಡೆ ಸರ್ಕಾರಿ ಕಚೇರಿಗಳಲ್ಲಿ ಅಲ್ಲಿ ಕೆಲಸ ಮಾಡಬೇಕು ಅನ್ನೋ ನಿಯಮಗಳಿತ್ತು ಆ ಕಾಲದಲ್ಲಿ ಅಂತ ಕಾಣಿಸುತ್ತೆ. ಒಂದೆರಡು ಕಡೆ ಕೆಲಸ ಸಿಕ್ತು, ಅವ್ರಿಗೆ ಯಾಕೋ ಅದು ಹೊಂದಾಣಿಕೆ ಆಗಲಿಲ್ಲ. ಆದ್ದರಿಂದ ಅದನ್ನು ಬಿಟ್ಟರು. ಅದನ್ನು ಬಿಟ್ಟ ಮೇಲೆ ಅಷ್ಟೊತ್ತಿಗೆ ಮೈಸೂರು ವಿಶ್ವವಿದ್ಯಾನಿಲಯದವರು BCom ಶುರು ಮಾಡಿದ್ರು. BCom ಶುರು ಮಾಡಿದ್ರು. BCom ತರಗತಿಗಳು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಆರಂಭ ಆಯಿತು. HSK ಅಲ್ಲಿ ಹೋಗಿ BComಗೆ ಸೇರ್ಕೋತಾರೆ. ಕಷ್ಟಪಟ್ಟು ಓದ್ತಾರೆ. BComನಲ್ಲೂ ಅತ್ಯಂತ
ಹಿರಿಯ ಶ್ರೇಣಿಯಲ್ಲಿ ದೊಡ್ಡ ದರ್ಜೆಯಲ್ಲಿ ಪಾಸಾಗ್ತಾರೆ. ಇದರ ಮಧ್ಯೆ ಅವರ ಸ್ಟ್ರಗಲ್ಸು ತುಂಬ ಇದೆ, ಅದಕ್ಕೆಲ್ಲ ಹೇಳ್ತಾ ಇದ್ದಾರೆ, ಸಮಯ ಆಗಿಬಿಡುತ್ತೆ. ಒಂದು ಘಟನೆಯನ್ನು ಮಾತ್ರ ಹೇಳ್ತೀನಿ. ದೇಶಬಂಧು ಪತ್ರಿಕೆಗೆ ಅವರು ಬರೀತಾಯಿದ್ರು. ಆ ದೇಶಬಂಧು ಪತ್ರಿಕೆ ಮುದ್ರಣಾಲಯದಲ್ಲೇ ಅವ್ರ ವಾಸ. ಅವ್ರ ಜೊತೆ ಇನ್ಯಾರಪ್ಪ ಇರ್ತಿದ್ರು ಅಂದರೆ ನಮ್ಮ YNK ಅವರು ಮತ್ತು SV ಜಯಶೀಲರಾವ್ ಅಂತ ಪ್ರಜಾವಾಣಿಯಲ್ಲಿದ್ದರು, ಹಿರಿಯ ಪತ್ರಕರ್ತರು ಅವರು. ಇವರು 3-4 ಜನ ಅಲ್ಲೇ ಮಲ್ಕೊಳ್ಳೋದು, ಅಲ್ಲೇ ಊಟ ತಿಂಡಿ, ಅಲ್ಲೇ ದಿನ ಬರೆಯೋದು, ತಮ್ಮ ಲೇಖನಗಳನ್ನ ಅಲ್ಲೇ ಬರೆಯೋದು. ತಮಾಷೆಯಾಗಿ HSK ಅವರು ಹೇಳೋರು, ಈ ಜ್ಯೋತಿಷ್ಯದ ಬರೀತಾರಲ್ಲ, ಪ್ರತಿ ದಿವಸದ ಜ್ಯೋತಿಷ್ಯ, ಇವತ್ತು ಯಾರು ಬರ್ಕೊಡ್ತಾಯಿದ್ರು ಅವ್ರು ಬರ್ಕೊಡ್ಲಿಲ್ಲ ಅಂದರೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರ ನೀವು, ತುಲಾ ರಾಶಿದು ಕನ್ಯಾ ರಾಶಿಗೆ ಹಾಕಿ, ಕನ್ಯಾ ರಾಶಿದು ಮೇಷ ರಾಶಿಗೆ ಹಾಕಿ ಪ್ರಕಟಿಸಿ ಅಂತ ಈ ಥರ ಮಾಡ್ತಾಯಿದ್ರು ಅಂತೇಳಿ ಅವರು ಒಂದು ಲೇಖನವನ್ನು ಬರೀತಾರೆ. ಇದು 42 ಸುಮಾರಾಗಿದ್ದು, ಸ್ವಲ್ಪ ಗಂಭೀರವಾದ ವಿಷಯ. ಆ ಲೇಖನದಲ್ಲಿ ಸ್ವಾತಂತ್ರ್ಯ ಇನ್ನೇನು ಬರುವಂಥ ಸಮಯ, 47ನೇ ಇಸ್ವಿ ಸ್ವಾತಂತ್ರ್ಯ ಬರುವಂಥ ಸಮಯ, ದೇಶದಾದ್ಯಂತ ಒಂದು ರೀತಿ ತಲ್ಲಣ ಶುರುವಾಗ್ಬಿಟ್ಟಿತ್ತು. ಎಲ್ಲ ಕಡೆನೂ ಹಿಂದೂ ಮುಸ್ಲಿಂ ಗಲಾಟೆಗಳು, ಅದು ಇದು. ಅವತ್ತಿನ ರಾಜಕೀಯ ಪರಿಸ್ಥಿತಿ ನೀವು ಬಹಳಷ್ಟು ಜನ ಊಹಿಸ್ಕೊಳ್ಬಲ್ರಿ ಅಂತ ಕಾಣಿಸುತ್ತೆ. ಹಾಗಾಗಿ ಒಂದು ಲೇಖನವನ್ನು ಬರೀತಾರೆ. ಆ ಲೇಖನದಲ್ಲಿ ಗಾಂಧೀಜಿಯವರ ಜೀವಕ್ಕೆ ಅಪಾಯ ಇರಬಹುದು ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ. ಆಮೇಲೆ ಸಂಪಾದಕರಿಗೆ ಕೊಡ್ತಾರೆ ಇದನ್ನು ಹಾಕಿ ಅಂತ. ಸಂಪಾದಕರ ಲೇಖನವನ್ನು ಓದ್ಬಿಟ್ಟು ಎಷ್ಟು ದಿವಸ ಆದರೂ ಅವರು ಪ್ರಕಟಣೆನೇ ಮಾಡೋದಿಲ್ಲ. ಅದನ್ನು ಒಂದು ದಿವಸ ಹೋಗಿ ಕೇಳ್ತಾರೆ, ಏಕೆ ನನ್ನ ಲೇಖನ ಪ್ರಕಟವಾಗಲಿಲ್ವಾ, ಪ್ರಕಟ ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯನಾ? ಹೌದು, ಪ್ರಕಟ ಮಾಡಿ. ವೆಂಕಟರಾಮ್ ಅಂತ ಅವರು ದೇಶಬಂಧು ಪತ್ರಿಕೆಯ ಸಂಪಾದಕರು. ಸರಿ, ಅದು ಪ್ರಕಟವಾಯಿತು. ಆದರೆ ಪ್ರಕಟವಾಗಿದ್ದ ಹೆಸರು ಕೆಳಗಡೆ HS ಕೃಷ್ಣಸ್ವಾಮಿ ಅಯ್ಯಂಗಾರ್ ಇರಲಿಲ್ಲ, ಕೊಂಕ್ಯ ಅಂತ ಇತ್ತು. ಕೊಂಕ್ಯ, ಈ ಲೇಖನವನ್ನು ಬರೆದವನು ಕೊಂಕ್ಯ. ಆಮೇಲಿಂದ ಒಂದು ವಾರದೊಳಗಡೆ ಗಾಂಧೀಜಿಯವರ ಹತ್ಯೆ ಆಗಿಬಿಡುತ್ತೆ. ದೇಶದಾದ್ಯಂತ ಗಲಾಟೆ. ಆವಾಗ ದೇಶಬಂಧು ಪತ್ರಿಕೆಯ ಸಂಪಾದಕರು ಯಾತಕ ಲೇಖನವನ್ನು ಪ್ರಕಟಿಸಲಿಲ್ಲ ಅನ್ನೋದು ನನಗೆ ಗೊತ್ತಾಯಿತು ಅಂತ HSK ಅವರು ಹೇಳ್ತಾರೆ. ಆ ರೀತಿಯ ಸನ್ನಿವೇಶಗಳಿತ್ತು. BCom ಮುಗಿಸಿದ್ರು. ಆಮೇಲಿಂದ ಮೈಸೂರಿಗೆ ಹೋದರು. ಅವ್ರ ಸ್ನೇಹಿತರಾದ ಬನ್ಮಯ್ಯನವರು ಶುರು ಮಾಡಿದರು. ಮೈಸೂರಿನಲ್ಲಿ ಬನ್ಮಯಾಸ್ ಕಾಲೇಜಿನಲ್ಲಿ ಕಾಮರ್ಸ್ ಶುರು ಮಾಡಿದರು. ಅಲ್ಲಿಯೇ ಇವ್ರು ಹೋಗಿ ಅಧ್ಯಾಪಕರಾಗಿ ಸೇರ್ಕೋತಾರೆ. ಅವ್ರು ಕರೀತಾರೆ, ಬನ್ನಿ ಅಂಥೇಳಿ ಹೋಗ್ತಾರೆ, ಸೇರ್ಕೋತಾರೆ. ಸುಮಾರು ದಿವಸ ಅಲ್ಲಿ ಕೆಲಸವನ್ನು ಮಾಡಿದರು. ಆವಾಗ ಪತ್ರಿಕೆಗಳಿಗೂ ಬರೀತಾಯಿದ್ರು. ಆದರೆ ಇವರ ಮೊದಲು ಬೋಧಕರಾಗಿ ಸೇರಿದ್ರು, ಆಮೇಲಿಂದ ಪ್ರೊಫೆಸರ್ ಆದರು, ಆಮೇಲಿಂದ ಸಂಜೆ ಕಾಲಿನ ಪ್ರಾಂಶುಪಾಲರಾದರು, ಆಮೇಲೆ ಹಗಲು ಕಾಲೇಜಿನ ಪ್ರಾಂಶುಪಾಲರು ಆದರು. ಇವರು ಪ್ರಾಂಶುಪಾಲರಾದಾಗ ಭಾಳ ಜನ ಇವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ, ನೋಡಪ್ಪ ಸ್ವಲ್ಪ ಹುಷಾರಾಗಿರಬೇಕು, ಯಾಕಂದರೆ ಪಾಠ ಹೇಳಿದ್ರೆ ಸುಲಭ ಅಲ್ಲ ಪ್ರಿನ್ಸಿಪಾಲ್ ಕೆಲಸ ಮಾಡೋದು. ಸರಿ ಇರಲಿ, ಏನು ಬನ್ಮಯ್ಯನವರ ಒತ್ತಾಸೆಗೆ ಅವರು ಪ್ರಾಂಶುಪಾಲರಾಗ್ತಾರೆ. ಆದರೆ ಕೆಲವಾರು ವಿಚಾರಗಳಲ್ಲಿ, ಮುಖ್ಯವಾಗಿ ಆರ್ಥಿಕ ವಿಚಾರಗಳಲ್ಲಿ ಒಬ್ರಿಗೊಬ್ಬರಿಗೆ ಭಿನ್ನಾಭಿಪ್ರಾಯ ಬರುತ್ತೆ. ಮತ್ತು ಅಧ್ಯಾಪಕರ ಹಿತವನ್ನು ಕಾಪಾಡೋ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಅದೆಲ್ಲ ವಿವರಗಳು ನಿಮಗೆ ಸಿಕ್ಕುತ್ತೆ, ಹಲವಾರು ಕಡೆ ಪ್ರಕಟವಾಗಿರೋದ್ರಲ್ಲಿದೆ. ಕೊನೆಗೆ ಅವರು ವಿಧಿ ಇಲ್ಲದೇ ನನಗೆ ಇಷ್ಟ ಇಲ್ಲ ಅಂತ ರಾಜೀನಾಮೆಯನ್ನು ಕೊಟ್ಬಿಡ್ತಾರೆ. ಆವಾಗ ವಿದ್ಯಾರ್ಥಿಗಳು, ಭಾಳಷ್ಟು ಜನ ವಿದ್ಯಾರ್ಥಿಗಳು ಮುಷ್ಕರ ಮಾಡ್ತಾರೆ, ಮೇಷ್ಟ್ರುಗಳು ಮುಷ್ಕರ ಮಾಡ್ತಾರೆ. ಆದರೆ HSK ಅವರು ಹೇಳ್ತಾರೆ, ಇಲ್ಲ, ನಾನು ತತ್ವನಿಷ್ಠ, ತತ್ವಕ್ಕೆ ನಾನು ಬದ್ಧನಾಗಿರ್ತೀನಿ ಹೊರತು ನಾನು ಇದಕ್ಕೆ ತಲೆಬಾಗೋದಿಲ್ಲ, ಒತ್ತಡಕ್ಕೆ ನಾನು ತಲೆಬಾಗೋದಿಲ್ಲ, ನಾನು ಇದನ್ನು ಬಿಡ್ತೀನಿ ಅಂತ. ಕೆಲಸವನ್ನು ಬಿಡ್ತಾರೆ. ಪೆನ್ಷನ್ ಇಲ್ಲ, ಏನೂ ಇಲ್ಲ. ಹಾಗಾಗಿ ಮತ್ತೆ ಒಂದು ಆರ್ಥಿಕ ಸಂಕಷ್ಟಕ್ಕೆ ಸಿಲ್ಕಾಕೊಳ್ತಾರೆ. ಈ ಮಧ್ಯೆ MCom ಕೂಡ ಮಾಡಿರ್ತಾರೆ ಅವರು ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದಲ್ಲಿ. ಆವಾಗ ಡಾಕ್ಟರ್ ದೇಜೇಗೌ ಅವರು ಅವರಿಗೆ ಆವಾಗ ಇದು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಮಾನವಿಕ ಕರ್ನಾಟಕದ ಸಂಪಾದಕತ್ವ ಕೊಡ್ತಾರೆ. ಅದರಲ್ಲಿ ಹಲವಾರು ಸಂಚಿಕೆಗಳು HSK ಅವರು ಬಿಡುಗಡೆ ಮಾಡಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡಿ ಇಲ್ಲೊಂದು 10 ವರ್ಷ ಕೆಲಸ ಮಾಡ್ತಾರೆ. ಆದರೆ ಅಲ್ಲೂ ಕೂಡ ಅವರು ರಿಟೈರ್ ಆಗೋಷ್ಟೊತ್ತಿಗೆ ಏನು ಪೆನ್ಷನ್ ಸಿಗೋದಿಲ್ಲ. ಹೀಗಾಗಿ ರಿಟೈರ್ ಆಗಿಬಿಡ್ತಾರೆ. ಅದಾದ ಮೇಲೆ ಮತ್ತೆ ಬರಹ. ಈ ಮಧ್ಯೆ ಅವರು ಪ್ರಜಾವಾಣಿಗೆ ಬರೀತಾ ಇರ್ತಾರೆ. ಆಮೇಲೆ ಪ್ರಜಾವಾಣಿಯಲ್ಲಿ ಪ್ರತಿ ಸೋಮವಾರ ಆರ್ಥಿಕ ಅಂಕಣ ಬರೀತಾ ಇರ್ತಾರೆ. ಆಮೇಲಿಂದ ಸುಧಾದಲ್ಲಿ ಬರೆಯೋಕ್ಕೆ ಶುರು ಮಾಡ್ತಾರೆ. ವಾರದ ವ್ಯಕ್ತಿ. ಅವರ ಬರಹದ ಶೈಲಿನೇ ವಿಶೇಷವಾಗಿರುತ್ತೆ. ಯಾಕಂದರೆ ಎಲ್ಲರೂ ಒಂದು ಏನು ವಾಕ್ಯ ಅಂದರೆ ಹೀಗಿರಬೇಕು, ಕರ್ತೃ, ಕರ್ಮ, ಕ್ರಿಯಾ, ನಾಮಪದ ಈ ಥರ ಇರಬೇಕು ಅಂತ ಏನಿದೆ,
ಇಂಥ ಒಂದು ಬಂಧನಗಳನ್ನು ಮೀರಿ ತಮ್ಮದೇ ಆದ ಶೈಲಿಯನ್ನು ರೂಢಿಸಿಕೊಂಡು ಹೊಸ ರೀತಿಯ ಅಂಕಣವನ್ನು ಬರೀಲಿಕ್ಕೆ ಶುರು ಮಾಡ್ತಾರೆ. ಇದರ ಮಧ್ಯೆ ಬೇಕಾದಷ್ಟು ಸಾಹಿತ್ಯದ ಪುಸ್ತಕಗಳು, ಕಾದಂಬರಿಗಳು, ಪ್ರಬಂಧ ಸಂಕಲನಗಳು ಮತ್ತು ವಾಣಿಜ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಅಪಾರವಾದ ಪುಸ್ತಕಗಳು. ಯಾಕಂದರೆ ಅವರು ವಾಣಿಜ್ಯದ ಮೇಷ್ಟ್ರಾಗಿದ್ದರು, ಪಾಠ ಮಾಡ್ತಾಯಿದ್ರು. ನಮಗೆ ಎಷ್ಟೋ ಸತಿ ಹೇಳೋರು, ನಾನು ಇಂಗ್ಲೀಷ್ನಲ್ಲಿ ಕ್ಲಾಸಲ್ಲಿ ಪಾಠ ಮಾಡ್ತಾಯಿದ್ರೆ ಹುಡುಗರು ಎಲ್ಲರೂ ನನ್ನ ಮುಖನ ನೋಡ್ಕೊಂಡು ಕಣ್ಕಂಡು ಬಿಡ್ತಾಯಿದ್ರು. ಆದರೆ ಅದನ್ನೇ ನಾನು ಕನ್ನಡದಲ್ಲಿ ಹೇಳಿದ ತಕ್ಷಣ ಅವರ ಕಣ್ಣಲ್ಲಿ ನಾನು ಮಿಂಚನ್ನು ಕಾಣ್ತಾ ಇದ್ದೆ. ಇದೇ ಮಾತನ್ನು ಡಾಕ್ಟರ್ ಎಚ್ ನರಸಿಂಹಯ್ಯ ಅವ್ರು ಹೇಳಿರೋದನ್ನು ಕೂಡ ನಾನು ಕೇಳಿದ್ದೀನಿ. ಆ ರೀತಿಯ ಒಂದು ಕನ್ನಡದ ಪ್ರಭಾವವನ್ನು ಹೇಳ್ತಾಯಿದ್ರು. ಕನ್ನಡಕ್ಕೆ ಬೇಕಾದಂಥ ವಾಣಿಜ್ಯ ಶಾಸ್ತ್ರದ ಪುಸ್ತಕಗಳು, ಆಮೇಲೆ ಕಾನೂನು ಆಚರಣೆ, ಭಾರತದ ಭಾಷಾ ಸಮಸ್ಯೆ, ಇಂಥದ್ದು ಹಲವಾರು ವಿಷಯಗಳ ಬಗ್ಗೆ ಚಿಂತಿಸಿ ಯಾವಾಗಲೂ ಅವರ ಬರಹದಲ್ಲಿ ಭಾಳ ಅತ್ಯಂತ ಸ್ಪಷ್ಟವಾಗಿ ಬರೀತಾಯಿದ್ರು. ನಾವು ಅವ್ರ ಮನೆಗೆ ಹೋಗ್ತಾ ಇದ್ದಾಗ ಭಾಳ ಆಶ್ಚರ್ಯವಾಗ್ತಾಯಿತ್ತು ನಮಗೆ. ಮನೆಯ ಅಂಗಳದಲ್ಲಿ ಕೂತ್ಕೊಳ್ತಾ ಇದ್ವಿ ನಾವು ಮತ್ತು ನಮ್ಮ ಗೆಳೆಯರೆಲ್ಲ. ಸರ್, ನೀವು ಇದನ್ನೆಲ್ಲ ಹೇಗೆ ಬರೀತೀರಾ? ವಾರದ ವ್ಯಕ್ತಿ ಬರೀತೀರಾ? ಆವಾಗ ಇಂಟರ್ನೆಟ್ ಯುಗ ಅಲ್ಲ. ಇವಾಗ ಇಂಟರ್ನೆಟ್ನಲ್ಲಿ ನೀವು ಹಾಕಿ ಏನೋ ಒಂದು ಹೆಸರನ್ನು ಹಾಕಿದ್ರೆ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳನ್ನ ನಾವು ಗೂಗಲ್ ಮೂಲಕ ನೋಡ್ತೀವಿ. ಆದರೆ ಯಾವುದೋ ದಕ್ಷಿಣ ಅಮೇರಿಕಾದ ಒಂದು ಸಣ್ಣ ರಾಜ್ಯದಲ್ಲಿ ಒಂದು ಬಂಡಾಯ ಆಯಿತು, ಅಧಿಕಾರ ಬದಲಾವಣೆ ಆಯಿತು ಅಂದರೆ ಮುಂದಿನ ವಾರದಲ್ಲಿ HSK ಅವರು ವಾರದ ವ್ಯಕ್ತಿನಲ್ಲಿ ಆ ಅಧ್ಯಕ್ಷನ ಬಗ್ಗೆ ಬರೀತಾರೆ, ಇನ್ನೊಬ್ಬ ಅಧ್ಯಕ್ಷನ ಬಗ್ಗೆ ಬರೀತಾರೆ. ಇದನ್ನು ಹೆಂಗೆ ಈ ವಿಷಯಗಳನ್ನ ಸಂಗ್ರಹ ಮಾಡ್ತಿದ್ರಿ ನೀವು ಅಂದರೆ ಸುಮ್ಮನೆ ನಗೋರು. ಅದಕ್ಕೇ ಜನರು ಅವರಿಗೆ ನಡೆದಾಡುವ ವಿಶ್ವಕೋಶ ಅಂತ HSK ಅವರು ಕರೀತಾಯಿದ್ರು, ಜಂಗಮ ವಿಶ್ವಕೋಶ ಅಂತ ಕರೀತಾಯಿದ್ರು. ಇನ್ನು ಕೆಲವು ವಿಚಾರಗಳಿದೆ, ಅದು ನಾನು ವಿಷಯದ ಬಗ್ಗೆ ಮಾತಾಡ್ತಾ ಅದರ ಬಗ್ಗೆ ನಾನು ಹೇಳ್ಕೊಂಡು ಹೋಗ್ತೀನಿ. ನಾನು ಮಾತಾಡಬೇಕಾಗಿರ್ತಕ್ಕಂಥ ವಿಷಯ ಬ್ಯಾಂಕಿಂಗ್ ವಲಯದಲ್ಲಿ ಕನ್ನಡದ ಬಳಕೆ ಅಂಥೇಳಿ. ಇದರಲ್ಲಿ ಈ ವಿಷಯವನ್ನು ನೋಡಿದಾಗ ನನಗೆ ಸ್ವಲ್ಪ ಏನಪ್ಪ ಇದು ಅಂತ ಆಶ್ಚರ್ಯ ಆಯಿತು. ಬ್ಯಾಂಕಿಂಗ್ ವಲಯದಲ್ಲಿ ಕನ್ನಡದ ಬಳಕೆ, ಸರ್ಕಾರದ ವಲಯದಲ್ಲಿ ಕನ್ನಡದ ಬಳಕೆ ಅಂತ ಇಲ್ಲ, ಅಥವಾ ವಿದ್ಯಾ ವಲಯದಲ್ಲಿ ಶೈಕ್ಷಣಿಕ ವಲಯದಲ್ಲಿ ಕನ್ನಡದ ಬಳಕೆ ಅಂತಿಲ್ಲ. ಬ್ಯಾಂಕಿಂಗ್ ವಲಯದಲ್ಲಿ ಕನ್ನಡದ ಬಳಕೆ ಅಂತ ಯಾಕೆ ಬಂದಿದೆ? ಯಾಕೆ ಈ ರೀತಿ ವಿಷಯವನ್ನು ನಮ್ಮ ನರಸಿಂಹಮೂರ್ತಿಯವರೇ ಸೂಚಿಸಿದ್ದು ಅಂತ ಕಾಣಿಸ್ತದೆ. ಯಾಕೆ ಈ ವಿಷಯವನ್ನು ಸೂಚಿಸಿದ್ದಾರೆ? ಈ ರೀತಿ ಇದೆ. ಹಾಗಾದರೆ ಇದರಲ್ಲಿ ಏನೋ ವ್ಯತ್ಯಾಸ ಆಗಿದೆ ಇಲ್ಲಿ. ಇವತ್ತು ನೀವು ರಾಜ್ಯ ಸರ್ಕಾರಕ್ಕೆ ಹೋದರೆ, ರಾಜ್ಯ ಸರ್ಕಾರದ ಯಾವುದೇ ಕಚೇರಿಗೆ ಹೋಗಿ, ಅದು ವಿದ್ಯುತ್ ನಿಗಮ ಇರ್ಬೋದು, ಅಥವಾ BMTC ಇರ್ಬೋದು, ಅಥವಾ ಸಾರಿಗೆ ನಿಗಮ ಇರ್ಬೋದು, ಅಥವಾ ಸರ್ಕಾರಿ ಕಚೇರಿಗಳಿರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಇಲ್ಲೆಲ್ಲೋದ್ರೂ ಕನ್ನಡದ ಬಳಕೆ ಇದೆ. ಅದನ್ನು ನಾವು ಕಾಣ್ತಾ ಇದ್ದೀವಿ. ಅವರ ಅರ್ಜಿಗಳು ಕನ್ನಡದಲ್ಲಿರುತ್ತೆ, ರಿಜಿಸ್ಟರ್ ಆಫೀಸ್ಗೆ ಹೋದರೆ ಕನ್ನಡದಲ್ಲಿರುತ್ತೆ. ನಮ್ಮ ವಕೀಲರುಗಳೇ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ ದಾಖಲೆಗಳನ್ನ ಕೊಡ್ತಾರೆ ಹೊರತು ಅಲ್ಲಾಗೋ ಕೆಲಸ ಎಲ್ಲ ಕನ್ನಡದಲ್ಲೇ ಆಗುತ್ತೆ. ಆದ್ದರಿಂದ ನ್ಯಾಯವಾಗಿಯೇ ನಾವು ಸರ್ಕಾರಿ ವಲಯದಲ್ಲಿ ಕನ್ನಡದ ಬಳಕೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾದರೆ ಇದೇನು ಬ್ಯಾಂಕಿಂಗ್ ವಲಯದಲ್ಲಿ ಅನ್ನೋದು ಏನು? ಬ್ಯಾಂಕುಗಳು ಅಂದ್ರೂ ಸಾಕಷ್ಟು ಬ್ಯಾಂಕುಗಳು. ಇವಾಗ ಏನು ನೀವು ಲೆಕ್ಕ ಹಾಕಿ, ನಿಮ್ಮಲ್ಲಿ ಭಾಳಷ್ಟು ಜನಕ್ಕೆ ಗೊತ್ತಿದೆ ಇದೆಲ್ಲ. ಖಾಸಗಿ ವಲಯದ ಬ್ಯಾಂಕುಗಳಿದೆ, ಅದರಲ್ಲೂ ಹಳೆ ತಲೆಮಾರಿನ ಬ್ಯಾಂಕುಗಳು, ಹೊಸ ತಲೆಮಾರಿನ ಬ್ಯಾಂಕುಗಳಿದೆ. ಸರ್ಕಾರಿ ವಲಯದ ಬ್ಯಾಂಕ್ಗಳಿದೆ, ಸಾರ್ವಜನಿಕ ವಲಯದ ಬ್ಯಾಂಕ್ಗಳು 28 ಇತ್ತು. ಇವಾಗ ಈ ಸರ್ಕಾರದಲ್ಲಿ 12ಕ್ಕೆ ಅದನ್ನು ಇಳಿಸಿದ್ದಾರೆ. ಕರ್ನಾಟಕದ ಕೆಲವು ಪ್ರಮುಖ ಬ್ಯಾಂಕುಗಳು, ಕಾರ್ಪೊರೇಷನ್ ಬ್ಯಾಂಕು, ವಿಜಯ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು, ಇದೆಲ್ಲ ನಮ್ಮ ಕಣ್ಣೆದುರಿಗೆ ಕಾಣೆ ಆಗೋಯ್ತು. ಮೈಸೂರು ಬ್ಯಾಂಕು ಕಾಣೆ ಆಗೋಯ್ತು. ಅದೆಲ್ಲ ರಾಜಕೀಯವಾದಂಥ ನಿರ್ಧಾರಗಳು. ಅದರ ಬಗ್ಗೆ ನನ್ನ ಅಭಿಪ್ರಾಯ ನಾನು ಈಗ ವ್ಯಕ್ತಪಡಿಸಲ್ಲ. ಈ 12 ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿದೆ, ಖಾಸಗಿ ಬ್ಯಾಂಕ್ಗಳಿದೆ, ಗ್ರಾಮೀಣ ಬ್ಯಾಂಕ್ಗಳಿದೆ. ಗ್ರಾಮೀಣ ಬ್ಯಾಂಕುಗಳು ಅಷ್ಟೇ, ಒಂದೊಂದು ವಿಲಯನವಾಗಿ ಇವತ್ತು ರಾಜ್ಯಕ್ಕೆ ಒಂದು ಗ್ರಾಮೀಣ ಬ್ಯಾಂಕು ಅಂತ ಬಂದಿದೆ. ಸಹಕಾರಿ ಬ್ಯಾಂಕುಗಳಿದೆ, ಅಪೆಕ್ಸ್ ಬ್ಯಾಂಕ್ಗಳಿದೆ, ಆಮೇಲೆ ಭೂಮಿ ಬ್ಯಾಂಕ್ ಇದೆ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ಗಳಿದೆ. ಇವೆಲ್ಲ ಇದೆ. ಇದರಲ್ಲಿ ರಾಜ್ಯ ಸರ್ಕಾರದ ಅಡಿಯಲ್ಲಿ ನೇರವಾಗಿ ಬರ್ತಕ್ಕಂಥ ಕೆಲವು ವಲಯಗಳನ್ನು ನಾವು ಬಿಟ್ಬಿಡ್ಬೇಕಾಗತ್ತೆ. ಇನ್ನು ಉಳಿದಿದ್ದು ನಮ್ಗೆ ಉಳಿಯಿತು ಅಂತಂದರೆ ವಾಣಿಜ್ಯ ಬ್ಯಾಂಕುಗಳು, ಅದರಲ್ಲಿ ಖಾಸಗಿ ಬ್ಯಾಂಕುಗಳು ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮತ್ತು ಗ್ರಾಮೀಣ ಬ್ಯಾಂಕುಗಳು. ಇದೆಲ್ಲ ಸರ್ಕಾರಿ ವಲಯದಲ್ಲಿರ್ತಕ್ಕಂಥ ಗ್ರಾಮೀಣ ಬ್ಯಾಂಕುಗಳು. ಸಹಕಾರಿ ವಲಯದಲ್ಲಿ ಕನ್ನಡದ ಬಳಕೆ ಸುಮಾರಾಗಿ ಆಗ್ತಾಯಿದೆ ಅಂತ ಅನಿಸುತ್ತೆ ನನಗೆ. ಆದರೆ ಕೆಲವು ಸತಿ ಒಳಹೊಕ್ಕು ನೋಡಿದಾಗ ಅವರ ದಾಖಲಾತಿಗಳು ಕೂಡ ಇವತ್ತು ಇಂಗ್ಲೀಷ್ನಲ್ಲೇ ಇರೋದು ಕಂಡು ಬರುತ್ತೆ. ಈ ರೀತಿಯ ಒಂದು ಪರಿಸ್ಥಿತಿ ಇದೆ. ಹಾಗಾದರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ 12 ವಾಣಿಜ್ಯ ಬ್ಯಾಂಕ್ಗಳಲ್ಲಿ
ಕನ್ನಡಕ್ಕೆ ಏನೋ ಹೆಚ್ಚು ಕನ್ನಡದ ಬಳಕೆಯಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅಂತ ಕನ್ನಡ ಈ ವಿಷಯ ಸೂಚಿಸ್ತಾ ಇದೆ. ಯಾವ ರೀತಿ ವ್ಯತ್ಯಾಸ ಆಗಿದೆ, ಏನಾಗಿದೆ, ಏನಾಗಿರ್ಬೋದು ಅಂತ ನಾವು ಯೋಚನೆ ಮಾಡಿದ್ರೆ ನನಗೆ ಬಹಳ ಆಶ್ಚರ್ಯಕರ ಮತ್ತು ಖೇದವಾದ ಒಂದು ಸಂಗತಿ ಅಂತಂದರೆ, ಇದೇ ವಿಷಯದ ಬಗ್ಗೆ HSK ಅವರು 1982ನೇ ಇಸ್ವಿಯಲ್ಲಿ ಮಾತನಾಡಿದರು. ಸ್ವಲ್ಪ ವ್ಯತ್ಯಾಸ, ಬ್ಯಾಂಕುಗಳಲ್ಲಿ ಕನ್ನಡ ಅಂತ ಅವರು ವಿಷಯವನ್ನು ಕೊಟ್ಟು 82ನೇ ಇಸ್ವಿಯಲ್ಲಿ ಮಾತಾಡಿದ್ದಾರೆ. ಅದನ್ನು ಭಾರತೀಯ ಸ್ಟೇಟ್ ಬ್ಯಾಂಕ್ ಇಲ್ಲೇ ಇದೆ, ಕನ್ನಡದಲ್ಲಿ ಬ್ಯಾಂಕಿಂಗ್ ಅಂತ. ಭಾರತೀಯ ಸ್ಟೇಟ್ ಬ್ಯಾಂಕ್ ಬೆಂಗಳೂರು ನಗರ ಶಾಖೆಯವರು ತಮ್ಮ 10ನೇ ದಶವಾರ್ಷಿಕೋತ್ಸವ ಸಂದರ್ಭದಲ್ಲಿ ಇದನ್ನು ಪ್ರಕಟಿಸಿದರು. ಒಂದು ಉದಾಹರಣೆಯನ್ನು ಕೊಡ್ತಾರೆ. ಅವರು ಅವತ್ತು ಕೊಟ್ಟಂಥ ಮಾತು ಇವತ್ತು ಸತ್ಯವೇ ಆಗಿದೆ. ಯಾರಿಗೂ ಬ್ಯಾಂಕುಗಳಲ್ಲಿ ಕನ್ನಡ ಅಥವಾ ಬ್ಯಾಂಕಿಂಗ್ ವಲಯದಲ್ಲಿ ಕನ್ನಡದ ಬಳಕೆ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಹೇಳಿದಂತೆ, ನನಗೆ ಒಂದು ವಿಷಯ ಕೊಟ್ಟಿದ್ದಾರೆ ಇವಾಗ, ಐಸ್ಲ್ಯಾಂಡಿನಲ್ಲಿ ಹಾವುಗಳು. ಐಸ್ಲ್ಯಾಂಡಿನಲ್ಲಿ ಹಾವುಗಳು ಏನು ಮಾತಾಡ್ತಾನೆ ಅವನು? ಐಸ್ಲ್ಯಾಂಡಿನಲ್ಲಿ ಹಾವುಗಳು ಇಲ್ಲ ಅಂಥೇಳಿ ಅವನು ಬಂದು ಕೂತ್ಕೊಂಡ್ಬಿಟ್ಟ. ಅದರಿಂದ ಆಚೆಗೆ ಏನೂ ಮಾಡಲಿಲ್ಲ. ಇವತ್ತು ಬ್ಯಾಂಕಿಂಗ್ ವಲಯದಲ್ಲಿ ಕೆಲಸ ಮಾಡೋದು ನಾನು ಬಹಳಷ್ಟು ಗೆಳೆಯರು ಇಲ್ಲಿದ್ದೀರಾ. ನಿಮಗೆ ಗೊತ್ತಿದೆ, ಬ್ಯಾಂಕಿನಲ್ಲೂ ಕೂಡ ಇವತ್ತು ಕನ್ನಡ ಇಲ್ಲ, ಈ ಹಂತದಲ್ಲಿದ್ದೀವಿ. ಅಂದರೆ ಒಂದೇ ನೇರವಾಗಿ ಮಾತು ಹೇಳಿದ್ರೆ ನೀವು ಕೆಲವರು ಪ್ರಶ್ನೆ ಮಾಡ್ಬೋದು, ಯಾಕೆ ಇದೆಯಲ್ಲ ನಮ್ಮ ಜಮಾ ಚೀಟಿ ಕನ್ನಡದಲ್ಲೇ ಇದೆ, ಇದನ್ನೆಲ್ಲ ಅನುವಾದ ಮಾಡಿರ್ತಕ್ಕಂಥದ್ದು ನಮ್ಮ ಬ್ಯಾಂಕಿಂಗ್ ಕಮಾಟಗಳಲ್ಲಿ HSK ಅವರೇನೇ ಮಾಡಿರೋದು, ಅದೆಲ್ಲ ಎಲ್ಲ ಕಡೆ ಮುದ್ರಣ ಆಗಿದೆ. ನಾನು ಇತ್ತೀಚೆಗೆ ಬೆಂಗಳೂರಿನಲ್ಲೇ ಒಂದು ಬ್ಯಾಂಕಿಗೆ ಹೋಗಿದ್ದೆ. ಅದರ ಮೂಲ ಮದ್ರಾಸಿನ ಬ್ಯಾಂಕ್, ಅದು ಚೆನ್ನೈನ ಬ್ಯಾಂಕು. ಅಲ್ಲಿ ಹೋದರೆ ಜಮಾ ಚೀಟಿ ಇಂಗ್ಲೀಷು, ಹಿಂದಿ ಮತ್ತು ತಮಿಳಿನಲ್ಲಿದೆ, ಕನ್ನಡದಿಲ್ಲ. ಆ ಬ್ಯಾಂಕ್ ಇರೋದು ಗಾಂಧಿ ಬಜಾರಲ್ಲಿ. ಗಾಂಧಿ ಬಜಾರ್ ಅಂದರೆ ಬಸವನಗುಡಿ ಪ್ರದೇಶದಲ್ಲಿ, ನಮಗೆ ಭಾಳ ಹತ್ತಿರದಲ್ಲೇ ಇದೆ ನಾವು. ಈ ಥರ ಪರಿಸ್ಥಿತಿ ಇದೆ. ಅವತ್ತು ಕೆಲವು ಬ್ಯಾಂಕ್ಗಳಿಗೆ ಹೋದರೆ ನಿಮಗೆ ಕನ್ನಡದ ಜಮಾ ಚೀಟಿ ಸಿಗುತ್ತೆ, ಇಂಗ್ಲೀಷು ಹಿಂದಿ ಒಂದು ಮಗ್ಲಲ್ಲಿ ಇರುತ್ತೆ, ಕನ್ನಡ ಹಿಂದ್ಗಡೆ ಇರುತ್ತೆ, ಇದಿಷ್ಟು ಇರುತ್ತೆ. ಆದರೆ ಬ್ಯಾಂಕಿನ ಒಳಗಡೆ ಹೋಗ್ತಿದ್ದ ಪ್ರವೇಶ ಮಾಡ್ತಿದ್ದಂಗೆ ನಾವು ಅಲ್ಲಿಂದ ಆಚೆಗೆ ಪ್ರವೇಶ ಮಾಡಿದ್ರೆ ಕನ್ನಡದ ಪರಿಸ್ಥಿತಿ ಏನು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. 3 ವಿಭಾಗ ಮಾಡಬೇಕಾಗತ್ತೆ ನಾವು ಇಂಥ ಜಾಗಗಳಲ್ಲಿ. ವಾಣಿಜ್ಯ ಬ್ಯಾಂಕ್ಗಳ ಬಗ್ಗೆ ನಾನು ಅಷ್ಟೇ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಒಂದು ಹೊರಮಗ್ಗಲು ಅಂದರೆ ಗ್ರಾಹಕರ ಜೊತೆ ನಡೀತಕ್ಕಂಥ ವ್ಯವಹಾರ. ನಂತರ ಮಧ್ಯದಲ್ಲಿ ಶಾಖಾ ಮಟ್ಟದಲ್ಲಿ ನಡೀತಕ್ಕಂಥ ವ್ಯವಹಾರ. ನಂತರ ಒಳಗಡೆ ನಡೀತಕ್ಕಂಥ ವ್ಯವಹಾರ. ವಾಣಿಜ್ಯ ಬ್ಯಾಂಕ್ಗಳು ರಾಷ್ಟ್ರೀಯ ಬ್ಯಾಂಕ್ಗಳು ಇರುತ್ತದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗ್ಬೋದು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು. ನೀವು ಮುಂಬೈನಲ್ಲಿ ನಾವು ಕೇಂದ್ರ ಕಚೇರಿ ಇಟ್ಕೊಂಡು ಕೇಂದ್ರ ಸರ್ಕಾರ ಜೊತೆ RBI ಜೊತೆ ವ್ಯವಹಾರ ಮಾಡ್ತಕ್ಕಂಥ ಜಾಗದಲ್ಲಿ ಕನ್ನಡವನ್ನು ಬಳಸೋಕ್ಕಾಗತ್ತಾ? ನಾವು 8ನೇ ಪರಿಚಯದ ಸಂವಿಧಾನದ 8ನೇ ಪರಿಚಯದಲ್ಲಿ ಹಾಕಿರ್ತಕ್ಕಂಥ ಎಲ್ಲ 22 ಭಾಷೆಗಳನ್ನ ಬಳಸಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ ಕೆಲವರು. ಅದು ಸಾಧ್ಯ ಇಲ್ಲ ಅಂತಕ್ಕಂಥ ವಾಸ್ತವ ನಮಗೂ ಗೊತ್ತಿದೆ. ಆದರೆ ನಾವು ಈ ವಿಷಯದಲ್ಲಿ ಗಮನಿಸಬೇಕು, ಬ್ಯಾಂಕಿಂಗ್ ವಲಯದಲ್ಲಿ ಕನ್ನಡದ ಬಳಕೆ ಅಂದರೆ ಕನ್ನಡ ಅಂದರೆ ಕರ್ನಾಟಕ, ಕನ್ನಡ ಅಂದರೆ ಮುಂಬೈ ಅಲ್ಲ, ಕನ್ನಡ ಅಂದರೆ ದೆಹಲಿ ಅಲ್ಲ, ಕನ್ನಡ ಅಂದರೆ ಕರ್ನಾಟಕ. ಕರ್ನಾಟಕದ ಅಸ್ಮಿತೆ ಕನ್ನಡ, ಕನ್ನಡಿಗರ ಅಸ್ಮಿತೆ ಕನ್ನಡ. ಆದ್ದರಿಂದ ಕರ್ನಾಟಕದ ಒಳಗಡೆ ಇದರ ಬಳಕೆ ಏನಾಗ್ತಾ ಇದೆ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕು. ಇಲ್ಲಿ ಯಾವ್ಯಾವ ಹಂತದಲ್ಲಿ ಬಳಸಲಿಕ್ಕೆ ಸಾಧ್ಯ, ಯಾವ್ಯಾವ ಹಂತದಲ್ಲಿ ಇದನ್ನು ಬಳಸಬೇಕಾಗಿತ್ತು, ಇದನ್ನು ಯಾಕೆ ಬಳಸ್ತಾ ಇಲ್ಲ ಅಂತಕ್ಕಂಥದ್ದು. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಘಟನೆ ಆಯಿತು. ನಿಮಗೆಲ್ಲ ಇದು ಗೊತ್ತಿದೆ, ಯಾಕಂದರೆ ತುಂಬ ಇದು ಸಾಂಕ್ರಾಮಿಕವಾಗಿ ಹರಡ್ಬಿಡ್ತು. ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ರೂ ಒಬ್ಬ ಬ್ಯಾಂಕಿನ ವ್ಯವಸ್ಥಾಪಕರು, ಭಾರತೀಯ ಸ್ಟೇಟ್ ಬ್ಯಾಂಕ್ನವರನ್ನೇ ಅವರು, ನಾನು ಕನ್ನಡದಲ್ಲಿ ಮಾತಾಡೋಲ್ಲ, ಐ ವಿಲ್ ನಾಟ್ ಸ್ಪೀಕ್ ಇನ್ ಕನ್ನಡ, ದಿಸ್ ಈಸ್ ಇಂಡಿಯಾ ಅಂತ ಹೇಳ್ತಾರೆ. ಅಂದರೆ ಇದು ಭಾಳ ಆಶ್ಚರ್ಯ ಆಗುತ್ತೆ. ಬೆಂಗಳೂರಿನ ಹತ್ತಿರ ಇರ್ತಕ್ಕಂಥ ಒಂದು ಹಳ್ಳಿ ಅದು. ಆ ಹಳ್ಳಿಯಲ್ಲಿ ಇರ್ತಕ್ಕಂಥ ಶಾಖಾ ವ್ಯವಸ್ಥಾಪಕರಿಗೆ ಅದೇನು ಧೈರ್ಯ ಬಂತು, ಹೇಗೆ ಬಂತು ಈ ಧೈರ್ಯ? ದಿಸ್ ಈಸ್ ಇಂಡಿಯಾ, ಅದ್ರ ಬಗ್ಗೆ ನಮ್ಗೆ ಅನುಮಾನ ಇಲ್ಲ, ಇದು ಭಾರತ. ಆದರೆ ಭಾರತ ಒಳಗಡೆ ಕರ್ನಾಟಕ ಇದೆ, ಕರ್ನಾಟಕ ಭಾರತ ಆಗಿದೆ. ಕರ್ನಾಟಕದ ಅಸ್ಮಿತೆಯನ್ನು ಧಿಕ್ಕರಿಸಿ ಅವರು ಮಾತಾಡ್ತಾರೆ ಅಂತಂದರೆ ಕರ್ನಾಟಕಕ್ಕೂ ಭಾರತಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ. ಇದು ಬಹಳ ಹರಡದ ಮೇಲೆ ಮುಖ್ಯಮಂತ್ರಿಗಳು ಪತ್ರ ಬರೆದರು. ಭಾರತೀಯ ಸ್ಟೇಟ್ ಬ್ಯಾಂಕ್ ಕೂಡ ಒಂದು ಸ್ಪಷ್ಟನೆ ಕೊಡ್ತು. ಅವರು ಅಧಿಕೃತವಾಗಿ ಏನು ಹೇಳಬೇಕು ಅದನ್ನು ಹೇಳಿದ್ರು, ಅವರನ್ನು ವರ್ಗ ಮಾಡಿದ್ರು. ಅದೆಲ್ಲ ನಂತರ ಆಗಿದೆ ವಿಚಾರಗಳು. ನಾನು ಇದರಲ್ಲಿ ಬ್ಯಾಂಕಿನ ಆಡಳಿತ ವರ್ಗನ ನೇರವಾಗಿ ದೂಷಿಸ್ತಾ ಇಲ್ಲ. ಅದು ನಾನು ಹೇಳುವಂಥ ವಿಚಾರ ಏನಂದರೆ, ಯಾಕೆ ಕನ್ನಡದ ಜಾಗೃತಿ ಈ ಮಟ್ಟದಲ್ಲಿ ಉಂಟಾಗಲಿಲ್ಲ ಮತ್ತು ಇಂಥ ಧೈರ್ಯ ಹೇಗೆ ಬಂತು? ಬೆಂಗಳೂರಿನಲ್ಲಿ ಇದನ್ನು ಬೆಂಗಳೂರಿನಲ್ಲಿ ನಾವುಗಳು ಹೇಗಿದ್ದೀವಿ ಅಂತಂದರೆ, ನಾವು ಬ್ಯಾಂಕಿಗೆ ಹೋದರೆ ಇವಾಗ ಬ್ಯಾಂಕಿನಲ್ಲಿ ಹೊರಗಡೆ ಇರ್ತಕ್ಕಂಥ ರಕ್ಷಕ ಭಟರಿದ್ದಾರಲ್ಲ, ಭದ್ರತಾ ಕಾವಲುಗಾರರು, ಅವ್ರ ಹತ್ರನೂ ಹಿಂದಿ ಮಾತಾಡ್ತೀವಿ. ಒಳಗಡೆ ಹೋಗಿ ಗ್ರಾಹಕರಲ್ಲ
ಅಕೌಂಟೆಂಟ್ ಹತ್ರ ಹಿಂಗೆ ಹಿಂದಿ ಮಾತಾಡ್ತೇವೆ, ಮ್ಯಾನೇಜರ್ ಹತ್ರಕ್ಕೆ ಹೋದರೆ ನಾವು ಹಿಂದಿಯಲ್ಲೇ ಮಾತಾಡೋದು. ಅವ್ರಿಗೂ ಭಾಳ ಖುಷಿ, ಇದಕ್ಕಿಂತ ಒಳ್ಳೆಯದು ಸಾಧ್ಯನೇ ಇಲ್ಲ ಅವಕಾಶ ಅಂಥೇಳಿ ಅವರು ಹಿಂದಿಯಲ್ಲೇ ಮಾತಾಡ್ಬಿಡ್ತಾರೆ. ಯಾಕಂದರೆ ಇವತ್ತು ಸುಮಾರು ಬ್ಯಾಂಕ್ಗಳಲ್ಲಿ ಈ ಕರ್ನಾಟಕದ ಒಳಭಾಗದಲ್ಲೂ ಕೂಡ ಕನ್ನಡ ಗೊತ್ತಿಲ್ಲದೇ ಇರ್ತಕ್ಕಂಥವರು ಬಹಳ ಜನ ನೌಕರರಾಗಿ ಸೇರಿಕೊಂಡಿದ್ದಾರೆ. ಹಾಗಾದರೆ ಕನ್ನಡ ತರಲೇಬೇಕು. ಇದು ಪ್ರಜಾಪ್ರಭುತ್ವ, ಕನ್ನಡ ತರಬೇಕು. ಪ್ರಜೆಗಳ ಭಾಷೆಯನ್ನು ಸರ್ಕಾರ ಮಾತಾಡಬೇಕು. ಪ್ರಜೆಗಳ ಭಾಷೆಯನ್ನು ನೋಡಿ, ಖಾಸಗಿ ವಲಯದಲ್ಲಿರೋರು ಭಾಳ ಬುದ್ಧಿವಂತರು. ಇವತ್ತು ನೀವು ಜಿಯೋದು ಏನಾದರೂ ಒಂದು ಸಿಮ್ ತೊಗೊಂಡ್ರೆ ಅವರು ನಿಮಗೆ ಬರೋ ಸಂದೇಶಗಳೆಲ್ಲ ಕನ್ನಡದಲ್ಲಿ ಬರುತ್ತೆ. ನೀವು ಕನ್ನಡದಲ್ಲಿ ಹಾಕಿ ಕನ್ನಡದಲ್ಲಿ ಬರುತ್ತೆ. ಯಾಕಂದರೆ ಅವ್ರದ್ದು ವ್ಯಾಪಾರಿ ಮನೋಭಾವ ಇದೆ. ಆದರೆ ನೀವು ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ನೀವು ನಿಮ್ಮದೊಂದು ಚೆಕ್ ಬಂತೋ ಅಥವಾ ನಿಮ್ಮ ಅಕೌಂಟಿಗೆ ಜಮಾ ಆಯಿತೋ ಇನ್ನೇನೋ ಪ್ರಶ್ನೆ ಇದ್ದರೆ ನಿಮಗೆ ಬರ್ತಕ್ಕಂಥ ಸಂದೇಶ ಇಂಗ್ಲೀಷ್ನಲ್ಲಿ ಬರುತ್ತೆ ಸಂದೇಶ. ಆದರೆ ಅದು ಕನ್ನಡದಲ್ಲಿ ಸಂದೇಶ ಬರೋಲ್ಲ. ನಾನು 50 ವರ್ಷಗಳ ಹಿಂದೆ ನಾವು ಹೇಳ್ತಾ ಇದ್ದ ಮಾತನ್ನು ನಾನು ಇವತ್ತು ಹೇಳೋದಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಕನ್ನಡ ಗೊತ್ತಿಲ್ಲ, ಇಂಗ್ಲೀಷ್ ಗೊತ್ತಿಲ್ಲ ಅವ್ರಿಗೆ, ಆದ್ದರಿಂದ ಕನ್ನಡದಲ್ಲಿ ಕಳಿಸಿ ಅಂತ ನಾವು ಒಂದು ಕಾಲದಲ್ಲಿ ವಾದ ಮಾಡ್ತಾಯಿದ್ವಿ. ಆದರೆ ಅಷ್ಟು ಸರಿಯಾದ ವಾದ ಅಲ್ಲ ಅನಿಸುತ್ತೆ ನನಗೆ. ನಾವು ಗ್ರಾಮೀಣ ಪ್ರದೇಶ ಆಗಲಿ ನಗರ ಪ್ರದೇಶ ಆಗಲಿ ಪ್ರಜೆಗಳ ಮಾತು, ಆ ವಲಯದ ಮಾತು ಯಾವುದಿದೆಯೋ ಅದರಲ್ಲಿ ಪ್ರಜಾಪ್ರಭುತ್ವಕ್ಕೆ ಅನುಗುಣವಾದ ಭಾಷೆಯನ್ನು ಆಡಬೇಕು. ಇದು ಬಹಳ ಮುಖ್ಯ. ಆದರೆ ಇದು ಬ್ಯಾಂಕ್ಗಳಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥದ್ದೇ ಭಾಳ ಖೇದಕರವಾದ ವಿಚಾರ. ಈ ರೀತಿ ದ್ವೀಪಗಳು ಹೇಗೆ ಆಯಿತು, ಒಂದು ರಾಜ್ಯದಲ್ಲಿ ಈ ರೀತಿಯ ದ್ವೀಪಗಳು ಹೇಗೆ ಸೃಷ್ಟಿಯಾಗುತ್ತೆ? ಇದು ಬರೀ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಅಲ್ಲ, ದೇಶದಾದ್ಯಂತ ಇರುವಂಥ ಸಮಸ್ಯೆ. ವಿಶೇಷವಾಗಿ ಸಿ ವಲಯದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ. ಇದು ಹೇಗೆ ಒಂದೊಂದು ದ್ವೀಪಗಳು ಅಲ್ಲಲ್ಲಲ್ಲ ದ್ವೀಪಗಳು ಹೇಗಾಯಿತು ಅಂದರೆ, ಇದು ಹೆಚ್ಚು ಕಡಿಮೆ ನಾನು ಮಾತಾಡ್ತಾ ಇರೋದು ಬ್ಯಾಂಕಿಂಗ್ ವಲಯದ ಬಗ್ಗೆ ಹೇಳಿದ್ರೂ ಕೂಡ ಎಲ್ಲ ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆಗಳಲ್ಲಿ ಈ ಸಮಸ್ಯೆ ಇದೆ. ನರಸಿಂಹಮೂರ್ತಿ ಆವಾಗಲೇ ಹೇಳಿದ್ರು, ಅಂಚೆ ಇದರಲ್ಲಿ ಅಲ್ಲಿ ಹೋಗಿ ನೋಡಿ, ಅಲ್ಲೂ ಕೂಡ ನಿಮಗೆ ಜಮಾ ಚೀಟಿ ದುಡ್ಡು ಕಟ್ಟಬೇಕಾದ್ದು ಹಿಂದಿ ಮತ್ತು ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿಲ್ಲ. ಇದು ಗ್ರಾಹಕರ ಸಂಪರ್ಕ ಬರುವಂಥ ಜಾಗದಲ್ಲೇ ಇದಿಲ್ಲ. ಹಾಗೆಯೇ ನೀವು ಯಾವುದೇ ಕೇಂದ್ರದ ಅಧೀನ ಸಂಸ್ಥೆಗಳಲ್ಲಿ ಹೋದರೆ ಅವರು ಹೆಚ್ಚು ಕಡಿಮೆ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ವ್ಯವಹಾರವನ್ನು ಮಾಡ್ತಾರೆ. ಇದಕ್ಕೆ ಮೂಲ ಕಾರಣ ಎಲ್ಲಿದೆ? ರಾಜ್ಯ ಸರ್ಕಾರದ ಹಿಡಿತ ಇಲ್ಲಿಲ್ಲ. ಒಂದು ಕಾಲದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಎಲ್ಲ ಬ್ಯಾಂಕ್ಗಳಿಗೂ ಭೇಟಿ ಕೊಡ್ತಾಯಿದ್ದರು. ಒಂದೆರಡು ಸಂದರ್ಭಗಳಲ್ಲಿ ನಾನು ಕೂಡ ಹೋಗಿದ್ದೇನೆ. ಅಲ್ಲಿ ಹೋಗಿ ಮುಖ್ಯ ಕಚೇರಿಗೆ ಹೋಗಿ ಪರಿಶೀಲನೆ ಮಾಡ್ತಾಯಿದ್ರು. ಎಸ್ ಜಿ ಸಿದ್ದರಾಮಯ್ಯನವ್ರ ಜೊತೆ ಹೋಗಿದ್ದೆ ನಾನು. ಪರಿಶೀಲನೆ ಮಾಡ್ತಾಯಿದ್ರು, ನೀವು ಕನ್ನಡದ ಯಾಕಿತ್ತಿಲ್ಲ, ಕನ್ನಡಕ್ಕೆ ಅಡಮಾನು ಪತ್ರ ಕನ್ನಡದಲ್ಲಿ ಯಾಕಿಲ್ಲ, ಅದು ಇದ್ರಲ್ಲಿ ಯಾಕೆ ಕನ್ನಡದಲ್ಲಿಲ್ಲ, ನೀವು ದಸ್ತಾವೇಜುಗಳನ್ನ ಮಾಡ್ಕೊಳ್ತೀರಲ್ಲ ಅದನ್ನ ಯಾಕೆ ಕನ್ನಡದಲ್ಲಿಲ್ಲ. ಕಾನೂನಿನ ಸಮಸ್ಯೆ ಒಂದಿದೆ ನೋಡಿ. ಬ್ಯಾಂಕ್ನವ್ರು ಸಾಲ ಕೊಡ್ತಾರೆ, ಸಾಲ ಕೊಟ್ಟ ಅಂದರೆ ನಿಮ್ಮಲ್ಲಿ ಬಹಳ ಜನಕ್ಕೆ ಅನುಭವ ಆಗಿದೆ. ಸಾಲ ಕೊಡ್ತಾರೆ, ಎಲ್ಲ ಕಡೆ ಸೈನ್ ಮಾಡಿಸ್ಕೊಳ್ತಾರೆ, ಕೊನೆಗೆ ಅದು ಕಟ್ಬಾಕಿ ಆಗುತ್ತೆ. ಕಟ್ಬಾಕಿ ಆದಂಥ ಸಂದರ್ಭದಲ್ಲಿ ಕೇಸ್ ದಾಖಲೆ ಆಗುತ್ತೆ. ಕೇಸ್ ದಾಖಲೆ ಆದಾಗ ಆ ಸಾಲಗಾರ ಏನು ಹೇಳ್ತಾನೆ ಅಂದರೆ, ಇವ್ರು ಏನು ಬರ್ಕೊಂಡಿದ್ರು ನನಗೆ ಗೊತ್ತೇ ಇಲ್ಲ ಸ್ವಾಮಿ ಅಂತ ಕೋರ್ಟ್ನಲ್ಲಿ ಹೇಳ್ತಾನೆ. ಯಾಕಂದರೆ ನನಗೆ ಗೊತ್ತಿಲ್ಲ, ಅದ್ರಲ್ಲಿ ನಿಯಮ ಇದೆ. ಒಂದು ವೇಳೆ ಇಂಗ್ಲೀಷ್ನಲ್ಲಿದ್ದರೆ ಅದನ್ನು ಓದಿ ಅವ್ರಿಗೆ ವಿವರಿಸಬೇಕು. ಓದಿ ವಿವರಿಸೋರನ್ನೇ ತಪ್ಪಾಗಿ ತರ್ಜುಮೆ ಮಾಡಿ ಹೇಳಿದರೆ ಈ ಥರದ್ದು ಎಷ್ಟೋ ಕೇಸ್ಗಳು ಬ್ಯಾಂಕಲ್ಲಿ ಬಿದ್ದೋಗಿದೆ. ಆದ್ದರಿಂದ ಈ ಕಾನೂನಿನ ಸಮಸ್ಯೆಯನ್ನು ಬ್ಯಾಂಕ್ಗಳು ಗಮನದಲ್ಲಿ ಇಟ್ಕೊಳ್ಬೇಕು. ಸಾಲ ತೊಗೊಳ್ಳುವಾಗ ಎಲ್ಲಿ ಬೇಕಾದ್ರೂ ಸೈನ್ ಮಾಡ್ತಾರೆ, ಆದರೆ ನಂತರ ಈ ವಿಷಯಗಳೆಲ್ಲ ಒಂದೊಂದಾಗಿ ಎದ್ದು ಬರುತ್ತೆ. ಇದು ಕಾನೂನಿನ ಪ್ರಮುಖವಾದ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಹಾಗಾದರೆ ಈ ಎಲ್ಲ ಒಟ್ಟಾರೆ ಸಮಸ್ಯೆಯ ಮೂಲ ಎಲ್ಲಿದೆ? ಕೇಂದ್ರದ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆಗಳು, ವಿಶೇಷವಾಗಿ ಬ್ಯಾಂಕಿಂಗ್, LIC ಮುಂತಾದ ಸಂಸ್ಥೆಗಳು ಯಾಕೆ ಈ ರೀತಿ ನಡ್ಕೊಳ್ತದೆ ಅಂದರೆ, ಇದಕ್ಕೆ ರಾಜ್ಯ ಸರ್ಕಾರದ ಹಿಡಿತ ಇಲ್ಲ. ರಾಜ್ಯ ಸರ್ಕಾರ ಹೀಗೆ ಮಾಡಿ ಅಂತ ಅವ್ರಿಗೆ ನಿರ್ದೇಶನವನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಹೇಳಿತ್ತು, ಈ ಕೆಲವು ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ಠೇವಣಿಗಳನ್ನ ನಾನು ವಾಪಸ್ ತೊಗೊಳ್ತೀನಿ ಅಂತ ಹೇಳಿತ್ತು, ಬೇರೆ ಬೇರೆ ಕಾರಣಗಳಿಗೋಸ್ಕರ. ಆ ರೀತಿ ಮಾಡ್ಬೋದು. ಆದರೆ ಇವಾಗ ರಾಜ್ಯ ಸರ್ಕಾರಗಳು ಠೇವಣಿಯನ್ನೇ ಇಡೋದಿಲ್ಲ. ಅವರು ಬೇಕಾದಷ್ಟು ಕಾರಣಗಳಿದೆ, ಠೇವಣಿಯನ್ನೇ ಇಡೋದಿಲ್ಲ, ವ್ಯವಹಾರಗಳನ್ನು ಮಾತ್ರ ಮಾಡ್ತಾರೆ. ಅದು ಬ್ಯಾಂಕ್ಗಳು ನಿರಾಕರಿಸೋಕ್ಕೆ ಸಾಧ್ಯ ಇಲ್ಲ. ಈ ರಾಜ್ಯ ಸರ್ಕಾರಗಳಿಗೆ ಯಾಕೆ ಇಡ್ತಾ ಇಲ್ಲ ಅಂದರೆ, ಇದರ ಮೂಲ ಇರತಕ್ಕಂಥದ್ದು ನಮ್ಮ ಭಾರತದ ಸಂವಿಧಾನದಲ್ಲಿ ಈ ಸಮಸ್ಯೆ ಇದೆ. ಸಂವಿಧಾನದಲ್ಲಿ ಈ ಸಮಸ್ಯೆ ಪರಿಹಾರ ಆಗದ ಹೊರತು ಕನ್ನಡ ಆಗಲಿ ಇನ್ನೂ ಕನ್ನಡದಂಥ ಬೇರೆ ಭಾಷೆಗಳಾಗಲಿ ಅಷ್ಟು ಸುಲಭವಾಗಿ ಈ ಹಿಡಿತನ್ನು ತಪ್ಪಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಜನರ ಚಳವಳಿ ಮಹತ್ತರವಾಗಿ ಬೆಳೆದ್ರೆ ಮಾತ್ರ ನಾವು ಇದನ್ನು ಗೆಲ್ಲಲಿಕ್ಕೆ ಸಾಧ್ಯ.
47ನೇ ಇಸ್ವಿಯಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಆಗ ಇನ್ನೂ ಪ್ರಾಂತಗಳನ್ನು, ಭಾಷಾವಾರು ಪ್ರಾಂತಗಳ ರಚನೆ ಆಗಿರಲಿಲ್ಲ. ಆವಾಗ ತಾನೇ ಈ 550 ರಾಜ್ಯಗಳು, ಸಂಸ್ಥಾನಗಳಿತ್ತು, ಅದೆಲ್ಲ ಭಾರತಕ್ಕೆ ಸೇರಿಕೊಂಡಿತ್ತು. ಕರ್ನಾಟಕನೇ, ಮೈಸೂರು ಒಂದು ಕಡೆ, ಮುಂಬೈ ಕರ್ನಾಟಕ ಒಂದು ಕಡೆ, ಹೈದರಾಬಾದ್ ಕರ್ನಾಟಕ ಒಂದು ಕಡೆ, ಮದ್ರಾಸ್ ಕರ್ನಾಟಕ ಒಂದು ಕಡೆ, ಈ ರೀತಿ ನಾವೇ ಛಿದ್ರವಾಗಿ ಹೋಗಿದ್ವಿ. ಇಲ್ಲಿ ಒಂದೊಂದು ಕಡೆ ಒಂದೊಂದು ಭಾಷೆ ಹೇಳ್ತಾ ಇತ್ತು. ಈ ಸಂವಿಧಾನ ಸಭೆಯಲ್ಲಿ ನಡೆದಂಥ ಚರ್ಚೆಯಲ್ಲಿ ಎಲ್ರಿಗೂ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಭಾರತದ ಭಾಷೆ ಎಲ್ಲಿ ನಾವು ವ್ಯವಹರಿಸಬೇಕು ಅಂತಕ್ಕಂಥ ಮಾತು ಇತ್ತು. ಗಾಂಧೀಜಿನೂ ಈ ಮಾತು ಹೇಳಿದರು. ಅಂದರೆ ಗಾಂಧೀಜಿ ಸಂವಿಧಾನ ಸಭೆಯಲ್ಲಿ ಇರಲಿಲ್ಲ ಪಾಪ. ನೆಹರೂರವರು ಈ ಮಾತನ್ನು ಹೇಳಿದರು, ನಮ್ಮ ಪ್ರಾಂತೀಯ ಭಾಷೆಗಳನ್ನು ನಾವು ಶಕ್ತಿಯುತಗೊಳಿಸಬೇಕು. ಆದರೆ ಸಂವಿಧಾನ ಸಭೆಯ ಚರ್ಚೆಗಳಲ್ಲಿ ಈ ಪ್ರಾಂತೀಯ ಭಾಷೆಗಳನ್ನು ಶಕ್ತಗೊಳಿಸಬೇಕು ಅಂತಕ್ಕಂಥ ವಿಚಾರ ಆಳವಾಗಿ ಚರ್ಚೆ ಆಗಲೇ ಇಲ್ಲ. ಇಂಗ್ಲೀಷನ್ನು ಓಡಿಸ್ಬೇಕು, ಇಂಗ್ಲೀಷಿನ ಜಾಗದಲ್ಲಿ ಬೇರೆ ಯಾವುದೋ ಭಾಷೆಯನ್ನು, ನಮ್ಮ ಭಾಷೆಯನ್ನು ಸ್ಥಾಪಿಸಬೇಕು ಅಂತಕ್ಕಂಥದ್ದು ಒಂದು ಮಾತ್ರ ತಲೆಯಲ್ಲಿ ಚರ್ಚೆಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ಕೆಲವಾರು ಆಶ್ಚರ್ಯ ಅಂದರೆ, ಈ ಕೆಲವು ವಾದಗಳನ್ನ ಮಾಡಿರ್ತಕ್ಕಂಥವ್ರು ಮದ್ರಾಸಿನವರು, ಅವರು ಏನು ಹೇಳ್ತಾರೆ, ನಮಗೆ ಹಿಂದಿಯನ್ನು ನೀವು ಇಡಬೇಡಿ ಅಂತಾರೆ. ಉತ್ತರ ಭಾರತದವರು ಹಿಂದಿನೇ ಆಗಬೇಕು ಅಂತ ಹೇಳ್ತಾರೆ. ಕೆಲವರು ಪರ್ಷಿಯನ್ ಮತ್ತು ಉರ್ದು ಮತ್ತು ಸಂಸ್ಕೃತ ಇದನ್ನು ರಾಷ್ಟ್ರಭಾಷೆಗಳು ಮಾಡಬೇಕು ಅಂತ ಚರ್ಚೆ ಮಾಡ್ತಾರೆ. ಇಷ್ಟೆಲ್ಲ ಚರ್ಚೆ ಆಗಿ ಹಿಂದಿಯನ್ನು ಇಂಗ್ಲೀಷಿನ ಸ್ಥಾನದಲ್ಲಿ ಇಡಬೇಕು ಅಂತಕ್ಕಂಥ ತೀರ್ಮಾನ ಆಯಿತು. ಕೇವಲ ಒಂದು ಓಟಿಂದ ಅದು ತೀರ್ಮಾನ ಆಯ್ತಂತೆ. ಅದು ಸಂವಿಧಾನ ಸಭೆಯಲ್ಲಿ ನೀವು ಸಂವಿಧಾನದ 343 ಮತ್ತು 44 ಇದೆರಡನ್ನು ನೋಡಿದ್ರೆ, ಇದೆರಡು ಅನುಚ್ಛೇದಗಳನ್ನು ನೋಡಿದ್ರೆ ನಿಮಗಿದು ಗೊತ್ತಾಗುತ್ತೆ. ಭಾರತದಲ್ಲಿ ಭಾರತದ ಸಂವಿಧಾನ ಪಾರ್ಲಿಮೆಂಟಲ್ಲಿ ಉಪಯೋಗಿಸಬೇಕಾದ ಭಾಷೆ ಹಿಂದಿ ಮತ್ತು ಇಂಗ್ಲೀಷ್. ಸಭಾಧ್ಯಕ್ಷರ ಅನುಮತಿ ಕೊಟ್ಟರೆ ಬೇರೆ ಭಾಷೆಯಲ್ಲಿ ಉಪಯೋಗಿಸ್ಬೋದು. ಇವಾಗೆಲ್ಲ ಮಾತಾಡ್ತಾರೆ ಬೇರೆ ಭಾಷೆಯಲ್ಲಿ. ಆದರೆ ನಮ್ಮ ಸಂವಿಧಾನದ 120ನೇ ವಿಧಿಯಲ್ಲಿ ಈ ಮಾತಿದೆ. ಅದೇ ಥರ 210ನೇ ವಿಧಿಯಲ್ಲಿ ರಾಜ್ಯ ಸರ್ಕಾರಗಳು, ರಾಜ್ಯದ ಸಭೆಗಳಲ್ಲಿ ನೀವು ಹಿಂದಿ, ಇಂಗ್ಲೀಷು ಮತ್ತು ಆ ರಾಜ್ಯ ಒಪ್ಪಿರ್ತಕ್ಕಂಥ ಭಾಷೆಗಳಲ್ಲಿ ಮಾತಾಡ್ಬೋದು ಅಂತ ಹೇಳ್ತಾರೆ. ಇನ್ನು ಬೇರೆ ಭಾಷೆ ಮಾತಾಡ್ತೀನಪ್ಪ ಅಂತಂದರೆ ಅವನು ಮತ್ತೆ ಸಭಾಧ್ಯಕ್ಷರ ಒಪ್ಪಿಗೆಯನ್ನು ಪಡ್ಕೊಳ್ಬೇಕು. ಅದು ಭಾರತೀಯ ಭಾಷೆ ಆಗಿದ್ದರೂ ಪರವಾಗಿಲ್ಲ. ಇದು ಆ ಸಂದರ್ಭದಲ್ಲಿ ಆದಂಥ ವಿಚಾರ. ಭಾಷಾವಾರು ಪ್ರಾಂತಗಳನ್ನು ಮಾಡಿದ್ರೆ ಏನಾಗುತ್ತೆ, ಭಾಷಾವಾರು ಪ್ರಾಂತಗಳನ್ನ ಯಾತಕ್ಕಾಗಿ ಮಾಡಬೇಕು, ತರ್ಕ ಎಲ್ಲರಿಗೂ ಗೊತ್ತಿತ್ತು. ನಮ್ಮ ದೇಶದ ಸಂಸ್ಕೃತಿ ಬೆಳಿಬೇಕು, ನಮ್ಮ ದೇಶದ ಸಾಹಿತ್ಯ ಬೆಳಿಬೇಕು. ಹಾಗೆ ನೋಡಿದ್ರೆ ಇಂಗ್ಲೀಷು ಮತ್ತು ಹಿಂದಿ ಅಂಬೆಗಾಲಿರ್ತಾ ಇದ್ದಂಥ ಕಾಲದಲ್ಲಿ ಕನ್ನಡ ಒಂದು ಪ್ರಬುದ್ಧ ಭಾಷೆಯಾಗಿ ಬೆಳೆದಿತ್ತು. 16ನೇ ಶತಮಾನದಲ್ಲಿ ಹೆಸರು ಮರ್ತೋಯ್ತು ನನಗೆ. ಅವರು 16ನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಆಗ್ತಾಯಿದ್ದಂಥ ಕರಾರು ಒಪ್ಪಂದಗಳೆಲ್ಲ ಲ್ಯಾಟಿನ್ ಭಾಷೆಯಲ್ಲಿ ಆಗ್ತಾಯಿತ್ತು, ಇಂಗ್ಲೀಷ್ ಭಾಷೆಯಲ್ಲಿ ಅಲ್ಲ. ಅದೇ ಥರ ಹಿಂದಿಗೆ ಇವತ್ತು ದೇವನಾಗರಿಯಲ್ಲಿ ಬರವಣಿಗೆ ಮಾಡಬೇಕು, ಸಂಖ್ಯೆಗಳನ್ನ ಬಂದು ರೋಮನ್ ಅಂಕಿ ಸಂಖ್ಯೆಗಳನ್ನ ಬಳಸಬೇಕು. ಸ್ವಂತವಾದಂಥ ಭಾಷೆ ಇಲ್ಲ. ಆದರೆ ಕನ್ನಡದಲ್ಲಿ ಆಗಾಗಲೇ ನಾವು ಮಹಾ ಕವಿಗಳು, ನಮ್ಮಲ್ಲಿ ಪಂಪನಂಥ ದೊಡ್ಡ ದೊಡ್ಡ ಕವಿಗಳು ಕರ್ನಾಟಕದಲ್ಲಿ ಬಂದು ಹೋಗಿದ್ದರು. ಅದಕ್ಕೆ ಮುಂಚೆ ಎಷ್ಟೋ ಸಾವಿರ ವರ್ಷಗಳಿಂದ ಕನ್ನಡ ಬೆಳೆದು ಬಂದಿತ್ತು. ಆಡಳಿತದಲ್ಲಿ ಕನ್ನಡದ ನೀವು ಜಯತೀರ್ಥ ರಾಜಪುರೋಹಿತರ ಒಂದು ಪುಸ್ತಕ ಇಲ್ಲಿ ತುಂಬ ಚೆನ್ನಾಗಿದೆ. ಕನ್ನಡವೇ ಏಕೆ ಬೇಕು, ಮಾತೃಭಾಷೆಯಲ್ಲಿ ಶಿಕ್ಷಣ, ಇದರ ಬಗ್ಗೆ ಮಾತಾಡುವಾಗ ಅವರು ಸುಮಾರಷ್ಟು ಅಂಶಗಳನ್ನ ಹೇಳ್ತಾರೆ. ಕನ್ನಡದಲ್ಲಿ ಆಡಳಿತ ನಡೀತಾ ಇತ್ತು. ಆ ಹಿಂದಿನ ಸರ್ಕಾರಗಳೆಲ್ಲ ಆಡಳಿತ ಕನ್ನಡದಲ್ಲಿ ಮಾಡ್ತಾಯಿದ್ರು. ಆದರೆ ಇಂಗ್ಲೀಷರ ಮಕಾಲೆ ಒಂದು ಇಂಗ್ಲೀಷ್ ವಿದ್ಯಾಭ್ಯಾಸ ಬಂದ ಮೇಲೆ ರಾಜಾರಾಮ್ ಮೋಹನ್ ರಾಯ್ ಅಂತವರು ಕೂಡ ಅದಕ್ಕೆ ಬೆಂಬಲಿಸಿದ್ರು. ಅದು ಬೇರೆ ವಿಚಾರ. ಹಾಗಾಗಿ ಇಂಗ್ಲೀಷಿನ ಒಂದು ಗುಲಾಮತನ ನಮ್ಮಲ್ಲಿ ಆರಂಭ ಆಯಿತು. ಹೋಗಲಿ, ನಾವು ಇಂಗ್ಲೀಷಾರು ತುಂಬ ದೊಡ್ಡದಾಗಿ ಕಲ್ತವಾ? ಅದೂ ಇಲ್ಲ. ದೊಡ್ಡ ಸಾಧನೆಗಳನ್ನ ಇಂಗ್ಲೀಷ್ನಲ್ಲಿ ರವೀಂದ್ರನಾಥ್ ಠಾಗೂರ್ ಅಂತ ಬರಹಗಾರರನ್ನು ನಾವು ನಿರ್ಮಾಣ ಮಾಡಿದ್ವಾ? ಕುವೆಂಪು ಅಂತ ಬರಹಗಾರರನ್ನು ನಿರ್ಮಾಣ ಮಾಡಿದ್ವಾ? ಮಾಡಲಿಲ್ಲ. ಇತ್ತೀಚೆಗೆ ನನಗೆ ಒಂದು ಅನುಭವ ಆಯಿತು. ನಾನು ಒಂದು ಆಶ್ರಮಕ್ಕೆ ಹೋಗಿದ್ದೆ. ಅದು ಸಣ್ಣ ಮಕ್ಕಳನ್ನ ಇಟ್ಕೊಂಡು ಸಾಕ್ತಾ ಇರ್ತಕ್ಕಂಥ ಆಶ್ರಮ. ಅವರು ಆಶ್ರಮದ ಮಕ್ಕಳನ್ನೆಲ್ಲರೂ ಕನ್ನಡ ಶಾಲೆಗೆ ಕಳಿಸ್ತಾರೆ, ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ತಾರೆ. ಅವರು ಬೇಸಿಗೆ ಶಿಬಿರ ಮಾಡಿದರು.
ಬೇಸಿಗೆ ಶಿಬಿರದಲ್ಲಿ ಹುಡುಗರಿಗೆಲ್ಲ ಬೇರೆ ಬೇರೆ ಥರ ಸ್ಪರ್ಧೆಗಳು ನಡೀತಾ ಇತ್ತು. ಅವರೇನು ಮಾಡಿದ್ರು ಆಶ್ರಮದವರು, ನಾವು ನಮ್ಮ ಮಕ್ಕಳ ಜೊತೆ ಸ್ಥಳೀಯವಾಗಿ ಬೇರೆ ಬೇರೆ ಮಕ್ಕಳೇನಿದ್ದಾರೆ ಸುತ್ತಮುತ್ತ ಪ್ರದೇಶದಲ್ಲಿರೋ ಮಕ್ಕಳನ್ನೂ ಈ ಬೇಸಿಗೆ ಶಿಬಿರಕ್ಕೆ ಸೇರಿಸಬೇಕು ಅಂತ ಹೇಳಿದ್ರು. ಅವ್ರ ತಂದೆ ತಾಯಿಗಳು ಭಾಳ ಖುಷಿಯಿಂದ ಕಳಿಸಿದರು, ನಡೀತಾ ಇತ್ತು. ನಾನು ಹೋದಂಥ ಸಂದರ್ಭದಲ್ಲಿ ಒಂದು ಸ್ಪರ್ಧೆ ಇತ್ತು, ಹಾಡು ಹೇಳೋ ಸ್ಪರ್ಧೆ ಮತ್ತು ಕತೆ ಹೇಳೋ ಸ್ಪರ್ಧೆ, ಆಶುಭಾಷಣ ಸ್ಪರ್ಧೆ, ಈ ಥರದ್ದು. ಸರಿ, ಅದರಲ್ಲಿ ಒಂದು ಅವಕಾಶನ ಎಲ್ಲರಿಗೂ ಕೊಟ್ವಿ. ನೀವು ಕನ್ನಡದಲ್ಲಿ ಬೇಕಾದರೂ ಮಾತಾಡ್ಬೋದು, ಇಂಗ್ಲೀಷ್ ಬೇಕಾದರೂ ಮಾತಾಡ್ಬೋದು. ಆಶುಭಾಷಣ ತಗೊಳ್ಳಿ, ಕತೆ ಹೇಳೋ ವಿಚಾರ ತಗೊಳ್ಳಿ, ಕೊನೆಗೆ ಹಾಡು ಹೇಳೋ ವಿಚಾರ ತಗೊಳ್ಳಿ. ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಓದಂಥ ಆಶ್ರಮದ ಮಕ್ಕಳು, ಅವರಿಗೆ ತಂದೆ ತಾಯಿಗಳ ಆಶ್ರಯ ಇಲ್ಲ, ಇದನ್ನು ಗಮನಿಸಿ. ಅವ್ರು ಯಾವುದೋ ಪ್ರೈವೇಟ್ ಟ್ಯೂಷನ್ಗೆ ಹೋಗಲ್ಲ, ಗಮನಿಸಿ. ಅವರು ಯಾರು ಹಾಡು ಹೇಳ್ತೀರಪ್ಪ ಮೊದಲು ಕೈ ಎತ್ತಾರೆ, ಯಾರಪ್ಪ ಅಂದರೆ ಆಶ್ರಮದ ವಿದ್ಯಾರ್ಥಿಗಳು. ಈ ವಿಷಯದ ಬಗ್ಗೆ ಯಾರು ಮಾತಾಡ್ತೀರಾ? ಆಶ್ರಮದ ವಿದ್ಯಾರ್ಥಿಗಳು ಕೈ ಎತ್ತಾರೆ, ಬಂದು ಪಟ 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 ಮಾತಾಡ್ತಾರೆ ಕನ್ನಡದಲ್ಲಿ, ಯಾರೋ ಹೊರದಾಗ ಮಾತಾಡ್ತಾರೆ. ಆಶ್ಚರ್ಯ ಆಯಿತು ನನಗೆ. ಅಲ್ಲೇ ದೊಡ್ಡ ದೊಡ್ಡ ಇಂಗ್ಲೀಷ್ ಶಾಲೆಗಳಲ್ಲಿ, ಕಾನ್ವೆಂಟ್ ಶಾಲೆಗಳಲ್ಲಿ ಓದಂಥ ಹುಡುಗರು ಯಾವುದಕ್ಕೂ ಮುಂದೆ ಬರ್ತಾ ಇಲ್ಲ. ಎಲ್ಲ ಇವರು 12 ವರ್ಷದ ಕೆಳಗಿನವರು. ಇದು ಏನು ಅನಿಸುತ್ತೆ ನಮಗೆ? ಇವ್ರನ್ನ ದೊಡ್ಡ ಸ್ಕೂಲಿಗೆ ಕಳಿಸ್ತಾರೆ, ಇವಾಗ 2 ಲಕ್ಷ ರೂಪಾಯಿ LKGಗೆ ಕೊಡಬೇಕು ಫೀಸು. ಆ ಥರ ಶಾಲೆಗಳಿಗೆ ಹೋಗ್ತಾರೆ. ಆದರೆ ಆ ಹುಡುಗರು ಬರೋದೇ ಇಲ್ಲ, ಅವ್ರಿಗೆ ಧೈರ್ಯನೇ ಇಲ್ಲ. ಮತ್ತು ಇಂಗ್ಲೀಷ್ನಲ್ಲೂ ಸರಾಗವಾಗಿ ಮಾತಾಡೋಕ್ಕೆ ಬರೋಲ್ಲ, ಕನ್ನಡದಲ್ಲೂ ಸರಾಗವಾಗಿ ಮಾತಾಡೋಕ್ಕೆ ಬರೋಲ್ಲ, ಕನ್ನಡದ ಹಾಡು ಹೇಳೋಕ್ಕೆ ಬರೋಲ್ಲ, ಇಂಗ್ಲೀಷಿನ ರೈಮು ಹೇಳೋಕ್ಕೆ ಬರೋಲ್ಲ. ಆದರೆ ಈ ಹುಡುಗರಿಗೆ ಏನೂ ಭಯ ಇಲ್ಲ, ತಪ್ಪಾಗಲಿ ಸರಿಯಾಗಲಿ ಪಟ ಪಟ ಹೊಡಿತಾರೆ, ಮಾತಾಡ್ತಾರೆ. ಈ ಮನಸ್ಥೈರ್ಯ ಯಾಕೆ ಬಂತು ಅಂದರೆ ಅದು ಮಾತೃಭಾಷೆಯ ಶಕ್ತಿ, ಮಾತೃಭಾಷೆಯ ತಾಕತ್ತು. ಅದಕ್ಕೇ ಮಾತೃಭಾಷೆಯನ್ನು ಶಿಕ್ಷಣದಲ್ಲಿ ತರಬೇಕು ಅಂತ ಹೇಳ್ತಾ ಇದ್ದಿದ್ದು. ಆದರೆ ಶಿಕ್ಷಣದಲ್ಲಿ ಮಾತೃಭಾಷೆ ತರೋದರಲ್ಲಿ ನಾವು ವಿಫಲರಾಗಿ ಹೋಗಿದ್ದೀವಿ. ಭಾಳ ದೊಡ್ಡ ವಿಚಾರ ಅದು. ಈ ವೇದಿಕೆಯಲ್ಲಿ ಮಾತನಾಡೋಕ್ಕೆ ಆಗೋದಿಲ್ಲ. ನೋಡಿ, 1983ರಲ್ಲೇ ಸರ್ವೋನ್ನತ ನ್ಯಾಯಾಲಯ ತೀರ್ಪು ಕೊಡ್ತು, ಮಾತೃಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣ ಆಗಬೇಕು ಅಂಥೇಳಿ. ಗೋಕಾಕರ ವರದಿ ಬಂತು. ಗೋಕಾಕರ ವರದಿಯಲ್ಲಿ 125 ನಂಬರ್ ಕನ್ನಡ ಕೊಡಿ ಅಂದರೆ ಇವಾಗ ಅದಕ್ಕೂ ಗಲಾಟೆ ನಡೀತಾ ಇದೆ. 125 ನಂಬರ್ ಕೊಡೋದು ಬೇಡ, ಕನ್ನಡನ 100ಕ್ಕೆ ಇಳಿಸಿ ಅಂತ ಹೇಳ್ತಾ ಇದ್ದಾರೆ. ಬರಗೂರು ರಾಮಚಂದ್ರಪ್ಪ ಅವ್ರು ಹೇಳಿದ್ದಾರೆ, ಇಲ್ಲ 125ಕ್ಕೆ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಏನಾಗುತ್ತೆ ಗೊತ್ತಿಲ್ಲ ನನ್ನ ಕೊನೆಗೆ. ಅಂದರೆ ಗೋಕಾಕ್ ಚಳವಳಿ ಎಷ್ಟು ದೊಡ್ಡ ಚಳವಳಿ ಅದು, ಕನ್ನಡದ ಅಸ್ಮಿತೆಯನ್ನು ಬಡಿದೆಬ್ಬಿಸಿದಂಥ ಚಳವಳಿ ಅದು. ಅವರು ಮಾತೃಭಾಷೆ ಕನ್ನಡದಲ್ಲಿ ಆಗಬೇಕು ಅಂತ ಹೇಳಿದ್ರು, ಗೋಕಾಕ್ ವರದಿ. ಆದರೆ ಮಾತೃಭಾಷೆಯಲ್ಲಿ ಶಿಕ್ಷಣ ಆಗ್ತಾಯಿಲ್ಲ. ಸೊ ಸಮಾಜದಲ್ಲಿ ಅಸಮತೆ ಉಂಟಾಗ್ತಾ ಇದೆ. ಇದು ಕೂಡ ಈ ಕನ್ನಡದ ಬಳಕೆಗೆ ಭಾಳ ದೊಡ್ಡ ತೊಂದರೆ ಆಗಿರೋದು. ಗಾಂಧೀಜಿ ಒಂದು ಕಡೆ ಒಂದು ಮಾತು ಹೇಳಿದ್ದಾರೆ, ಮಗ ಅಪ್ಪನಿಗೆ ಇಂಗ್ಲೀಷ್ನಲ್ಲಿ ಪತ್ರವನ್ನು ಬರೆದರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಗಾಂಧೀಜಿ ಹೇಳಿದ್ದಾರೆ. ಆ ಕಾಲದಲ್ಲಿ ವಾಟ್ಸಪ್ ಇರಲಿಲ್ಲ, ಗಾಂಧೀಜಿಯವ್ರ ಕಾಲದಲ್ಲಿ. ಇವಾಗ ವಾಟ್ಸಪ್ ಎಲ್ಲ ಬಂದಿದೆ, ಟೆಲಿಗ್ರಾಮು, ವಾಟ್ಸಪ್ ಅಂತ, ಇನ್ಸ್ಟಾ ಅಂತ ಏನೇನೋ ಬಂದಿದೆ. ಇದೇನಾದರೂ ಗಾಂಧೀಜಿಯವರು ಇವಾಗ ಬದುಕಿದ್ರೆ ಅವರು ದಿನವಿಡೀ ಬರೀ ಕಣ್ಣೀರನ್ನೇ ಹರಿಸ್ಕೊಂಡು ಕೂತ್ಕೋಬೇಕಾಗಿತ್ತು. ಅಂದರೆ ಅಪ್ಪನೂ ಇಂಗ್ಲೀಷಲ್ಲೇ ಬರೀತಾನೆ, ಮಗನೂ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲೇ ಬರೀತಾನೆ. ಏನು ಇಂಗ್ಲೀಷಲ್ಲಿ ಬರೀತಾರೆ ಗೊತ್ತಿಲ್ಲ, ಒಟ್ಟಲ್ಲಿ ಬರೀತಾರೆ. ಅವರ ಒಂದು ಮಾತೃಭಾಷೆಯ ಅಸ್ಮಿತೆ ಅವ್ರಿಗೆ ಈ ರೀತಿ ಹೋಗ್ತಾ ಇದೆ. ಇದು ನಾವು ಗಮನಿಸಬೇಕಾದಂಥ ವಿಚಾರ. ಸೊ ಇದು ಅನುಚ್ಛೇದ 343 ಇದು ಲ್ಯಾಂಗ್ವೇಜಸ್ ಆಫ್ ದ ಯೂನಿಯನ್. ಭಾರತದ ಕನ್ನಡದಲ್ಲೂ ಇದೆ, ಅದನ್ನು ತಂದಿದ್ದೀನಿ, ಭಾರತದ ಸಂವಿಧಾನ. ಆದರೆ ಇದ್ರ ಬಗ್ಗೆ ಒಂದು ಮಾತು ಹೇಳಿಬಿಡ್ತೀನಿ. ನಮ್ಮ ಸಂವಿಧಾನ ಸಭೆಯಲ್ಲಿ ಒಪ್ಪಿಗೆ ಆಗಿರೋದೇನು ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನಲ್ಲಿ ಬರ್ತಕ್ಕಂಥ ತೀರ್ಪುಗಳು ಮತ್ತು ನಾವು ಬರೀತಕ್ಕಂಥ ಎಲ್ಲ ಅಧಿನಿಯಮಗಳು ಮೂಲ ಇಂಗ್ಲೀಷ್ನಲ್ಲಿ ಇರಬೇಕು ಅಂತ ಇವತ್ತಿಗೂ ನಾವು ಅದನ್ನೇ ಅನುಸರಣೆ ಮಾಡ್ತಾಯಿದ್ವಿ. ಮೂಲ ಅಥೆಂಟಿಕ್ ಯಾವುದು ಅಂದರೆ ಇಂಗ್ಲೀಷು. ಹಿಂದಿಯ ಅನುವಾದ ಅದರಲ್ಲೂ ವಿಶ್ವಾಸ ಇಲ್ಲ ನೋಡಿ. ಹಿಂದಿಯ ಅನುವಾದ ಮಾಡಿಡಿ ಅಂತ ಹೇಳ್ತಾರೆ. ರಾಜ್ಯದಿಂದ ಹೋಗ್ತಕ್ಕಂಥ ಅಧಿನಿಯಮಗಳು ಕೂಡ ಹಿಂದಿಯ ಅನುವಾದವನ್ನು ನಾವು ಕೇಂದ್ರಕ್ಕೆ ಕಳಿಸ್ಬೇಕೇ ಹೊರತು ಮೂಲದಲ್ಲಿ ನಾವು ಇಂಗ್ಲೀಷ್ನಲ್ಲೇ ಮಾಡಬೇಕಾಗತ್ತೆ. ಇದು ಒಂದು ದುರಂತವಾದಂಥ ವಿಚಾರನ. ಇವರು ದೇವನಾಗರಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಬೇಕು ಅಂತ ಹೇಳ್ತಾರೆ. ಅಂದರೆ ಇವರು ಬಹಳ ಸ್ಪಷ್ಟವಾಗಿ ಕೆಲವು ವಿಚಾರಗಳನ್ನ ಹೇಳ್ತಾರೆ. ಹಿಂದಿಯನ್ನು ಹೆಚ್ಚು ಕಡಿಮೆ ಇಂಗ್ಲೀಷಿನ ಸ್ಥಾನಕ್ಕೆ ತಂದಿರಿಸಬೇಕು. ಸಂವಿಧಾನ ಶುರುವಾಗಿದ್ದು 1950ನೇ ಇಸ್ವಿ, 65ನೇ ಇಸ್ವಿ ಅಷ್ಟೊತ್ತಿಗೆ 15 ವರ್ಷದಲ್ಲಿ ಇಂಗ್ಲೀಷನ್ನು ಓಡಿಸ್ಬಿಡ್ಬೇಕು ದೇಶದಿಂದ ಅಂತಕ್ಕಂಥ ಹಠ. ಅದಕ್ಕಾಗಿ ಒಂದು ಸಮಿತಿಯನ್ನು ಮಾಡ್ತಾರೆ. ಆ ಸಮಿತಿಯವರು ವರದಿಯನ್ನು ಕೊಡ್ತಾರೆ. ನೀವು ಹಿಂದಿಯನ್ನು ತೆಗಿಬೇಕು, ಹಿಂದಿಯನ್ನು ತಂದಿಡಬೇಕು, ಇಂಗ್ಲೀಷನ್ನು ತೆಗಿಬೇಕು. ಲೆಜಿಸ್ಲೇಚರಿಂದ ಇಂಗ್ಲೀಷ್ ಹೋಗಬೇಕು, ಬರಹಗಳಲ್ಲಿ ಇಂಗ್ಲೀಷ್ ಹೋಗಬೇಕು, ಶಿಕ್ಷಣದಲ್ಲಿ ಇಂಗ್ಲೀಷ್ ಹೋಗಬೇಕು, ಎಲ್ಲ ಹಿಂದಿಮಯವಾಗಬೇಕು.
ಅದು ಇದಕ್ಕೆ ರೆಕಮೆಂಡೇಷನ್ಸು ಅವರು ಆಮೇಲೆ ಮಾಡ್ತಾರೆ. ಇದನ್ನು ಇದು ಸಂವಿಧಾನದ 351ರಲ್ಲಿ ಈ ಮಾತಿದೆ. ಒಂದು ನೀವು ಸ್ಪೆಷಲ್ ಡೈರೆಕ್ಟಿವ್ಸ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ. ಆದರೆ 62-63 ಇಸ್ವಿಗೆ ಜಾರಿಗೆ ಬರೋ ಅಷ್ಟೊತ್ತಿಗೆ ಒಂದು ನಿಮ್ಮಲ್ಲಿ ಹಿರಿಯರಿಗೆ ಜ್ಞಾಪಕ ಇದೆ, ಇಲ್ಲಿ ಆ್ಯಂಟಿ ಹಿಂದಿ ಮುಷ್ಕರ ಬೆಂಗಳೂರು ಸೇರಿದಂತೆ ಮದ್ರಾಸಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಯಿತು. ಹಾಗಾಗಿ ಆ ಸಂದರ್ಭದಲ್ಲಿ ಏನು ಹೇಳಿದ್ರು, ಎಷ್ಟು ದಿವಸ ನೆಹರು ಅವರು ಇದರಲ್ಲಿ ಭಾಷಣ ಮಾಡ್ತಾರೆ ಪಾರ್ಲಿಮೆಂಟ್ಲಿ, ಎಷ್ಟು ದಿವಸ ಹಿಂದಿ ಎಲ್ಲ ಹಿಂದಿಯೇತರ ರಾಜ್ಯಗಳು ಇಂಗ್ಲೀಷನ್ನ ಇರಬೇಕು ಅಂತ ಬಯಸುತ್ತೋ ಅಲ್ಲಿವರೆಗೂ ಇಂಗ್ಲೀಷ್ ಇರಬೇಕು ಅಂತ ಹೇಳ್ತಾರೆ. ಅವರು ಆ ಆಶ್ವಾಸನೆಯನ್ನು ಕೊಟ್ಟಿದ್ದು. ಇಲ್ಲಿವರೆಗೂ ಅದನ್ನು ಮುಟ್ಟಲಿಕ್ಕೆ ಯಾವುದೇ ಸರ್ಕಾರಕ್ಕೂ ಧೈರ್ಯ ಇಲ್ಲ. ಎಲ್ಲ ಸರ್ಕಾರಗಳು, ಯಾವುದೇ ಪಕ್ಷ ಸರ್ಕಾರ ಆಗಲಿ ಹಿಂದಿಯನ್ನು ಹೇರ್ತಾ ಇದ್ದಾರೆ, ಅದರಲ್ಲೇನೂ ಅನುಮಾನ ಇಲ್ಲ. ಆದರೆ ಇದನ್ನು ಮುಟ್ಟುವಂಥ ಧೈರ್ಯ ಇಲ್ಲ ಈ ಮಾತನ್ನು. ಆದರೆ ಏನಾಗಿದೆ ಅಂತಂದರೆ, ಎಲ್ಲ ಕೇಂದ್ರೀಯ ಸಂಸ್ಥೆಗಳಲ್ಲಿ ಹಿಂದಿಯನ್ನು ಕಡ್ಡಾಯವಾಗಿ ತರಬೇಕು. ಈ ಅಫಿಷಿಯಲ್ ಲ್ಯಾಂಗ್ವೇಜ್ ಸಂವಿಧಾನದ ಈ ಅನುಚ್ಛೇದಗಳು ಬಂದ ಮೇಲೆ ಇದನ್ನು ಮಾಡಿದ್ರು. ಅಫಿಷಿಯಲ್ ಲ್ಯಾಂಗ್ವೇಜಸ್ ಆ್ಯಕ್ಟ್ ಅಂತ ಅಧಿಕೃತ ಭಾಷಾ ಅಧಿನಿಯಮ ಮಾಡಿದ್ರು. ಆ ಅಧಿನಿಯಮದಲ್ಲಿ ವರ್ಗೀಕರಣ ಮಾಡ್ತಾರೆ ರಾಜ್ಯಗಳನ್ನ. ಎ ವರ್ಗದ ರಾಜ್ಯಗಳು, ಬಿ ವರ್ಗದ ರಾಜ್ಯಗಳು, ಸಿ ವರ್ಗದ ರಾಜ್ಯಗಳು ಅಂತ. ಎ ವರ್ಗದ ರಾಜ್ಯಗಳು ಅಂದರೆ ಸಂಪೂರ್ಣ ಹಿಂದಿ ರಾಜ್ಯಗಳು, ಬಹುಶಃ ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮುಂತಾದ ರಾಜ್ಯಗಳು, ಬಿಹಾರ, ಈ ರಾಜ್ಯಗಳು, ಅವರಲ್ಲಿ ಹಿಂದಿನೇ ಅವರ ಮಾತೃಭಾಷೆ ಆ ರಾಜ್ಯಗಳು. ಬಿ ವರ್ಗದ ರಾಜ್ಯಗಳು ಯಾವುದಪ್ಪ ಅಂದರೆ ಮಹಾರಾಷ್ಟ್ರ, ಗುಜರಾತು, ಒರಿಸ್ಸಾ. ಅಂದರೆ ಇಲ್ಲಿ ಹಿಂದಿನೂ ಇದೆ ಮತ್ತು ಅವರ ಭಾಷೆಯೂ ಇದೆ. ಅದು ಬಿ ವರ್ಗದ ರಾಜ್ಯಗಳು. ಮತ್ತು ಸಿ ವರ್ಗದ ರಾಜ್ಯಗಳು ಅಂದರೆ ದಕ್ಷಿಣ ಭಾರತದ ರಾಜ್ಯಗಳು, ಜೊತೆಗೆ ಪಂಜಾಬ್ ಮತ್ತು ಪಶ್ಚಿಮ ಬಂಗಾಳ, ಈ ರಾಜ್ಯಗಳು. ಇದರಲ್ಲಿ ಹಿಂದಿಯೇತರ ರಾಜ್ಯಗಳು ಅಂತ ಮಾಡಿದ್ರು. ಮತ್ತು ಅದರಲ್ಲಿ ಏನು ಕೊಟ್ಟರು ಅಂದರೆ, ಅಧಿಕೃತ ಭಾಷಾ ಅಧಿನಿಯಮದಲ್ಲಿ ಹಿಂದಿ ರಾಜ್ಯಗಳಲ್ಲಿ ಪೂರ್ತಿ ವ್ಯವಹಾರ ಹಿಂದಿಯಲ್ಲಿ ಇರಬೇಕು. ಬೇರೆ ರಾಜ್ಯಗಳು ಅಂದರೆ ಬಿ ವರ್ಗದ ರಾಜ್ಯಗಳಲ್ಲಿ ಹಿಂದಿ ಮತ್ತು ಅಲ್ಲಿಯ ಭಾಷೆಗೆ 40% ಹಿಂದಿ ಜಾಸ್ತಿ. ಸಿ ವರ್ಗದ ರಾಜ್ಯಗಳ ಜೊತೆಗೆ ಹಿಂದಿಯಲ್ಲಿ ಇರಬೇಕು ವ್ಯವಹಾರ. ಅವರು ಬೇಕಾದ್ರೆ ಇಂಗ್ಲೀಷ್ನಲ್ಲಿ ವ್ಯವಹಾರ ಮಾಡ್ಬೋದು. ಕೇಂದ್ರ ಸರ್ಕಾರ ಮಾಡುವಂಥದ್ದೆಲ್ಲ ಹಿಂದಿಯಲ್ಲಿ ವ್ಯವಹಾರ ಮಾಡಬೇಕು, ಜೊತೆಗೆ ಇಂಗ್ಲೀಷಿನ ಒಂದು ಇದನ್ನು ಲಗತ್ತಿಸಬೇಕು ಅಂತ ಹೇಳಿ ಸಿ ವರ್ಗದ ರಾಜ್ಯಗಳಿಗೆ ಕೊಟ್ಟರು. ಅಲ್ಲೂ ಕೂಡ ಈ ಕೇಂದ್ರ ಸರ್ಕಾರದ ಇದರಲ್ಲಿ ಉತ್ತೇಜನ ಕೊಡಿ ಹಿಂದಿಗೆ, ವರ್ಕಿಂಗ್ ನಾಲೆಡ್ಜ್ ಆಫ್ ಹಿಂದಿ, ಇದು ಭಾಳ ಅವಶ್ಯಕತೆ ಇದೆ. ಸಮಯ ಓಡ್ತಾ ಇದೆ. ಹಿಂದಿ ಉತ್ತೇಜನ ಕೊಡಬೇಕು, ಅವರಿಗೆ ವರ್ಕಿಂಗ್ ನಾಲೆಡ್ಜ್ ಬೇಕು. ಆದ್ದರಿಂದ ನೀವು ಹಿಂದಿಗೆ ಪ್ರೋತ್ಸಾಹ ಧನಗಳನ್ನು ಕೊಡಿ, ಯಾರಿಗೆ ವರ್ಕಿಂಗ್ ಹಿಂದಿ ಅಂತ ಕಳಿಸಿ. ಬ್ಯಾಂಕ್ಗಳಲ್ಲಿ ಇದನ್ನು ಮಾಡೋರು ಏನಪ್ಪ ಅಂತಂದರೆ, ಎಲ್ರಿಗೂ ಒಂದು ವಾರದ ಒಂದು ತರಬೇತಿ ಕಳಿಸೋದು. ತರಬೇತಿಲಿ ಅವ್ನು ಹಿಂದಿ ಕಲ್ತ್ನೋ ಬಿಟ್ಟನೋ ಅದು ಗೊತ್ತಿಲ್ಲ ಬ್ಯಾಂಕಿಗೆ. ಬ್ಯಾಂಕ್ ಹೇಳ್ತು ಅವನಿಗೆ ವರ್ಕಿಂಗ್ ನಾಲೆಡ್ಜ್ ಆಫ್ ಹಿಂದಿ ಬರುತ್ತೆ ಅಂತ ಬರೆಯೋದು. ಅಂದರೆ ಇದಕ್ಕೊಂದು ಬೇರೆ ಬೇರೆ ಪೈಪೋಟಿ ಇರುತ್ತೆ. ಯಾವ ವೃತ್ತದಲ್ಲಿ ಯಾವ ಕಚೇರಿಯಲ್ಲಿ ಹೆಚ್ಚು ಹಿಂದಿ ಕಲ್ತರೋ ಅವ್ರಿಗೇನೋ ಅವಾರ್ಡ್ ಸಿಗುತ್ತೆ ಅಂತ ಕಾಣಿಸ್ತದೆ ರಾಷ್ಟ್ರ ಮಟ್ಟದಲ್ಲಿ. ಬಹುಶಃ ಹಿರಿಯ ಅಧಿಕಾರಿಗಳಿಗೆ ಮುಂದೆ ಬಡ್ತಿನೂ ಸಿಗ್ಬೋದು, ಅದೊಂದು ವಿಚಾರ ಬೇರೆ ಅದು. ಹೀಗಾಗಿ ಹಿಂದಿಯನ್ನು ಜಾರಿಗೆ ತರೋಕ್ಕೆ ಪ್ರಯತ್ನ ಮಾಡಿದ್ರು, ಸ್ಥಳೀಯ ಭಾಷೆಗಳನ್ನ ಮರೆತು ಬಿಟ್ರು. ಅಂದರೆ ದೇರ್ ಇಸ್ ಪೂರ್ತಿ ಡಿಸ್ಕನೆಕ್ಟ್, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಭಾಷೆ, ಬ್ಯಾಂಕು ಮತ್ತು ಅಂಚೆ, ಯಾವುದೋ BSNL ಈ ಥರ ಉದ್ಯಮಗಳು ಸಾರ್ವಜನಿಕರ ಜೊತೆ ವ್ಯವಹಾರ ಮಾಡಬೇಕಾದ್ರೆ ಯಾವ ಕ್ಷೇತ್ರದಲ್ಲಿ ಇರ್ತಾರೋ ಆ ಭಾಷೆಯನ್ನು ಬಳಸಬೇಕು ಅಂತ ಮರೆತುಬಿಟ್ಟು ಅಧಿಕಾರಶಾಹಿ ಏನು ಹೇಳುತ್ತೆ ಅದನ್ನು ಇವರು ಕೇಳೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಇದಕ್ಕೆ ಡಿಸ್ಕನೆಕ್ಟ್ ಆಗೋಯ್ತು, ಒಂದಕ್ಕೊಂದು ಸಂಬಂಧ ಇಲ್ಲ. ಇದರ ಬಗ್ಗೆ ಬಹಳಷ್ಟು ದೀರ್ಘವಾದಂಥ ವಿಚಾರಗಳಿದೆ, ಅದಕ್ಕೆ ಸ್ವಲ್ಪ ಸಮಯ ಸಾರ್ತಾ ಇಲ್ಲ. ಇನ್ಯಾವುದಾದ್ರೂ ಸಂದರ್ಭದಲ್ಲಿ ನಾವು ಮಾತಾಡ್ಬೋದು. ಆದರೆ ಇನ್ನೂ ಒಂದು ವಾದ ಇತ್ತು. ಈ ವಾದ ಏನಪ್ಪ ಅಂದರೆ, ನೀವು ಸ್ಥಳೀಯ ಭಾಷೆಗಳು ಎಷ್ಟು ಸಿದ್ಧವಾಗಿದೆ ಇವತ್ತಿಗೂ ಜನ ಹೇಳ್ತಾರೆ. ನಮ್ಮ ಹುಡುಗರು ಕೆಲವು ಸತಿ ಹೇಳ್ತಾರೆ, ನಮಗೆ ಕನ್ನಡದಲ್ಲಿ ಬರೆಯೋಕ್ಕೆ ಬರಲ್ಲ ಅಂತ ಹೇಳ್ತಾರೆ, ಇಂಗ್ಲೀಷ್ ಮಾತ್ರನೇ ಬರೋದು ಅಂತ. ಇಂಗ್ಲೀಷ್ನಲ್ಲಿ ಎಲ್ಲವನ್ನೂ ಅಭಿವ್ಯಕ್ತಿ ಮಾಡಲಿಕ್ಕೆ ಸಾಧ್ಯ ಅನ್ನೋ ದೃಷ್ಟಿಯಲ್ಲಿ ಹೇಳ್ತಾರೆ. ನಮ್ಮದೇ ತಪ್ಪು, ಅಲ್ಲಿ ಹೆಚ್ಚಿನ ತಪ್ಪು ಪೋಷಕರಾದ ನಮ್ಮದು, ಅದಿರಲಿ. ಈ ರೀತಿ ಇರಬೇಕಾದ್ರೆ ಕನ್ನಡ ಸಿದ್ಧವಾಗಿಲ್ಲ, ಈ ಭಾಷೆ ಸಿದ್ಧವಾಗಿಲ್ಲ, ಇದು ಬಹಳ ವಿಚಿತ್ರವಾದಂಥ ವಾದ. ಇದು ಈ ಭಾಷೆಯಲ್ಲಿ ಪಾರಿಭಾಷಿಕ ಶಬ್ದಗಳಿಲ್ಲ. ಪ್ರಪಂಚದಲ್ಲಿ ಬರ್ತಕ್ಕಂಥ ಎಲ್ಲ ಜ್ಞಾನ ಬೆಳೀತಾ ಇದೆ, ವಿಜ್ಞಾನ ಬಹಳ ವೇಗದಲ್ಲಿ ಬೆಳೀತಾ ಇದೆ. ಅದೇ ಥರ ವಾಣಿಜ್ಯ ವೇಗದಲ್ಲಿ ಬೆಳೀತಾ ಇದೆ. ಅದೇ ಥರ ಬ್ಯಾಂಕಿಂಗ್ ಬಹಳ ವೇಗದಲ್ಲಿ ಬೆಳೀತಾ ಇದೆ. ಈ ವೇಗದಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ಜ್ಞಾನದ ಭಾಷೆ
ಇಂಗ್ಲೀಷು. ಆದ್ದರಿಂದ ನೀವು ಸ್ಥಳೀಯ ಭಾಷೆಗಳು, ಪ್ರಾದೇಶಿಕ ಭಾಷೆಗಳಲ್ಲಿ ಏನು ಸಾಧ್ಯ? ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಇದು ಭಾಳ ಹಾಸ್ಯಾಸ್ಪದವಾದಂಥ ಒಂದು ವಿಚಾರ ಅಂತ ನಾವು ಗಮನಿಸಬೇಕು. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ನಮ್ಮ ಹಿರಿಯರು, ಸಂವಿಧಾನಕರ್ತರು ಏನು ಮಾಡಬೇಕಾಗಿತ್ತು ಅಂತಂದರೆ, ಒಂದು ಅಧಿಕೃತ ಭಾಷೆ ದೇಶಕ್ಕೆ ಮಾಡಬಾರ್ದಾಗಿತ್ತು. ಹಿಂದಿ ಮಾತ್ರ ಈ ದೇಶದ ಅಧಿಕೃತ ಭಾಷೆ, ಇಂಗ್ಲೀಷನ್ನು ತೆಗೀರಿ ಅಂತ ಹೇಳಿದ್ದು ದೊಡ್ಡ ತಪ್ಪು ಅವ್ರು ಮಾಡಿದ್ದು. ಕನ್ನಡ ಯಾಕೆ ನಮ್ಮ ದೇಶದ ಅಧಿಕೃತ ಭಾಷೆ ಅಲ್ಲ? ತಮಿಳು ಯಾಕೆ ನಮ್ಮ ದೇಶದ ಅಧಿಕೃತ ಭಾಷೆ ಅಲ್ಲ? ಪಂಜಾಬಿ ಯಾಕೆ ನಮ್ಮ ದೇಶದ ಅಧಿಕೃತ ಭಾಷೆ ಅಲ್ಲ? ಇವಾಗ ಅರುಣಾಚಲ ಪ್ರದೇಶದಲ್ಲಿ ಒಂದು ವಿಚಿತ್ರವಾದ ಸನ್ನಿವೇಶ ಇದೆ. ಗುಡ್ಡಗಾಡು ಜನಾಂಗ, ಒಂದೊಂದು ಗುಡ್ಡಗಾಡು ಜನಾಂಗದವ್ರು ಮಾತಾಡೋ ಭಾಷೆ ಪಕ್ಕದ ಕಣಿವೆಯಲ್ಲಿರೋ ಜನಗಳಿಗೆ ಗೊತ್ತಾಗಲ್ಲ. ಯಾಕಂದರೆ ಸಂಪರ್ಕ ಇರಲಿಲ್ಲ ಆ ಸಂದರ್ಭದಲ್ಲಿ ಬೆಳೆದಂಥ ಭಾಷೆಗಳು. ಆದ್ದರಿಂದ ಅರುಣಾಚಲ ಪ್ರದೇಶದಲ್ಲಿ ಹಿಂದಿ ಇವತ್ತು ಸಂಪರ್ಕ ಭಾಷೆ ಆಗಿದೆ ಅವ್ರಿಗೆ. ಅದು ಅಲ್ಲಿಯ ಪ್ರಾಕೃತಿಕ ಪರಿಸ್ಥಿತಿಯಿಂದ ಉಂಟಾದಂಥ ಒಂದು ಸ್ಥಿತಿ, ಸಂಪರ್ಕ ಭಾಷೆ ಆಗಿದೆ. ಅದಕ್ಕೆ ಪ್ರೇಮ ಕೊಂಡವರು ಮೊನ್ನೆ ಚೀನಾ ದೇಶದವ್ರಿಗೆ ಹೇಳಿದ್ದು, ನಾವು ಇಲ್ಲಿ ಚೈನೀಸ್ ಮಾತಾಡಲ್ಲ, ಮ್ಯಾಂಡ್ರಿನ್ ಮಾತಾಡ್ತಾ ಇಲ್ಲ, ನಾವು ಹಿಂದಿ ಮಾತಾಡ್ತೀವಿ, ನಾವು ಹೆಂಗೆ ಟಿಬೇಟ್ ಆಗ್ತೀವಿ ಅನ್ನೋ ಪ್ರಶ್ನೆಯನ್ನು ಅವರು ಕೇಳಿದ್ರು. ಆ ರೀತಿ ಆದರೆ ಈ ಬೇರೆ ಗಳ ಆ ರೀತಿಯ ಪರಿಸ್ಥಿತಿ ಇಲ್ಲ. ಭಾಷೆಗಳು ಭಾಳ ದೊಡ್ಡದಾಗಿ ಬೆಳೆದಿದೆ. ತೆಲುಗಾಗಲಿ, ಕನ್ನಡವಾಗಲಿ, ತಮಿಳಾಗಲಿ, ಈ ಭಾಷೆಗಳು ಭಾಳ ದೊಡ್ಡದಾಗಿ ಬೆಳೆದಿದೆ. ಇದಕ್ಕೆ ಯಾಕೆ ಇದು ರಾಷ್ಟ್ರೀಯ ಭಾಷೆಗಳಲ್ಲ, ರಾಷ್ಟ್ರಭಾಷೆ ಯಾಕಲ್ಲ? ನಮ್ಮಲ್ಲಿ ಭಾಳ ಜನಕ್ಕೆ ಒಂದು ಅನುಮಾನ ಇದೆ, ಇಲ್ಲಿರೋರಿಗೆ ಯಾರಿಗೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಹಿಂದಿ ನಮ್ಮ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತಾರೆ. ನಮಗೆ ರಾಷ್ಟ್ರಭಾಷೆ ಅನ್ನೋದು ಒಂದಿಲ್ಲ. ಹಿಂದಿ ಒಂದು ಅಧಿಕೃತ ಭಾಷೆ, ಅದು ಕೇಂದ್ರ, ಅದನ್ನು ನಮ್ಮ ಸಂವಿಧಾನನೇ ಹೇಳ್ತಾ ಇದೆ, ಹಿಂದಿ ಒಂದು ಅಧಿಕೃತ ಭಾಷೆ ಅಂಥೇಳಿ. ಬೇರೆ ಭಾಷೆಗಳು ಎಲ್ಲರೂ ಕೂಡ ಅಧಿಕೃತ ಭಾಷೆಗಳು ಆಯಾ ರಾಜ್ಯದಲ್ಲಿ. ಕರ್ನಾಟಕದಲ್ಲಿ ಕನ್ನಡ ಅಧಿಕೃತ ಭಾಷೆ, ಅದು ಯಾತಕ್ಕೆ ಬ್ಯಾಂಕಿಗೆ ಅಪ್ಲೈ ಆಗಲ್ಲ? ಕರ್ನಾಟಕದ ಒಳಗಿದ್ದಿರ್ತಾನೆ ನೀವು. ಆದಮೇಲೆ ಕರ್ನಾಟಕದಲ್ಲಿ ಅಧಿಕೃತ ಭಾಷೆ ಕನ್ನಡ, ಅದನ್ನು ಉಪಯೋಗಿಸ್ಬೇಕು. ಇದನ್ನು ಸಂವಿಧಾನಕರ್ತರು ಗಮನಿಸಬೇಕಾಗಿತ್ತು. ನಮ್ಮ ರಾಷ್ಟ್ರಭಾಷೆ ಎಲ್ಲವೂ ನಮ್ಮ ರಾಷ್ಟ್ರಭಾಷೆಗಳೇ. ಮಾಸ್ತಿಯವರು ಈ ಮಾತನ್ನು ಹೇಳಿದ್ದಾರೆ. ಬಹಳ ಜನ ಹಿರಿಯ ಸಾಹಿತಿಗಳು ಈ ಮಾತನ್ನು ಹೇಳಿದ್ದಾರೆ. ಇದು ನಮ್ಮ ರಾಷ್ಟ್ರಭಾಷೆ, ಎಲ್ಲವೂ ನಮ್ಮ ರಾಷ್ಟ್ರಭಾಷೆ ಆಗಬೇಕಾಗಿತ್ತು. ಇದು ಆಗಲಿಲ್ಲ, ಬಹಳ ದುರಂತ ಇದು. ಆದರೆ ಈ ತಪ್ಪನ್ನು ಸರಿ ಮಾಡೋಕ್ಕೆ ಸಾಧ್ಯವಾ? ಗೊತ್ತಿಲ್ಲ. ಇದು ಇತಿಹಾಸದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇದನ್ನೆಲ್ಲ ನಾವೆಷ್ಟು ಸಮರ್ಥವಾಗಿ ತೊಂದರೆಗೊಳಗಾದವ್ರು ನಾವು, ತುಳಿತಕ್ಕೊಳಗಾದವ್ರು ನಾವು, ಇದು ಸಮರ್ಥವಾಗಿ ವಾದವನ್ನು ಮಂಡಿಸ್ಬೋದು ಅನ್ನೋದು ಗೊತ್ತಿಲ್ಲ. ನಮ್ಮ ಸರ್ಕಾರಗಳಾಗಲಿ, ನಮ್ಮ ರಾಜಕೀಯ ಪಕ್ಷಗಳಾಗಲಿ ಅಷ್ಟೊಂದು ಅವರಿಗೆ ಮನೋಸಾಮರ್ಥ್ಯ ಇದೆ ಅಂತ ನನಗೆ ಅನಿಸೋದಿಲ್ಲ. ತಮಿಳುನಾಡಿನ ರಾಜಕೀಯ ಪಕ್ಷಗಳಿಗೆ ಬೇರೆ, ಯಾಕಂದರೆ ಅವರು ತಮಿಳೇ, ಅವರಿಗೆ ನೂರಾರು ವರ್ಷಗಳ ಇತಿಹಾಸ ಇದೆ. ಆ ಮಾತನ್ನು ಹೇಳೋಷ್ಟು ಧೈರ್ಯ ಇದೆ ಅವ್ರಿಗೆ. ಆದರೆ ಈ ಧೈರ್ಯ ನಮ್ಮಲ್ಲಿದೆಯಾ? ಇಲ್ಲ ಅಂತ ನನಗನ್ಸುತ್ತೆ. ಆದ್ದರಿಂದ ನಾವು ಯಾವತ್ತೂ ಇದು ನಮ್ಮದು ಅಂತ ನಾವು ಅಸರ್ಟ್ ಮಾಡ್ತೀವಿ ಅಂತಕ್ಕಂಥದ್ದು ಗೊತ್ತಿಲ್ಲದೆ ಇರುವಂಥ ವಿಚಾರ. ಹೀಗಾಗಿ ಏನಾಯಿತು ಅಂತಂದರೆ, ಹಿಂದಿಗೆ ಕೊಟ್ಟಿರ್ತಕ್ಕಂಥ ಅಪಾರವಾದ ಉತ್ತೇಜನ, ಸಂವಿಧಾನದ ಮೂಲಕ ಕೊಟ್ಟಿರ್ತಕ್ಕಂಥ ಉತ್ತೇಜನ ಮತ್ತು ಅಧಿಕೃತ ಭಾಷಾ ಅಧಿನಿಯಮದ ಪ್ರಕಾರ ಕೊಟ್ಟಿರೋ ಉತ್ತೇಜನಗಳಿಂದ ಈ ರೀತಿ ಆಗಿದೆ. ಇನ್ನು ನಾನು ಬಹಳ ಮುಖ್ಯವಾಗಿ ಮುಟ್ಟಬೇಕಾದ್ದು ಅಂದರೆ ನೇಮಕಾತಿಗಳು ಈ ಕೇಂದ್ರ ಸರ್ಕಾರದ ಸಂಸ್ಥೆಗಳಲ್ಲಿ ಹೇಗಾಗ್ತಾ ಇದೆ ಅಂತ. ಒಂದು ಕಾಲದಲ್ಲಿ ನೇಮಕಾತಿಗಳು, ಭಾರತೀಯ ಸ್ಟೇಟ್ ಬ್ಯಾಂಕಿನ ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ, ಕರ್ನಾಟಕದ ನೇಮಕಾತಿಗಳು ಮದ್ರಾಸಿನಲ್ಲಿ ಮೂಲಕ ಆಗ್ತಾಯಿತ್ತು. ಆವಾಗ ನೇಮಕಾತಿ ಮಂಡಳಿ ಮದ್ರಾಸ್ನಲ್ಲಿತ್ತು. ಅದಕ್ಕೆ ಬಹಳ ದೊಡ್ಡ ಒಂದು ಹೋರಾಟನೇ ಮಾಡಬೇಕಾಯಿತು. ರಾಜಗೋಪಾಲು, ಶೃಂಗೇಶ್ವರ್ ಶರ್ಮಾ ಎಲ್ಲ ಇದ್ದಾರೆ. ಇವರು ಹೋರಾಟ ಮಾಡಿ ನಾವು 1983ರಲ್ಲಿ ಆಗಸ್ಟ್ 14ನೇ ತಾರೀಕು 83ನೇ ತಾರೀಕಲ್ಲಿ ಆವತ್ತಿನ ಸ್ಟೇಟ್ ಬ್ಯಾಂಕಿನ ಅಧ್ಯಕ್ಷರಾಗಿದ್ದ ಗೋಯಲ್ ಅವ್ರನ್ನ ಇವರೆಲ್ಲ ಸೇರಿ ಗೆರಾವ್ ಮಾಡಿದರು. ಆದರೆ ಜನಾರ್ದನ್ ಪೂಜಾರಿ ಅವರು ಆಶ್ವಾಸನೆ ಕೊಟ್ಟಿದ್ದರು ನಮಗೆ, ನಾನು ಭಾರತೀಯ ಸ್ಟೇಟ್ ಬ್ಯಾಂಕಿಗೆ ಕರ್ನಾಟಕಕ್ಕೆ ಪ್ರತ್ಯೇಕ ನೇಮಕಾತಿ ಮಂಡಳಿ ಮಾಡ್ತೀನಿ ಅಂಥೇಳಿ 15 ದಿವಸದಲ್ಲಿ ಮಾಡಿದ್ರು. ಅದು ಗೆರಾವಾದ 15 ದಿವಸಕ್ಕೆ ಮಾಡಿದ್ರು. ಆದರೆ ಎಂಥ ದುರದೃಷ್ಟವಶಾತ್ ಅಂದರೆ, ಆ ನೇಮಕಾತಿ ಮಂಡಳಿ 83ನೇ ಇಸ್ವಿಯಲ್ಲಿ ಆಯಿತು. 95ರಷ್ಟೊತ್ತಿಗೆ ಅನಿಸುತ್ತೆ ನನಗೆ ಆ ನೇಮಕಾತಿ ಮಂಡಳಿಗಳೆಲ್ಲ ರದ್ದಾಯಿತು. ಬೇರೆ ಬೇರೆ ಸೆಲೆಕ್ಷನ್ ಕಮಿಟೀಸ್ ಅಂತ ಆಯಿತು. ಇವತ್ತಿಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ಗೆ ಅದರದೇ ಆದಂಥ ನೇಮಕಾತಿ ಮಂಡಳಿ ಇದೆ. ಬೇರೆ ಬೇರೆ ಅದಕ್ಕೆ ಅದಕ್ಕೆ ನೇಮಕಾತಿ ಮಂಡಳಿಗಳಿದೆ. IBSಗೆ ಬಹುಶಃ ಅಂಚೆ ಮತ್ತು BSNL ಇತ್ಯಾದಿ ಕೇಂದ್ರ ಸಂಸ್ಥೆಗಳಿಗೂ ಕೂಡ ಅದರದೇ ಆದ ನೇಮಕಾತಿ ಮಂಡಳಿಗಳಿವೆ. ಈ ನೇಮಕಾತಿ ಮಂಡಳಿಗಳಿಗೆ ಪ್ರಾದೇಶಿಕ ಭಾಷೆಗಳ ಹಂಗೆ ಇಲ್ಲ, ಬೇಕಾಗಿಲ್ಲ ಅವರಿಗೆ ಪ್ರಾದೇಶಿಕ ಭಾಷೆಗಳು.
ಅವ್ರ ಪರೀಕ್ಷೆಗಳನ್ನ ಮಾಡೋ ರೀತಿ ಇದರಲ್ಲಿ 3 ಮಟ್ಟದಲ್ಲಿ ಪರೀಕ್ಷೆ ಮಾಡ್ತಾರೆ ಇವಾಗ ಬ್ಯಾಂಕ್ಗಳಲ್ಲಿ. ಅದರಲ್ಲಿ ಪ್ರಾದೇಶಿಕ ಭಾಷೆಯನ್ನು ಕಡ್ಡಾಯ ಮಾಡಿ ಅಂತ ನಾವು ಕೇಳ್ತಾ ಇದ್ವಿ ಭಾಳ ದಿವಸಗಳಿಂದ, ಅದು ಆಗಲಿಲ್ಲ. ಕನಿಷ್ಠ ಪಕ್ಷ ದರ್ಜೆ 4 ಮತ್ತು ದರ್ಜೆ 3ರಲ್ಲಿ ಪ್ರಾದೇಶಿಕ ನೇಮಕಾತಿ ಮಂಡಳಿಗಳು ಬರಬೇಕು. ಅಂದರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜಾಗಗಳಿಗೆ ಕನ್ನಡದಲ್ಲೇ ನೇಮಕ ಆಗಬೇಕು, ಕರ್ನಾಟಕದಲ್ಲೇ ನೇಮಕ ಆಗಬೇಕು, ತಮಿಳುನಾಡದಲ್ಲೇ ನೇಮಕ ಆಗಬೇಕು. ಅಧಿಕಾರಿಗಳ ಮಟ್ಟದಲ್ಲಿ ಸ್ವಲ್ಪ ವಿನಾಯಿತಿಯನ್ನು ತೋರಿಸ್ಬೋದು, ಅದರಲ್ಲಿ ಪೂರ್ತಿ ತೋರಿಸೋಕ್ಕಲ್ಲ, ಸ್ವಲ್ಪ ತೋರಿಸ್ಬೋದು. ಆದರೆ ಕನಿಷ್ಠ ಪಕ್ಷ ಇವಾಗ ಕಿರಿಯ ಸಹಾಯಕರು ಅಂತ ಏನು ಬ್ಯಾಂಕ್ಗಳು ಕರೀತಾರೆ, ಇದರಲ್ಲಿ ಒಂದು ಚೂರು ರಿಯಾಯಿತಿಯನ್ನು ತೋರಿಸಬಾರದು. ಆದರೆ ಕೇಂದ್ರ ಸರ್ಕಾರ ಈ ಮಾತನ್ನು ಒಪ್ತಾರಾ? ಇವತ್ತಿಗಂತೂ ಒಪ್ಪೋದಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಅದು ಈ ನೇಮಕಾತಿಯ ಸಂಪೂರ್ಣ ಹಿಡಿತ ನಿನ್ನೆ ಬಂದಿದೆ ಭಾರತೀಯ ಸ್ಟೇಟ್ ಬ್ಯಾಂಕಿನ ಒಂದು ಜಾಹೀರಾತು. ಕರ್ನಾಟಕದಲ್ಲಿ 250 ಜನರು ಕಿರಿಯ ಸಹಾಯಕರ ನೇಮಕಾತಿ ಆಗ್ತಾರೆ. ಅಂದರೆ ಒಂದು ಸಂತೋಷದ ವಿಷಯ, ಸ್ವಲ್ಪ ಸಂತೋಷ ಪಡ್ಬೋದು, ಜಾಸ್ತಿ ಅಲ್ಲ. ನರಸಿಂಹಮೂರ್ತಿ ಹೇಳಿದ್ರು ಸ್ವಲ್ಪ ಸಂತೋಷ ಪಡ್ಬೋದು ಅಂತ. ಅದೇನಪ್ಪ ಅಂದರೆ ಸ್ಥಳೀಯ ಭಾಷಾ ಪರಿಣಿತಿಯನ್ನು ಪರೀಕ್ಷೆ ಮಾಡಬಹುದನ್ನು ಕಡ್ಡಾಯ ಮಾಡಿದ್ದಾರೆ. 3 ಹಂತಗಳಲ್ಲಿ ಪರೀಕ್ಷೆ ಆಗುತ್ತೆ. ಒಂದು ಪ್ರಿಲಿಮಿನರಿ ಅಂತೇಳಿ ಮೊದಲನೇ ಹಂತ, ಅದರಲ್ಲಿ ಸುಮಾರು ಜನನ ತೆಗಿತಾರೆ. ಆಮೇಲೆ 2ನೇ ಹಂತ, ಇದರಲ್ಲೆಲ್ಲ ಆಬ್ಜೆಕ್ಟಿವ್ ಟೆಸ್ಟ್ ಆ ಥರದ ಪರೀಕ್ಷೆಗಳಿದೆ. ಅದನ್ನು ನೋಡಿ, ಜಾಹೀರಾತು ನೋಡಿ ನಿಮಗೆ ಗೊತ್ತಾಗುತ್ತೆ. ಇದೆಲ್ಲ ಆಗಿ ತಾತ್ಕಾಲಿಕವಾದ ಪಟ್ಟಿಯನ್ನು ಬ್ಯಾಂಕ್ಗಳಿಗೆ ಕಳಿಸ್ತಾರೆ, ಪ್ರೊವಿಷನಲ್ ಲಿಸ್ಟ್. ಆ ಲಿಸ್ಟ್ನಲ್ಲಿ 10ನೇ ತರಗತಿಯವರೆಗೆ ಕನ್ನಡವನ್ನು ಕಲಿಯದೇ ಇದ್ದರೆ ಅಥವಾ PUC ವರೆಗೆ ಕನ್ನಡವನ್ನು ಕಲಿಯದೇ ಇದ್ದರೆ ಅಂಥವರು ಈ ಪರೀಕ್ಷೆಯನ್ನು ತಗೋಬೇಕು. ಎಷ್ಟಪ್ಪ ಅಂದರೆ 30 ನಂಬರ್ಗೆ. ಒಂದು ಬಾಯ್ಮಾತಿನ ಪರೀಕ್ಷೆ ನಡೆಯುತ್ತೆ, ಬರಹ ಒಂದಿರುತ್ತೆ, ಆಮೇಲಿಂದ ಭಾಷಾ ಗ್ರಹಣ ಕಾಂಪ್ರಹೆನ್ಷನ್ ಈ ಥರ ಪರೀಕ್ಷೆ ಇರುತ್ತೆ. 15 ನಂಬರ್ದು ಎರಡು ಪೇಪರ್ ಇರುತ್ತೆ. ಈ ಪರೀಕ್ಷೆಯನ್ನು ಮಾಡೋರು ಯಾರಪ್ಪ ಅಂದರೆ ಆಯಾ ಬ್ಯಾಂಕಿನ ಅಧಿಕಾರಿಗಳು ಮಾಡ್ತಾರೆ. ಇದು ಕೇಂದ್ರ ಮಟ್ಟದಲ್ಲಿ ಆಗೋದಿಲ್ಲ. ಅಲ್ಲಿ ಯಾರು ಈ ಅರ್ಹತೆಯನ್ನು ಗಳಿಸೋದಿಲ್ವೋ ಅಂಥವ್ರಿಗೆ ಕೆಲಸ ಸಿಕ್ಕಲ್ಲ. ನಾನು ಒಂದಷ್ಟು ಅಂಕಿಅಂಶಗಳನ್ನ ಸಂಗ್ರಹ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಯಾರೂ ಅಷ್ಟು ಸುಲಭವಾಗಿ ಅಂಕಿಅಂಶಗಳನ್ನ ಕೊಡೋದಿಲ್ಲ ಬ್ಯಾಂಕ್ನವರು. ಯಾಕಂದರೆ ಬ್ಯಾಂಕ್ನಲ್ಲಿ ಇವಾಗ ಜನಗಳೇ ಇಲ್ಲ. ನೀವು ಯಾವ ಶಾಖೆಗೆ ಹೋದ್ರೂ ಉದ್ಯೋಗಿಗಳೇ ಇಲ್ಲ. ಕನ್ನಡ ಬರುತ್ತೋ ಇಲ್ವೋ ಅಂತ ಏನೋ ಚೀಫ್ ಜನರಲ್ ಮ್ಯಾನೇಜರ್ ಕೇಳಲ್ಲ. ಅವರು ಸೇರಿಸ್ಕೊಳ್ಳಪ್ಪ, 30-20 ನಂಬರ್ ಕೊಟ್ಬಿಟ್ಟು ಸೇರಿಸ್ಕೊಳ್ಳಿ, ಬೆಂಗಳೂರಿನಲ್ಲೆಲ್ಲಾದ್ರೂ ಅವ್ರನ್ನ ಹಾಕೋಣ, ಅಲ್ಲೇನು ಕನ್ನಡ ಬೇಡ ಅಂತ ಹೇಳ್ತಾರೆ. ಇದಾಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಇದರ ಸಾಧ್ಯತೆ ಇದೆ ಅಂತ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದರ ಬದಲು ಸರ್ಕಾರ ಏನು ಮಾಡಬೇಕಾಗಿತ್ತು ಅಂದರೆ ಕನ್ನಡದ ಪರಿಣಿತಿ, ಕನ್ನಡ ಪ್ರೊಫಿಷಿಯನ್ಸಿ ಈ ಪರೀಕ್ಷೆಯನ್ನು ಕೂಡ ಅವರು ಒಬ್ಬ ವ್ಯಕ್ತಿ ನಾನು ಬೆಂಗಳೂರು ವೃತ್ತಕ್ಕೆ ಅಥವಾ ಅಂದರೆ ಎಲ್ಲ ಯಾವುದೇ ಬ್ಯಾಂಕು ಅಥವಾ ಯಾವುದೇ ಕೇಂದ್ರ ತಗೊಳ್ಳಿ, ಬೆಂಗಳೂರು ವೃತ್ತಕ್ಕೆ ಇನ್ಯಾರು ಹಾಕಿದ್ದೀನಿ ಅರ್ಜಿ ಅಂದರೆ ಅವನಿಗೆ ಆ ಮಟ್ಟದಲ್ಲೇ ಕನ್ನಡದ ಒಂದು ಪತ್ರಿಕೆಯನ್ನು ಕೊಡಬೇಕು. ಸಂದರ್ಶನ ಮಾಡುವಾಗ ಕನ್ನಡದಲ್ಲೇ ಸಂದರ್ಶನ ಮಾಡಿ ಬಾಯಿ ಮಾತಿನ ಪರೀಕ್ಷೆಯಲ್ಲಿ ಅವ್ನಿಗೆ ಎಷ್ಟು ಸಾಧ್ಯತೆ ಶಕ್ತಿ ಇದೆ ಅಂತ ನೋಡಬೇಕು. ಆವಾಗ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ. ಇದನ್ನು ನಾನು ಅನುಮಾನ ಪಡ್ತಾ ಇಲ್ಲ. ಆಯಾ ವೃತ್ತದ ಹಿರಿಯ ಅಧಿಕಾರಿಗಳು ತಪ್ಪು ಮಾಡ್ತಾರೆ, ಅವರೇನೋ ಮೋಸ ಮಾಡ್ತಾರೆ ಅಂತ ಅನುಮಾನ ಪಡ್ತಾ ಇಲ್ಲ. ಆದರೆ ಸಾಧ್ಯತೆಗಳಿದೆ. ಇದನ್ನು ಸ್ವಲ್ಪ ಸರಿಪಡಿಸಬೇಕಂತ ಅಗತ್ಯ ಇದೆ. ನಾನು 2017ರಲ್ಲಿ ಒಂದು ಸತಿ ನಾವು ಇವರಿಗೆ ಕೇಂದ್ರ ಸರ್ಕಾರಕ್ಕೆ ಒಂದು ನಿಯೋಗದ ಜೊತೆ ನಾನು ಹೋಗಿದ್ದೆ. ಅಲ್ಲಿ ಅನಂತಕುಮಾರ್ ಅವ್ರ ಜೊತೆ ಹೋಗಿದ್ದಾಗ ಕೇಂದ್ರದ ಅರ್ಥಮಂತ್ರಿ ಇವರಿದ್ದರು, ನಮ್ಮ ತೀರಿ ಹೋದ್ರಲ್ಲ, ಅರುಣ್ ಜೇಟ್ಲಿ ಅವರಿದ್ದರು. ಅರುಣ್ ಜೇಟ್ಲಿ ಅವರು ಮುಂದೆ ಹೀಗೆ ಕೂತ್ಕೊಂಡು ಮಾತಾಡಿದಾಗ ಅರುಣ್ ಜೇಟ್ಲಿ ಅವರಿಗೆ ಅನಂತಕುಮಾರ್ ವಿವರಿಸಿದಾಗ ಅರುಣ್ ಜೇಟ್ಲಿಗೆ ಆಶ್ಚರ್ಯ ಆಯಿತು. ಈಸ್ ಇಟ್ ಹ್ಯಾಪನಿಂಗ್ ಇನ್ ಗುಜರಾತ್ ಅಂತ ಕೇಳಿದ್ರು. ಹೌದು, ಗುಜರಾತಲ್ಲೂ ಆಗ್ತಾಯಿದೆ ಅಂತ ಹೇಳಿದ್ರು. ಯಾಕಂದರೆ ಕೆಲವು ಇಂಟೀರಿಯರ್ ನೀವು ಪ್ರದೇಶಗಳಿಗೆ ಹೋದರೆ ಹಿಂದಿ ಗೊತ್ತಿಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ಅಲ್ಲೂ ಇದ್ದಾರೆ, ಅಲ್ಲೂ ಗೊತ್ತಿದ್ದಾರೆ. ನಾವು ಭ್ರಮಿಸೋಕ್ಕೆ ಸಾಧ್ಯ ಇಲ್ಲ. ಗುಜರಾತಿಗಳು ತಮ್ಮ ಲೆಕ್ಕವನ್ನು ಗುಜರಾತಿ ಭಾಷೆಯಲ್ಲೇ ಬರೀತಾರೆ, ಅವ್ರ ವ್ಯವಹಾರಗಳೆಲ್ಲ ಗುಜರಾತಿ ಭಾಷೆಯಲ್ಲೇ ಆಗುತ್ತೆ. ಒಂದು ರೀತಿ ನಾವು ನೋಡಿದ್ರೆ ನಮಗಿಂತ ಹೆಚ್ಚು ನಷ್ಟ ಅನುಭವಿಸ್ತಾ ಇರ್ತಕ್ಕಂಥವ್ರು ಅವ್ರ ಜಾಗೃತಿ ಆಗಿಲ್ಲ. ಗುಜರಾತಿಗಳಾಗಲಿ, ರಾಜಸ್ಥಾನಿಗಳಾಗಲಿ, ಹಿಂದಿಯಲ್ಲಿ ಇರ್ತಕ್ಕಂಥ ಹಲವಾರು ಉಪಭಾಷೆಗಳು ಇನ್ನು ಸ್ವಲ್ಪ ದಿವಸಕ್ಕೆ ಪೂರ್ತಿ ಸತ್ತೋಗುತ್ತೆ, ಅದರಲ್ಲೇನೂ ಅನುಮಾನ ಇಲ್ಲ. ಭೋಜ್ಪುರಿ ಆಗ್ಬೋದು, ಕೆಲವು ಸಿನಿಮಾ ಬರೆದು ನಡೀತಾ ಇರೋಂಥದ್ದನ್ನು ಬಿಡಿ, ಮೈಥಿಲಿ, ಭೋಜ್ಪುರಿ ಈ ಥರ ಬೇಕಾದಷ್ಟು ಉಪಭಾಷೆಗಳಿವೆ. ಆ ಭಾಷೆಗಳ ಸತ್ವವನ್ನು ಇವಾಗ ಸರ್ಕಾರಿ ಹಿಂದಿ ಏನು ಬರ್ತಾಯಿದೆ ಅದು ಪೂರ್ಣ ಹೀರ್ಕೊಂಡು ಆ ಭಾಷೆಗಳು ನಾಶ ಆಗೋದ್ರಲ್ಲಿ ಏನೂ ಅನುಮಾನ ಇಲ್ಲ. ನಾವೇನೋ ಹೊಡೆದಾಡಿಕೊಂಡು ಕನ್ನಡನ ಉಳಿಸ್ಕೊಳ್ಬೋದು 100 ವರ್ಷ ಆದಮೇಲೆ. 100 ವರ್ಷ ಆದಮೇಲೆ ರಾಜಸ್ಥಾನಿ ಭಾಷೆ ಇರುತ್ತಾ ಇಲ್ವಾ ಗೊತ್ತಿಲ್ಲ.
ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಭುಗಿಲೆತ್ತು, ದೊಡ್ಡದಾಗಿ ಭುಗಿಲೆತ್ತು, ನಿಮಗೆ ಗೊತ್ತು, ರಾಜಕೀಯ ಕಾರಣಗಳಿಗಾಗಿ. ಆದರೆ ಮುಂಬೈನಲ್ಲಿ ಇದ್ದು 40 ವರ್ಷ 50 ವರ್ಷ ಇದ್ದು ಮರಾಠಿ ಕಲಿದೇ ಇರತಕ್ಕಂಥ ಬೇಕಾದ ಜನನ ನಾನು ನೋಡಿದ್ದೇನೆ. ಅವರು ಹಿಂದಿಯಲ್ಲೇ ಕಾಲ ಕಳೀತಾರೆ. ನೀವು ಮರಾಠಿಗೆ ಬೇಕು ಅಂದರೆ ಇನ್ನೆಲ್ಲೋ ನಾಗ್ಪುರಕ್ಕೆ ಹೋಗಬೇಕು ಅಥವಾ ಪೂನಾಗೆ ಹೋಗಬೇಕು. ಈ ಥರ ಸಂದರ್ಭಗಳಿದೆ. ಅದನ್ನು ಈ ಅಪಾಯಗಳನ್ನು ನಾವು ಗ್ರಹಿಸ್ತಾ ಇಲ್ಲ. ಹಾಗಾಗಿ ಈ ನೇಮಕಾತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡಬೇಕಾದ್ರೆ ಪ್ರಾದೇಶಿಕ ನೇಮಕಾತಿ ಮಂಡಳಿಗಳನ್ನು ಮಾಡಬೇಕು. ಆವಾಗ ಮಾತ್ರ ಕನ್ನಡ ಭಾಷೆಯನ್ನು ಬಳಸಲಿಕ್ಕೆ ಸಾಧ್ಯ. ಆಮೇಲೆ ಈ ಕನ್ನಡ ಭಾಷೆಯ ತಯಾರಿ ಬಗ್ಗೆ ಬಹಳ ಮುಖ್ಯವಾದ ವಿಚಾರಗಳನ್ನ ನಾನು ಹೇಳಬೇಕು, ಸಮಯ ಆಗ್ತಾಯಿದೆ. ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು 1972 ಪ್ರಾರಂಭ ಆಯಿತು. ನಮ್ಮ ರಾಜಗೋಪಾಲ್ ಇಲ್ಲೇ ಕೂತಿದ್ದಾರೆ, ಅವರೇ ಕನ್ನಡ ಸಂಘವನ್ನು ಆರಂಭ ಮಾಡಿದ್ದು. ಅದಾದಮೇಲೆ 72ರಿಂದ ಹಲವಾರು ಶಾಖೆಗಳಲ್ಲಿ ಕನ್ನಡ ಸಂಘಗಳು ಉದ್ಘಾಟನೆ ಆಯಿತು. ಆದರೆ ರಾಜಗೋಪಾಲ್ ಒಂದು ಹಂತದಲ್ಲಿ ಹೇಳಿದ್ರು, ನಾವು ಬರೀ ರಾಜ್ಯೋತ್ಸವಗಳನ್ನ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ, ಕನ್ನಡಕ್ಕೆ ಏನಾದರೂ ಮೌಲಿಕವಾದ ಕಾಣಿಕೆಯನ್ನು ಕೊಡಬೇಕು, ಬ್ಯಾಂಕಿಂಗ್ ವಾಗ್ಮಯವನ್ನು ನಾವು ಬೆಳೆಸಬೇಕು ಅಂತ ಹೇಳಿದ್ರು. ಆವಾಗಲೇ ನಾವು HSK ಅವರ ಹತ್ರಕ್ಕೆ ಹೋಗಿದ್ದು. ಸುಬ್ರಹ್ಮಣ್ಯಂ ಅಂತ ರಿಸರ್ವ್ ಬ್ಯಾಂಕ್ ಕನ್ನಡ ಸಂಘದಲ್ಲಿದ್ದರು. ಅವರು HSK ಅವರ ಪರಿಚಯ ನಮಗೆ ಮಾಡಿದ್ರು. HSK ಅವ್ರ ಜೊತೆ ನಾವು ಇದನ್ನು ಮಾತಾಡಿದಾಗ, ನೀವು ಬ್ಯಾಂಕಿಂಗ್ ಪ್ರಪಂಚ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ನಾವು ತರ್ತೀವಿ, ಆ ಪತ್ರಿಕೆಯ ಕೆಲವು ಪ್ರತಿಗಳು ಇದೆ, ನಿಮಗೆ ತೋರಿಸ್ತೀನಿ. ಬ್ಯಾಂಕಿಂಗ್ ಪ್ರಪಂಚ ಅಂದರೆ 22 ವರ್ಷಗಳ ಕಾಲ ಈ ಬ್ಯಾಂಕಿಂಗ್ ಪ್ರಪಂಚ ಪತ್ರಿಕೆ ಬಂತು. ಈ ಪತ್ರಿಕೆಯನ್ನು ಆರಂಭ ಮಾಡಿದ್ಮೇಲೆ ನಾವು HSK ಅವ್ರನ್ನ ಕೇಳಿದ್ವಿ, ನೀವು ದಯವಿಟ್ಟು ಇದರ ಸಂಪಾದಕತ್ವವನ್ನು ವಹಿಸ್ಕೋಬೇಕು ಅಂತ. HSK ಅವ್ರಿಗೆ ಅನುಮಾನ ಆಯಿತು. ಯಾಕೆ ಒಂದು ಬ್ಯಾಂಕಿಂಗ್ ಪತ್ರಿಕೆ, ಅದು ಕನ್ನಡದಲ್ಲಿ ಇರ್ತಕ್ಕಂಥ ಬ್ಯಾಂಕಿಂಗ್ ಪತ್ರಿಕೆ ಹೆಂಗೆ ನಡೆಯುತ್ತೆ? ಯಾವುದೇ ಬೇರೆ ಯಾವ ಭಾರತೀಯ ಭಾಷೆಗಳಲ್ಲೂ ಇಲ್ಲ. ಅದರಲ್ಲೂ ಈ ಬ್ಯಾಂಕಿಂಗ್ ಪ್ರಪಂಚ ಹಣ ಮತ್ತು ಬ್ಯಾಂಕಿಂಗ್ ವಿಚಾರಗಳಿಗೆ ಮಾತ್ರ ಮೀಸಲಾದಂಥ ಪತ್ರಿಕೆ. ಮೊದಲು 6 ತಿಂಗಳಿಗೊಂದು ಸತಿ ಇತ್ತು, ಆಮೇಲೆ ತ್ರೈಮಾಸಿಕವಾಗಿ ಪತ್ರಿಕೆಯಾಗಿ ಬಂತು. 2003ರಲ್ಲಿ ನಮ್ಮ ಕಡೆಯ ಪತ್ರಿಕೆ ಅದು ಪ್ರಕಟವಾಗಿತ್ತು. HSK ಹೇಳಿದರು, ಇದು ಭಾಳ ಸವಾಲಿನ ವಿಷಯ, ನೀವು ಮಾಡ್ತೀರಾ ಅಂತೇಳಿ. ನಾವು ಮಾಡ್ತೀವಿ, ನೀವು ಬೆಂಬಲ ಕೊಡಬೇಕು ಅಂತ. ಇಲ್ಲಿ BS ಚಂದ್ರಶೇಖರ್ ಇದ್ದಾರೆ, TK ರಂಗನಾಥ್ ಇದ್ದಾರೆ, ಇಲ್ಲಿ ಜನಾರ್ದನ್ ತುಂಗ ಇದ್ದಾರೆ, ಭಾಳಷ್ಟು ಜನ ಇದ್ದಾರೆ, ಶರ್ಮಾ ಇದ್ದಾರೆ. ಇವರೆಲ್ಲರೂ ಒಟ್ಟುಗೂಡಿದ್ರು. ಇದೊಂದು ಶಕ್ತಿ, ಮಹಾನ್ ಶಕ್ತಿಯಾಗಿ ಆ ಸಂದರ್ಭ ಒಂದು 20-25 ವರ್ಷಗಳ ಕಾಲ ಒಂದು ಮಹಾನ್ ಶಕ್ತಿಯಾಗಿ ಅಲ್ಲಿ ಕೆಲಸ ಆಯಿತು. ಪ್ರತಿ 3 ತಿಂಗಳಿಗೆ ಒಂದು ಬ್ಯಾಂಕಿಂಗ್ ಪ್ರಪಂಚ ಬಂತು. 1,000ಕ್ಕೂ ಹೆಚ್ಚು ಪ್ರತಿಗಳು ಆವಾಗ ಹೋಗ್ತಾಯಿತ್ತು. ಬಹಳಷ್ಟು ಪ್ರಯತ್ನಶೀಲವಾಗಿ ನಾವು ಈ ಕೆಲಸವನ್ನು ಮಾಡಿದ್ವಿ. ಆದರೆ HSK ಒಂದು ಮಾತು ಕೇಳಿದ್ರು. ನಾವು ಕೆಲವು ಹಿರಿಯ ಬರಹಗಾರರನ್ನ ಹೋಗಿ, ಎಕಾನಮಿಸ್ಟ್ಗಳು ಅಂತ, ಅವ್ರನ್ನ ಹೋಗಿ ಲೇಖನಗಳನ್ನ ಕೊಡಿ ಅಂತ ಕೇಳಿದ್ವಿ, ಕೊಡ್ತಾ ಇರಲಿಲ್ಲ. ಆದರೆ HSK ಅವ್ರು ಹೇಳಿದ್ರು, ನೀವು ಅವರಿವ್ರ ಮೇಲೆ ಇದ್ಕೊಂಡ್ರೆ ಆಗೋದಿಲ್ಲಪ್ಪ, ನಿಮಗೆ ಹೊಟ್ಟೆ ಹಸಿದ್ರೆ ನೀವೇ ಊಟ ಮಾಡಬೇಕು, ಬೇರೆಯವ್ರು ಊಟ ಮಾಡಿದ್ರೆ ನಿಮ್ಮ ಹೊಟ್ಟೆ ತುಂಬೋದಿಲ್ಲ, ನೀವೇನೇ ಲೇಖಕರನ್ನ ತಯಾರು ಮಾಡಿ. ಆವಾಗಲೇ ಹುಟ್ಕೊಂಡಿದ್ದು ಬ್ಯಾಂಕಿಂಗ್ ಕಮ್ಮಟ ಅಂತಕ್ಕಂಥ ಒಂದು ಪರಿಕಲ್ಪನೆ. ಅಂದರೆ ನಾನು ಇದನ್ನೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದಕ್ಕೆ ಸಾರ್ವಜನಿಕ ಪ್ರಯತ್ನವೂ ಇರಬೇಕು, ಈ ನೌಕರರು ಒಳಗಡೆ ಎತ್ಕೊಂಡು ನೌಕರರ ಪ್ರಯತ್ನವೂ ಇರಬೇಕು, ಸರ್ಕಾರದ ಬೆಂಬಲ ಇರಬೇಕು, ಆಯಾ ಸಂಸ್ಥೆಗಳ ಬೆಂಬಲ ಇರಬೇಕು, ಆವಾಗಲೇ ಭಾಷೆ ಬೆಳೆಯೋಕ್ಕೆ ಸಾಧ್ಯ. ಹಾಗಾಗಿ 6 ವರ್ಷದಲ್ಲಿ 2 ಸತಿ 12 ದಿವಸಗಳ ಕಾಲ 6 ದಿವಸಕ್ಕೆ ಬ್ಯಾಂಕಿಂಗ್ ಕಮಾಟಗಳು ನಡೀತಾ ಇತ್ತು. ಬ್ಯಾಂಕಿಂಗ್ ಬಗ್ಗೆನೇ ಬರಹ, ಬೆಳಗ್ಗೆ ಬರಹ ಪ್ರಬಂಧಗಳನ್ನ ಬರೆಯೋದು, ಮಧ್ಯಾಹ್ನ ಅನುವಾದ, ಇಂಗ್ಲೀಷ್ ಭಾಷೆಯಿಂದ ಕನ್ನಡಕ್ಕೆ ಅನುವಾದ. ಯಾಕೆ ನಮಗೆ ಜ್ಞಾನ ಬೆಳೆಯೋದಿಲ್ಲ? ಖಂಡಿತ ಬೆಳೆಯುತ್ತೆ ಮಾಡೋದು. ಮತ್ತು ಪಾರಿಭಾಷಿಕ ಶಬ್ದಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಪಾರಿಭಾಷಿಕ ಶಬ್ದಗಳ ಬಗ್ಗೆ ಬಹಳಷ್ಟು ಜನಕ್ಕೆ ಅನುಮಾನ ಇದೆ. ಎಲ್ಲಿದೆ ಪಾರಿಭಾಷೆ, ಕನ್ನಡದಲ್ಲಿ ಇದೆಯಾ ಅಂತ ಹೇಳ್ತಾರೆ. ಪಾರಿಭಾಷಿಕ ಶಬ್ದಗಳು ಅಂದರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಪಾರಿಭಾಷಿಕ ಶಬ್ದಗಳು ಒಂದು ನಿರ್ದಿಷ್ಟವಾದಂಥ ವಿಚಾರವನ್ನು ತಿಳಿಸ್ತಕ್ಕಂಥ ಶಬ್ದಗಳು. ಈ ಶಬ್ದಗಳು ನಮಗೆ ಕನ್ನಡದಲ್ಲಿ ಇಲ್ಲವೇ ಇಲ್ಲ. ಯಾಕಂದರೆ ಒಂದು ಪರಿಕಲ್ಪನೆ ಇನ್ನೆಲ್ಲೋ ಇಂಗ್ಲೆಂಡ್ನಲ್ಲೋ ಅಮೇರಿಕದಲ್ಲಿ ಹುಟ್ಟಿದಂಥ ಒಂದು ಪರಿಕಲ್ಪನೆ ಕರ್ನಾಟಕಕ್ಕೆ ತರ್ತೀನಿ ಅಂದಾಗ ನಾವು ಪೂರ್ತಿ ಕನ್ನಡದ ಪದ ಸಿಗದೇ ಇರ್ಬೋದು. ಆವಾಗ ಅದನ್ನು ನಾವು ಆ ಭಾಷೆಯನ್ನೇ ಕನ್ನಡೀಕರಣ ಮಾಡಿಕೊಳ್ಬೇಕು. ಯಾಕೆ ಬಸ್ಸು, ರೈಲು, ಮೋಟಾರು ಈ ಥರದ್ದು ಎಷ್ಟೋ ಪದಗಳು ಬಂದಿದೆ. ನಾವು ಕನ್ನಡೀಕರಣ ಮಾಡ್ಕೊಂಡಂಥ ಪದಗಳು ಕೆಲವು ನಾಪತ್ತೆ ಆಗಿದೆ, ಕೆಲವು ಅಭಿರಕ್ಷಕ, ಅಭಿಯಂತರ, ಆರಕ್ಷಕ ಅನ್ನೋ ಪದಗಳು ಕನ್ನಡೀಕರಣ ಮಾಡಿದ್ವಿ. ಆಮೇಲೆ ಬೇಡ ಅಂದರು, ಆದರೆ ಅವರು ಉಳ್ಕೊಂಡಿದ್ದಾರೆ. ಇವತ್ತು ನೀವು ಹೋದ ಆರಕ್ಷಕ ಠಾಣೆ ನೋಡ್ತೀರ ನೀವು. ಸುಮಾರು ಜನ ಇದೇ ಉದಾಹರಣೆ ಕೊಡ್ತಾರೆ ಎಲ್ಲ ಕಡೆ, ಆರಕ್ಷಕ, ಅಭಿಯಂತರ ಅಂತ. ಅದು ಉಳ್ಕೊಂಡಿದೆ. ಅದು ಈ ರೀತಿ ಪಾರಿಭಾಷಿಕ ಶಬ್ದಗಳ ಸೃಷ್ಟಿ ಬಹಳ ಮಹತ್ತರವಾದ್ದಲ್ಲ. ಅದೇ ರೀತಿ ವೈಜ್ಞಾನಿಕವಾಗಿಯೂ ಕೂಡ ನಾವು ಬ್ಯಾಂಕಿಂಗ್ ವಲಯ ದಾಟಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ವೈಜ್ಞಾನಿಕವಾಗಿ ಕೂಡ ನಾವು ಕನ್ನಡದಲ್ಲಿ ಬರೆಯೋದಕ್ಕೆ ಸಾಧ್ಯತೆ ಇದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರದ NEP ಹೊಸ ಶಿಕ್ಷಣ ನೀತಿ, ಅದರಲ್ಲಿ ಪ್ರಾದೇಶಿಕ ಭಾಷೆಗಳಲ್ಲಿ ನೀವು ಪುಸ್ತಕಗಳನ್ನ ರಚಿಸಿ
ಇಂಜಿನಿಯರಿಂಗ್ ಶಿಕ್ಷಣ ಮತ್ತು ವೈದ್ಯಕೀಯ ಶಿಕ್ಷಣವನ್ನು ಪ್ರಾದೇಶಿಕ ಭಾಷೆಯಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ನಾನು ಎಲ್ಲೋ ಒಂದು ಕಡೆ ನೋಡ್ದಂಗೆ ಒಬ್ಬರೇ ಒಬ್ಬರು ವಿದ್ಯಾರ್ಥಿ ಮೈಸೂರಿನಲ್ಲಿ ಇಂಜಿನಿಯರಿಂಗ್ನ ಕನ್ನಡದಲ್ಲಿ ತೊಗೊಂಡಿದ್ದಾರಂತೆ. ಎಷ್ಟು ಮಟ್ಟಿಗೆ ನಿಜ ಅನ್ನೋ ಸುಳ್ಳು ಗೊತ್ತಿಲ್ಲ. ಅಂದರೆ ಆದರೆ ಸಿದ್ಧತೆ ಇಲ್ಲದೆ ನಾವು ಇದನ್ನು ಮಾಡೋಕ್ಕೆ ಕಷ್ಟ ಆಗುತ್ತೆ. ಸಿದ್ಧತೆ ಮಾಡಬೇಕು ಮತ್ತು ಕೆಲಸವನ್ನು ಅವರಿಗೆ ಮುಂದೆ ಭವಿಷ್ಯವನ್ನು ಸುಭದ್ರಗೊಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕು. ಇದಕ್ಕೆ ಪ್ರಯತ್ನಗಳು ಮಾಡಬೇಕು. ನನ್ನ ಹತ್ರ ಒಂದು ಪುಸ್ತಕ ಇದೆ, ವಿಕಿರಣದ ಅಕಾರಣ ಭಯ ಅಂತೇಳಿ. ಇದನ್ನು ಪ್ರಕಟಣೆ ಮಾಡಿರ್ತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅಣುಶಕ್ತಿ ಭವನ್ ಮುಂಬೈ ಇವರು ಮಾಡಿದ್ದಾರೆ. ಇವರು ಕನ್ನಡದಲ್ಲಿ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಮುಂಬೈನಿಂದ ಬಂದು ಇವರು ಕನ್ನಡದಲ್ಲಿ ಕನ್ನಡದ ಕೆಲವು ಕನ್ನಡಿಗರು ಸೇರಿ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಅವರ ಒಂದು ಸ್ವಂತ ಇನಿಷಿಯೇಟಿವಿಂದ ಮಾಡೋಕ್ಕೆ ಹೋಗಿದ್ದಾರೆ, ಸಂಸ್ಥೆ ಅದನ್ನು ಬೆಂಬಲಿಸಿದೆ. ಈ ರೀತಿಯ ಕೆಲಸಗಳು ಎಲ್ಲ ಆಗಬೇಕು. ಇಂಥ ಒಂದು ಕೆಲಸವನ್ನು ನಾವು ಬ್ಯಾಂಕಿಂಗ್ ಕಮ್ಮಟಗಳಲ್ಲಿ ಮಾಡಿದ್ದು. ಅದಾಗಿ ನೋಡಿದ್ರೆ ಅದರ ಒಂದು ಫಲರೂಪವಾಗಿ ಬ್ಯಾಂಕಿಂಗ್ ನಿಘಂಟು ಬಂತು. ಇದು 85ನೇ ಇಸ್ವಿಯಲ್ಲಿ ಬ್ಯಾಂಕಿಂಗ್ ನಿಘಂಟು ಬಂತು. ಇದು ಪ್ರಪ್ರಥಮವಾದ ಈ ಥರ ಒಂದು ಪ್ರಯತ್ನ. ಆಮೇಲೆ ವೈಜ್ಞಾನಿಕ ನಿಘಂಟು ಅದು ಎಲ್ಲ ಬೇಕಾದಷ್ಟು ಬಂದಿದೆ. ಇವಾಗ ಸಾಕಷ್ಟು ಬಂದಿದೆ. ವಾಣಿಜ್ಯ ನಿಘಂಟು ಬಂದಿದೆ, ಬೇಕಾದಷ್ಟು ಬಂದಿದೆ. ನಮ್ಮ ಸಮನ್ವಯ ಸಮಿತಿಯ ನಮ್ಮ ಗೆಳೆಯರೇ ಪರಸ್ಪರ ನಿಧಿಗಳ ಪದಕೋಶ ಅಂಥೇಳಿ ಇತ್ತೀಚೆಗೆ ಅದು ಬಿಡುಗಡೆ ಆಯಿತು, 1-2 ವರ್ಷ ಆಯಿತು. ಅದಾದಮೇಲೆ ಈಗ ಷೇರು ಮಾರುಕಟ್ಟೆ ಪದಕೋಶ, ಇದು ಕನ್ನಡದಲ್ಲಿ ಸಾಧ್ಯತೆ ಇದೆ. ನಮ್ಮ ಸ್ನೇಹಿತರೊಬ್ಬರು ಕೇಳಿದ್ರು, ಇದನ್ನು ಯಾಕಪ್ಪ ಮಾಡ್ತೀರಾ, ಉಪಯೋಗಿಸ್ತಾರೆ ಜನ ಯಾರಾದ್ರೂ? ಅದು ಬೇರೆ ಪ್ರಶ್ನೆ. ನಮ್ಮಲ್ಲಿ ಸಿದ್ಧ ಇದೆಯಾ, ರೆಡಿ ಇದೆಯಾ, ಇದು ನಮ್ಮಲ್ಲಿ ಸಿದ್ಧವಾಗಿದೆ ನೋಡಿ ಅಂತ ನಾವು ತೋರಿಸ್ಬೇಕು. ಈ ರೀತಿಯ ಪ್ರಯತ್ನಗಳು ಎಲ್ಲ ಕಡೆ ಆಗಬೇಕು. ಹಾಗಿದ್ರೆ ನಾವು ಬಳಸಲಿಕ್ಕೆ ಸಾಧ್ಯ ಇದೆ. ಇದು ಮೂಲತಃ ಇಚ್ಛಾಶಕ್ತಿ. ಚಂದ್ರಶೇಖರ್ ಒಂದು ಕಡೆ ಪ್ರಶ್ನೆ ಕೇಳಿದ್ರು, ಇಚ್ಛಾಶಕ್ತಿ ಸ್ವತಂತ್ರವೇ ಅಂತ ಪ್ರಶ್ನೆ ಕೇಳಿದ್ರು ಚಂದ್ರಶೇಖರ್. ನೀವು ಏನು ಉತ್ತರ ಹೇಳಿದ್ರಿ ನನಗೆ ಗೊತ್ತಿಲ್ಲ, ಓದಿದ್ದೀನಿ ನಿಮ್ಮ ಪುಸ್ತಕ. ಆದರೆ ಇದು ಇಚ್ಛಾಶಕ್ತಿ ಬೇಕು. ಇಚ್ಛಾಶಕ್ತಿ ಯಾರಿಗೆ ಬೇಕು? ಸರ್ಕಾರಗಳಿಗೆ ಇಚ್ಛಾಶಕ್ತಿ ಬೇಕು. ಯಾಕಂದರೆ ಅವ್ರ ಕೈಲಿ ಅಧಿಕಾರ ಇದೆ. ಆ ಸರ್ಕಾರವನ್ನು ಬಗ್ಗಿಸುವಂಥ ಇಚ್ಛಾಶಕ್ತಿ ಜನಕ್ಕೆ ಬೇಕು. ನಮಗೆ ನಿಮಗೆ ಆ ಶಕ್ತಿ ಬೇಕು. ಆವಾಗಲೇ ಸರ್ಕಾರ ತನ್ನ ಇಚ್ಛಾಶಕ್ತಿಯನ್ನು ತೋರಿಸಲಿಕ್ಕೆ ಸಾಧ್ಯ. ಒಬ್ಬರು ಕನ್ನಡದವನ್ನು ಅವಮಾನ ಮಾಡಿದರು ಅಂದರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕೇಂದ್ರಕ್ಕೆ ಪತ್ರವನ್ನು ಬರೆದರು ಅಂದರೆ ಅದು ನಮ್ಮ ಇಚ್ಛಾಶಕ್ತಿಯನ್ನು ತೋರಿಸುತ್ತೆ. ಇದು ಬಹಳ ಮುಖ್ಯ. ಇದು ನಮ್ಮ ಇಚ್ಛಾಶಕ್ತಿಯನ್ನು ತೋರಿಸುತ್ತೆ. ಆ ಇಚ್ಛಾಶಕ್ತಿಯನ್ನು ತೋರಿಸ್ಬೇಕು. ಸಿದ್ಧತೆಯ ಬಗ್ಗೆ ನಮ್ಮ ಬಗ್ಗೆ ಏನೂ ಅನುಮಾನ ಇಲ್ಲ. ನೋಡಿ, ಭಾರತೀಯ ಸ್ಟೇಟ್ ಬ್ಯಾಂಕ್ ಅಧಿಕೃತವಾಗಿ ಇದನ್ನು ತ್ರಿಭಾಷಾ ಪದಕೋಶ ತಂದಿದೆ. ಇದು ಪೂರ್ತಿ ಸ್ವತಂತ್ರವಾಗಿ ನಾವು ಮಾಡಿದ್ದಲ್ಲ. ಇದನ್ನು ರಿಸರ್ವ್ ಬ್ಯಾಂಕ್ನವ್ರು ಏನು ಮಾಡಿದ್ರು, ಕೇಂದ್ರ ಸರ್ಕಾರದ ನೀತಿಯ ಪ್ರಕಾರ ಇಂಗ್ಲೀಷ್ ಮತ್ತು ಹಿಂದಿ ಪದಗಳನ್ನು ಪ್ರಕಟಣೆ ಮಾಡಿದ್ರು. ಅದೊಂದು ಪುಸ್ತಕ ಮಾಡಿದ್ರು. ನಾವು ಅದನ್ನು ಆಧಾರವಾಗಿ ಇಟ್ಕೊಂಡ್ವಿ. ಆದರೆ ಇವತ್ತು ನೀವು ಈ ಪುಸ್ತಕವನ್ನು ತೆಗೆದು ನೋಡಿದ್ರೆ ಇದು ಆ ಪುಸ್ತಕಕ್ಕಿಂತ ಇದು ಬಹಳ ಸಮರ್ಥವಾಗಿದೆ, ಉನ್ನತ ದರ್ಜೆ ಇದಾಗಿದೆ. ಯಾಕಂದರೆ ನಾವು ಬೇಕಾದಷ್ಟು ಹೊಸ ಪದಗಳನ್ನ ಸೇರಿಸಿದ್ದೀವಿ. ಕನ್ನಡದ ಪದಗಳಿದೆ, ಕನ್ನಡ, ಇಂಗ್ಲೀಷ್, ಹಿಂದಿ 3 ತ್ರಿಭಾಷಾ ಬ್ಯಾಂಕಿಂಗ್ ಪದಕೋಶ. ಇದೆಲ್ಲ ಇದು ಸಿದ್ಧವಾಗಿದೆ. ಅದನ್ನು ನಾವು ಮಾಡಬೇಕು. ಇಚ್ಛಾಶಕ್ತಿ ಬೇಕು. ಇಚ್ಛಾಶಕ್ತಿ ಕೊರತೆ ಆಗಬಾರ್ದು ಅಂತಕ್ಕಂಥದ್ದು ಭಾಳ ಮುಖ್ಯವಾದ ವಿಚಾರ ಇದೆ. ಸುಮಾರಷ್ಟು ವಿಷಯಗಳನ್ನ ನಾನು ಈ 41 ಗಂಟೆ ಆಯಿತು, 1 ಗಂಟೆಯ ವಿಷಯದಲ್ಲಿ ಮಾತಾಡಿದ್ದೀನಿ ಅಂತ ಕಾಣಿಸುತ್ತೆ. ವಿಷಯ ಹೇಳ್ತಾ ಇದ್ದರೆ ಸಾಕಷ್ಟು ವಿಚಾರಗಳಿದೆ, ಬೇಕಾದಷ್ಟು ಕೆಲಸಗಳಾಗಿದೆ, ಸವಾಲುಗಳಿದೆ. ಇವಾಗ ಒಂದೆರಡು ಮಾತು ಅದ್ರ ಬಗ್ಗೆ ಹೇಳಿಬಿಟ್ಟು ನಾವು ಮುಗಿಸ್ತೀನಿ. ತಂತ್ರಜ್ಞಾನ ಅತಿ ವೇಗದಿಂದ ಬೆಳೀತಾ ಇದೆ. ಅತಿ ವೇಗದಿಂದ ತಂತ್ರಜ್ಞಾನ ಬೆಳೀತಾ ಇದೆ. ಈ ತಂತ್ರಜ್ಞಾನಗಳನ್ನು ಸ್ಥಳೀಯ ಭಾಷೆಗಳು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವೇ ಅನ್ನೋದು ಪ್ರಶ್ನೆ. ಉತ್ತರ ಬಹಳ ಸುಲಭ. ಅರಗಿಸಿಕೊಳ್ಳೋಕ್ಕೆ ಸಾಧ್ಯ. ನಮ್ಮ GN ನರಸಿಂಹಮೂರ್ತಿ ಕನ್ನಡ ಗಣಕ ಪರಿಷತ್ತಿನ ಕಾರ್ಯದರ್ಶಿ ಇಲ್ಲೇ ಇದ್ದಾರೆ. ಕಳೆದ 20 ವರ್ಷಗಳಿಂದ ಸತತವಾಗಿ ಗಣಕದಲ್ಲಿ ಕನ್ನಡವನ್ನು ತರಬೇಕು ಅಂತ ಅವರು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಯಶಸ್ವಿ ಕೂಡ ಆಗಿದ್ದಾರೆ. ಇವತ್ತು ನುಡಿ ಏನು ತಂತ್ರಾಂಶವನ್ನು ರಾಜ್ಯ ಸರ್ಕಾರ ಬಳಸುತ್ತೆ ಅದನ್ನು ಕನ್ನಡ ಗಣಕ ಪರಿಷತ್ತಿನವ್ರು ಮಾಡಿದ್ರು. ಇವಾಗ ನುಡಿ ಜಾಣ ಅಂತ ಅದರಿಂದ ಮುಂದಕ್ಕೆ ಹೋಗಿದ್ದಾರೆ. ಮೈಕ್ರೋಸಾಫ್ಟ್ ಆಫೀಸ್ಗೆ ಏನೇನು ಬಳಸ್ಬೋದು ಅದೆಲ್ಲ ನುಡಿ ಜಾಣದಲ್ಲಿ ಇನ್ನೇನು ಬಿಡುಗಡೆ ಮಾಡ್ತಾರೆ. ಪ್ರಜಾವಾಣಿಯಲ್ಲಿ ಇದರ ಬಗ್ಗೆ ಸುದೀರ್ಘವಾದ ವರದಿ ಬಂದಿದೆ. ತಂತ್ರಜ್ಞಾನ ಅಂದರೆ ಏನು ನಮ್ಮ ಕೈನಲ್ಲಿದೆ. ರಷ್ಯಾದವರು ಇಂಗ್ಲೀಷ್ ಗೊತ್ತಿಲ್ಲದೆ ಅಂತರಿಕ್ಷದಲ್ಲಿ ಸ್ಪೇಸ್ ಸ್ಟೇಷನ್ ಮಾಡೋಕ್ಕೆ ಸಾಧ್ಯ ಆದರೆ, ಜಪಾನ್ನವರು ಇಂಗ್ಲೀಷ್ ಗೊತ್ತಿಲ್ಲದೇ ಚಂದ್ರನ ಹತ್ರಕ್ಕೆ ಹೋಗಕ್ಕೆ ಸಾಧ್ಯ ಆದರೆ, ಚೀನಿಯರು ಹೋಗಕ್ಕೆ ಸಾಧ್ಯ ಆದರೆ, ಭಾರತೀಯರು ನಾವು ಇಂಗ್ಲೀಷಿನಲ್ಲೇ ಕಲಿಬೇಕು, ನಮ್ಮ ಭಾಷೆಗಳಿಂದ ಯಾಕೆ ಸಾಧ್ಯ ಇಲ್ಲ ಅಂತ ಅನ್ನಬಾರ್ದು. ಹೊಂದಾವಣಿಕೆಗಳನ್ನ ಮಾಡ್ಕೊಳ್ಳೋಣ. ಎಲ್ಲ ಭಾಷೆಯನ್ನು ಸಪುಷ್ಟವಾಗಿ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಬಹಳ ದುಃಖವಾದ ವಿಷಯ ಅಂತಂದರೆ, ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷದ ನಂತರ, 47ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಇಷ್ಟು ವರ್ಷದ ನಂತರ
ನಾವು ಸ್ಥಳೀಯ ಭಾಷೆಗಳು ಪ್ರಾದೇಶಿಕ ಭಾಷೆಗಳ ಒಂದು ಜಾರಿ ತರೋದರಲ್ಲಿ ಹಿಮ್ಮುಖ ಚಲನೆ ಆಗಿದೆ. ಹಿಮ್ಮುಖ ಚಲನೆ ಆಗಿದೆ. ನಮ್ಮ ರಾಜ್ಯಗಳು ಮಾಡಿದ ಜಾರಿಯನ್ನು ನಾವು ಮಾಡಲಿಲ್ಲ, ನಮ್ಮ ಸುಲ್ತಾನರುಗಳು ಮಾಡಿದಂಥ ಪ್ರಯೋಗಗಳನ್ನ ನಾವು ಮಾಡಲಿಲ್ಲ. ಹಿಮ್ಮುಖ ಚಲನೆ ಆಗಿದೆ ನಮ್ಮದು. ನಾವು ಯಾವಾಗ ಮುಂದುವರಿಯೋದು? ಕರ್ನಾಟಕ ಆಗಿದ್ದು 56ರಲ್ಲಿ, ನಮಗೆ ಕನ್ನಡ ಅಧಿಕೃತ ಭಾಷೆ ಆಗಿದ್ದು 63ರಲ್ಲಿ, ಹೆಸರಿಟ್ಟಿದ್ದು 73ರಲ್ಲಿ. ಅದಾದಮೇಲೆ ಆಡಳಿತದಲ್ಲಿ ಕನ್ನಡ 106 ಪುಸ್ತಕ ಬಿಡುಗಡೆ ಆಗಿದೆ, 106 ಪುಸ್ತಕ ಬಿಡುಗಡೆ ಆಗಿದೆ. ಆದರೆ ಸರ್ಕಾರ ಇಲ್ಲಿರ್ತಕ್ಕಂಥ ಈ ದ್ವೀಪಗಳ ಬಗ್ಗೆ ಯಾಕೆ ಗಮನವನ್ನು ಕೊಡ್ತಾ ಇಲ್ಲ? ಇದೆಲ್ಲ ಬಹಳ ಮುಖ್ಯ. ನಾವು ರಾಜಕೀಯವನ್ನು ದಾಟಿ ಜನಮಾನಸವನ್ನು ಗೆಲ್ಲಿಸಿ ನಿಜವಾಗಲೂ ನಮ್ಮ ಭಾಷೆಯ ಶಕ್ತಿಯನ್ನು ಬೆಳೆಸಬೇಕು, ದೇಶವನ್ನು ಬೆಳೆಸಬೇಕು ಅನ್ನೋದಾಯಿತು ಅಂದರೆ, ಒಬ್ಬ ವ್ಯಕ್ತಿ ಸಮಗ್ರ ಶಕ್ತಿಯುತವಾಗಿರಬೇಕು ಅಂದರೆ ಅವನ ಕೈ ಕಾಲು ಎಲ್ಲ ಗಟ್ಟಿಯಾಗಿರಬೇಕು, ಹೃದಯನೂ ಗಟ್ಟಿಯಾಗಿರಬೇಕು. ಬರೀ ಹೃದಯ ಮಾತ್ರ ನೀನು ಗಟ್ಟಿ ಇರಬೇಕು ಅನ್ನೋದು ಅಥವಾ ಬರೀ ಕೈಕಾಲು ಗಟ್ಟಿ ಇರಬೇಕು ಅಂತಂದರೆ ಆಗಲ್ಲ. ಎಲ್ಲವೂ ಸಮರ್ಥವಾದರೆ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ. ಭಾರತ ಒಂದು ಸುಪುಷ್ಟವಾದಂಥ ಐಕ್ಯ, ನಮ್ಮ ದೇಶದ ಸಮಗ್ರತೆಗೆ ಯಾವತ್ತೂ ಭಯ ಇಲ್ಲ, ಅದನ್ನು ನಾವು ತಿಳ್ಕೋಬೇಕು. ನಮ್ಮ ದೇಶದ ಸಾರ್ವಭೌಮತೆಗೆ ಈ ಭಾಷೆಗಳಿಂದ ಖಂಡಿತ ಭಯ ಇಲ್ಲ. ಕುವೆಂಪು ಆವಾಗಲೇ ಹೇಳಿದ್ದಾರೆ, ಭಾರತೀಯ ಜನನೀಯ ತನುಜಾತೆ. ಇದೇ ಮಾತನ್ನು ಎಲ್ಲ ರಾಜ್ಯಗಳು ಹೇಳುತ್ತೆ. ಅದರಿಂದ ಕನ್ನಡದಿಂದ ಯಾರಿಗೂ ಅಪಾಯ ಇಲ್ಲ, ಆದರೆ ಬೇರೆಯವರಿಂದ ಕನ್ನಡಕ್ಕೆ ಅಪಾಯ ಇದೆ. ಇದನ್ನು ನಾವು ಎದುರಿಸಬೇಕಾಗಿದೆ, ಕನ್ನಡವನ್ನು ಬೆಳೆಸಬೇಕಾಗಿದೆ. ಇದಿಷ್ಟು ಕೆಲವು ವಿಚಾರಗಳನ್ನ ನಾನು ಕಳೆದ 1-1/4 ಗಂಟೆಯಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಏನಾದರೂ ಸಂವಾದ ಇದ್ದರೆ ಸಂವಾದವನ್ನು ಮಾಡ್ಬೋದು. ಸಂವಾದ ಅಂದರೆ ಪ್ರಶ್ನೋತ್ತರ ಅಲ್ಲ, ನಿಮ್ಮ ಅಭಿಪ್ರಾಯವನ್ನು ನಾನು ಕೇಳೋದು, ನನಗೇನಾದ್ರು ಬೇರೆ ಅಭಿಪ್ರಾಯ ಇದ್ದರೆ ನಿಮ್ಮ ಜೊತೆ ಹಂಚ್ಕೊಳ್ಳೋದು. ಇದು ಸಂವಾದ. ಇನ್ನು 15 ನಿಮಿಷಕ್ಕೆ ಸಂವಾದಕ್ಕೆ ಅವಕಾಶ ಇರುತ್ತೆ. ನಮಸ್ಕಾರ. ಕೆನರಾ ಬ್ಯಾಂಕ್ನಲ್ಲಿ ಮುಂಚೆ ಕನ್ನಡದ ವಾತಾವರಣ ಇತ್ತು. ಮೇ ಬಿ ಕನ್ನಡಿಗರ ಎಂಪ್ಲಾಯೀಸ್ ಸಂಖ್ಯೆ ಕಮ್ಮಿ ಆಯಿತು, ರಿಟೈರ್ಮೆಂಟು, ಡ್ಯೂಟು ಅದೆಲ್ಲವೂ ಆಗಿದೆ. ಈಗ ಕೆನರಾ ಬ್ಯಾಂಕ್ನಲ್ಲಿ ಸಂಪೂರ್ಣವಾಗಿ 70% ಜನರು ಹಿಂದಿಯನ್ನು ಮಾತಾಡ್ತಾ ಇದ್ರು, ಎಂಪ್ಲಾಯೀಸ್, ಅಮಾಂಗ್ ಎಂಪ್ಲಾಯೀಸ್. ಅದೇನಾಗ್ತಾ ಇದೆ, ಇನ್ನೊಂದು ಮೇಯ್ನ್ ಅಂತಂದರೆ ನಮ್ಮ ಕನ್ನಡಿಗರು ಏನಿದ್ದಾರೆ 30%, ಅವರು ಹಿಂದಿಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಆಮೇಲೆ ಕಸ್ಟಮರ್ಸು ಕೆಲವರು ಅವ್ರ ಹಿಂದಿಗೆ ಅಡ್ಜಸ್ಟ್ ಆಗ್ತಾರೆ. ಹೀಗೆ ಅದಕ್ಕೆ XY ಅಂತ ಹೇಳೋದಲ್ಲ, ಅದು ಒಂದು. ನಿಮಗೆ ಸ್ವಲ್ಪ ಕನ್ನಡದ ವಾತಾವರಣ ಬೇಕು ಅಂದರೆ ಈಗ ಕರ್ನಾಟಕ ಬ್ಯಾಂಕ್ ಹೋದರೆ ಸ್ವಲ್ಪ ಕನ್ನಡದ ವಾತಾವರಣ ನೋಡ್ತೇನೆ. ಸೊ ಈ ರೀತಿಯ ಈ ಒಂದು ಇದು ಮುಂದೆ ಉಳ್ಕೊಂಡೇ ಹೋದರೆ ಎಂಡ್ ಆಫ್ ದಿ ಡೇ ಕನ್ನಡ ಇಲ್ಲಿ ಕರ್ನಾಟಕದ ಬ್ಯಾಂಕ್ಗಳಲ್ಲಿ ಕನ್ನಡ ಬರೋ ಸಂಖ್ಯೆ, ಎಂಪ್ಲಾಯೀಸ್ ಸಂಖ್ಯೆ ಆಲ್ಮೋಸ್ಟ್ ನೀವು ಹೇಗೆ ಹೇಳಿದ್ರಲ್ಲ, ಗುಜರಾತ್, ರಾಜಸ್ಥಾನ್ ಎಕ್ಸಾಂಪಲ್ ಏನು ಹೇಳಿದ್ರಲ್ಲ, ಅದು ಇಲ್ಲೂ ಕೂಡ ಆಗ್ಬೋದು. ಅನ್ಲೆಸ್ ಅಂಡ್ ಅಂಟಿಲ್ ಸಮ್ ಇನಿಷಿಯೇಷನ್ ಇಸ್ ಟೇಕನ್ ಅಂತ ಹೇಳಿ. ಸರಿ ಸರ್. ಕರ್ನಾಟಕ ಬ್ಯಾಂಕಲ್ಲಿ ಯಾಕಾಗುತ್ತೆ ಅಂದರೆ ನೇಮಕಾತಿನ ಅವರೇ ಮಾಡ್ಕೋತಾ ಇದ್ದಾರೆ. ನೇಮಕಾತಿಗಳ ಕೇಂದ್ರೀಕರಣ ಆಗಿಲ್ಲ. ಕರ್ನಾಟಕದಲ್ಲಿ ಇರೋ ಪೊಸಿಷನ್ ಏನಪ್ಪ ಅಂತಂದ್ರೆ ಸಾಕಷ್ಟು ಜನ ನಾರ್ತ್ ಇಂಡಿಯಾ ಕಡೆಯಿಂದ ಬಂದು ಅವರೇ ಹಿಂದಿ ಮಾತಾಡಿಕೊಂಡು ನಮ್ಮ ಹತ್ರನೂ ಹಿಂದಿ ಮಾತಾಡಿಸಿ ಮಾಡ್ತಾ ಇದ್ದಾರೆ. ಇದೇ ಪರಿಸ್ಥಿತಿ ಬೇರೆ ರಾಜ್ಯಗಳಲ್ಲೂ ಇದೆಯಾ? ಹೇಳಿದ್ನಲ್ಲಪ್ಪ, ಇಲ್ಲ ರವಿ ಕುಸ್ಬೆ ಹೌದು ಅಂತಿದ್ದಾರೆ. ಮುಂಬೈನಲ್ಲಿ 3 ವರ್ಷ ಕೆಲಸ ಮಾಡ್ಕೊಂಡು ಬಂದವರು ಅವರು. ಇವ್ರು 3 ವರ್ಷ ಮಾಡಿದ್ದಾರೆ, ಅವ್ರಿಗೆ ಹಿಂದಿ ಬರುತ್ತೆ, ಸೈನ್ಯದಲ್ಲಿದ್ದರು. ಆದರೆ ಇಲ್ಲಿಂದ ಹೋಗಿ ಮುಂಬೈನಲ್ಲಿ 40 ವರ್ಷ ಸೇವೆ ಮಾಡಿದವ್ರನ್ನ ನಾನು ನೋಡಿದ್ದೀನಿ. ಬರೀ ಹಿಂದಿ ಮಾತಾಡಿಕೊಂಡು ವಾಪಸ್ಸು ಬಂದಿದ್ದಾರೆ. ಆ ಥರದ್ದಿದೆ. ಅದೆಲ್ಲ ನಿಮಗೆ ಅನ್ಬೇಕು ಬಂದಿದೆ. ಅದು ತಮಿಳುನಾಡು, ಕೇರಳ, ಗುಜರಾತ್ ಎಲ್ಲ ಕಡೆಯೂ ಬೇರೆಯವರು ಇದ್ದಾರೆ. ಮಹಾರಾಷ್ಟ್ರ, ಮುಂಬೈ, ಎಲ್ಲಿಂದ ವಲಸೆ ಜಾಸ್ತಿ ಇದೆ ಅಂದರೆ ಬಿಹಾರ್, ಒರಿಸ್ಸಾ, ಆಂಧ್ರ ಪ್ರದೇಶ್, ಉತ್ತರ ಪ್ರದೇಶ್, ಇಷ್ಟು ಕಡೆಯಿಂದ ಇಷ್ಟೂ ಜಾಗಕ್ಕೆ ಜನ ಹೋಗ್ತಾ ಇದ್ದಾರೆ. ಇದು ನಮ್ಮ ಬ್ಯಾಂಕಿನ ಪರಿಸ್ಥಿತಿ. ಕಳೆದ ವರ್ಷ 323 ರಿಕ್ರೂಟ್ಮೆಂಟ್ ಆಯಿತು. ಅದರಲ್ಲಿ 300 ಜನ ಆಂಧ್ರದಿಂದ ಬಂದರು. ಒಬ್ಬರಿಗೂ ಕನ್ನಡ ಗೊತ್ತಿರಲಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ಈ ನೀವು ಆಂಧ್ರದ ವಿಷಯ ಹೇಳಿದ್ದರಿಂದ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸತಿ ಪ್ರೊಫಿಷನ್ಸ್ ಕನ್ನಡ ಪರಿಣಿತಿ ಪರೀಕ್ಷೆ ಮಾಡ್ತಾರೆ 30 ನಂಬರ್ದು. ಎಲ್ಲ ತೆಲುಗಿನವರು ಇದು ಸುಲಭವಾಗಿ ಇದರಲ್ಲಿ ಪಾಸ್ ಮಾಡ್ತಾರೆ. ಒಂದು ಆರೋಪ ಇದೆ. ಆರೋಪ ಏನಂದರೆ ಕನ್ನಡದ ಹುಡುಗರು ಅಂದರೆ ಹುಡುಗಿಯರು ಕೂಡ ಇವರು ಬ್ಯಾಂಕಿಗೆ ಸೇರಿಕೊಳ್ಳಲ್ಲ, ಅವ್ರ ಪರೀಕ್ಷೆಗಳನ್ನ ಬರೆಯಲ್ಲ ಅಂತ ಒಂದು ಆರೋಪ ಇದೆ. ಇದು ಸುಮಾರು ಜನ ಹೌದು ಅಂತ ನೀವು ಇಲ್ಲಿ ಹೇಳ್ತಾ ಇದ್ದೀರಾ. ಇದು ನಿಜ ಇರಬಹುದು, ಇಲ್ಲ ಅಂತ ಹೇಳಲ್ಲ. ಆದರೆ ನಾವು ಒಂದು ವಿಚಾರ ಹೇಳಬೇಕಾಗುತ್ತೆ. ಇವತ್ತು ಒಬ್ಬ ಕ್ಲರ್ಕಿಗೆ ಬ್ಯಾಂಕಲ್ಲಿ ಸೇರಿಕೊಂಡ್ರೆ 26,000 ಬರ್ತಾಯಿದೆ ಸರ್ ಸಂಬಳ. ನಿಮಗೆ ಎಷ್ಟು ಬರ್ತಾಯಿತ್ತು ನರಸಿಂಹಮೂರ್ತಿ ಮೊದಲನೇ ವರ್ಷ? 285. ಎಷ್ಟನೇ ವರ್ಷ ಅದರಲ್ಲಿ? 70. ಹಾಂ, ಇಲ್ಲ 72 ಜಾಸ್ತಿ ಬರ್ತಿತ್ತು. 180 ಎಲ್ಲ ತೊಗೊಂಡ್ಯಾರ. ಇವತ್ತು 26,000 ರೂಪಾಯಿ ಬರುತ್ತೆ ಸರ್ಕಾರದ.
40,000 ಮೇಲೆ ಕೆಲಸ ಬರುತ್ತೆ, ಜನರಿಗೆ ಗೊತ್ತಿಲ್ಲ. ಇನ್ನೊಂದೇನಂದ್ರೆ ಕರ್ನಾಟಕದಲ್ಲಿ ಯಾಕೆ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ ಅಂದ್ರೆ ಎಲ್ಲ ಬರೋದು ಎಲ್ಲಾರ ಸೂಚನೆಗಳು ಬರೋದು ಇಂಟರ್ನೆಟ್ ಅಲ್ಲಿ. ಕರ್ನಾಟಕದವರು ಇಂಟರ್ನೆಟ್ ಬಳಕೆಯಲ್ಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಇಂಟರ್ನೆಟ್ ಬಳಕೆಯಲ್ಲಿ ತುಂಬಾ ಹಿಂದೆ ಇದ್ದಾರೆ. ಆಂಧ್ರದಲ್ಲಿ ಎಷ್ಟು ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಅಂದ್ರೆ ಅಲ್ಲಿಂದ ಸಣ್ಣ ಸಣ್ಣ ಹಳ್ಳಿಗಳಲ್ಲೂ MBA ಮಾಡಿದವರು, MTech ಮಾಡಿದವರು, ಇಂಜಿನಿಯರ್ ಆದವರು ಇದ್ದಾರೆ. ಅವ್ರು ಯಾರಿಗೂ ಬೇರೆ ಕಡೆ ಕೆಲಸ ಸಿಗ್ತಾ ಇಲ್ಲ. ಅವರು ಬ್ಯಾಂಕಿಂಗ್ ಅಪ್ಲೈ ಮಾಡ್ತಾರೆ, ಕರ್ನಾಟಕಕ್ಕೆ ಬರ್ತಾರೆ, ಅಲ್ಲಿ ಕೆಲಸ ಇಲ್ಲದೆ ಇಲ್ಲಿ ಬರ್ತಾ ಇದ್ದಾರೆ. ಒಂದು ಇನ್ನೊಂದು, ಇಲ್ಲಿ ಅವರಿಗೆ ಕನ್ನಡ ಟೆಸ್ಟ್ ಮಾಡೋರು ತೆಲುಗಿನವರು ಅಥವಾ ಅವರು ಎಲ್ಲರೂ ಪಾಸ್ ಮಾಡಿಸ್ತಾರೆ. ನಾನು ಒಂದ್ಸರಿ ಗಲಾಟೆ ಮಾಡಿ ಅದನ್ನು ಸ್ಟಾಪ್ ಮಾಡಿಸಿದ್ದಕ್ಕೆ 1 ತಿಂಗಳು ಟೈಮ್ ಕೊಡಿ ಅಂತ ಕೇಳ್ಕೊಂಡು ಹೋದ್ರು. ಎಲ್ಲ ಬಂದು ನನ್ನ ಮುತ್ತಿಗೆ ಹಾಕಿದ್ರು. ಯಾರು ಇದೆ ಆಂಧ್ರದವರು, ದೊಡ್ಡ ಅವರು ವಾಟ್ಸಪ್ ವೇದಿಕೆ ಮಾಡ್ಕೊಂಡು ಬರ್ತಾರೆ. ಎಲ್ಲ ಇಡೀ ಆಂಧ್ರ ಸ್ಟೇಟ್ನವರು ಒಟ್ಟಿಗೆ ಒಂದು ಗ್ರೂಪ್ ಮಾಡ್ಕೊಂಡು ಬರ್ತಾರೆ. ದೆನ್ ಅವರೆಲ್ಲ ಏನ್ ಮಾಡಿದ್ರು, ಅಷ್ಟೂ ಜನ ಮೈಸೂರಿಗೆ ಹೋಗಿ ಅಲ್ಲಿ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಇದೆ, 1 ತಿಂಗಳು ಅವ್ರು ಕನ್ನಡದಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಒಂದು ಛತ್ರ ಬುಕ್ ಮಾಡ್ಕೊಂಡು ಟ್ರೈನಿಂಗ್ ತಗೊಂಡು ಬಂದ್ರು. ಇದಕ್ಕೆ ಯೂನಿಯನ್ಗಳು ಕುಮ್ಮಕ್ ಕೊಡುತ್ತೆ. ಎಲ್ಲಾ ಯೂನಿಯನ್ಗಳು, ಯಾಕಂದ್ರೆ ನಮ್ಮ ಮೆಂಬರ್ಶಿಪ್ ಬೇಕು, ನೀವು ಪರವಾಗಿಲ್ಲ ಬನ್ನಿ, ಕನ್ನಡ ಬರ್ತಾ ಇದ್ರು ನಿಮ್ಗೆ ನಾವು ಪರ್ಮನೆಂಟ್ ಮಾಡಿಸ್ತೇವೆ ಬನ್ನಿ ಅಂತ ಹೇಳ್ತಾರೆ. ಇದು ಒಂದು ಸಂಕೀರ್ಣ ಸಮಸ್ಯೆ, ಸಾಕಷ್ಟು ಆಯಾಮ ಇದೆ. ಇದಕ್ಕೆ ಒಂದು ಪರಿಹಾರ, ನನಗನ್ಸಿದ್ರೆ ಪರಿಹಾರ ಅಂತ ಹೇಳಲ್ಲ, ಅದು ಒಂದು ಸಾಧ್ಯತೆ ಏನಿದೆ ಅಂದರೆ ಡಾಕ್ಟರ್ ಸರೋಜಿನಿ ಮಹಿಷಿ ಅವರ ವರದಿಯನ್ನು ಬ್ಯಾಂಕ್ಗಳಿಗೂ ಜಾರಿ ಮಾಡಬೇಕಾಗತ್ತೆ. ಸರ್ಕಾರಕ್ಕೆ ಆಗ್ತಾ ಇಲ್ಲ, ಅದು ಬೇರೆ ವಿಷಯ. ಜಾರಿ ಮಾಡಬೇಕಾಗತ್ತೆ. ಅವರು ಕನ್ನಡಿಗರು ಅಂದರೆ ಯಾರು ಅಂತಕ್ಕಂಥ ವಿವರಣೆಯನ್ನು ಕೊಟ್ಟಿದ್ದಾರೆ. ಯಾರು ಕರ್ನಾಟಕದಲ್ಲಿ 15 ವರ್ಷ ವಾಸ ಮಾಡಿದಾರೋ, ಕನ್ನಡವನ್ನು ಓದಲು ಬರೆಯಲು ಬರುತ್ತೋ ಅವರು ಕನ್ನಡಿಗರು ಅಂತೇಳಿ ಸರೋಜಿನಿ ಮಹಿಷಿ ಅವರು ಹೇಳಿದ್ದಾರೆ. ಈ ಒಂದು ಡೆಫಿನಿಷನ್ ಏನಿದೆ, ವಿವರಣೆ ಏನಿದೆ, ಅದನ್ನು ಬಹುಶಃ ಸರ್ಕಾರಗಳು, ಕೇಂದ್ರ ಸರ್ಕಾರವು ಸೇರಿದಂತೆ ಒಪ್ಕೊಂಡ್ರೆ ಮಾತ್ರ ಇದು ಸಾಧ್ಯ. ಆದರೆ ಕೆಲವರು ಏನು ಹೇಳ್ತಾರೆ, ಡೋಂಟ್ ಬಾಲ್ಕನೈಸ್ ಇಂಡಿಯಾ, ಅಂದರೆ ಕಟ್ಟೆಗಳನ್ನ ಕಟ್ಟಬೇಡಿ. ಜನರು ಈ ಜಾಗತೀಕರಣದ ಪ್ರಭಾವದಿಂದ ಜನರು ಒಂದು ಕಡೆಯಿಂದ ಒಂದು ಕಡೆ ಓಡಾಡ್ತಾರೆ. ವಲಸೆಯನ್ನು ನಾವು ತಡೆಗಟ್ಟೋಕ್ಕಾಗೋದಿಲ್ಲ, ಅದರಿಂದ ಇದನ್ನು ನೀವು ಮಾಡಬೇಡಿ ಅಂತ ಹೇಳ್ತಾರೆ. ಅದು ಒಂದು ವಾದ. ಆದರೆ ಒಂದು ಹಂತದವರೆಗೆ 3 ಮತ್ತು 4ನೇ ದರ್ಜೆಯವರೆಗಾಗಲಿ ಸರೋಜಿನಿ ಮಹಿಷಿ ವರದಿಯನ್ನು ಒಪ್ಕೊಳ್ಬೇಕಾಗತ್ತೆ. ಬ್ಯಾಂಕ್ಗಳಲ್ಲೂ ಮಾಡಬೇಕಾಗತ್ತೆ, ಪ್ರಾದೇಶಿಕ ನೇಮಕಾತಿ ಮಂಡಳಿಗಳು ಮಾಡಬೇಕಾಗತ್ತೆ. ಇದೆಲ್ಲ ಕನಸುಗಳು ತುಂಗ, ನಿಮಗೆ ಗೊತ್ತು, ಇದೆಲ್ಲ ಜಾರಿಗೆ ಬರೋದು ಅಷ್ಟು ಸುಲಭ ಅಲ್ಲ. ಆದರೆ ಇದೆಲ್ಲ ಕನಸುಗಳು. ನಾವು ಕೆಲವು ಕೆಲಸ ನಾವು ಮಾಡ್ಬೋದು. ನಾನು ನಮ್ಮ ಯೂನಿಯನ್ ಲೆವೆಲ್ ಒಂದು ಮಾಡಿದ್ದೇನೆ. ಏನಂದ್ರೆ ನಾವು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾವೆ, ರಿಕ್ರೂಟ್ಮೆಂಟ್ ಆಗುವಾಗ ಅಲ್ಲಿನ ಕಾಲೇಜುಗಳಿಗೆ ಹೋಗಿ ನೀವು ಬ್ಯಾಂಕಿಗೆ ಅಪ್ಲೈ ಮಾಡಿ, ಬ್ಯಾಂಕಲ್ಲಿ ಇಷ್ಟೆಲ್ಲ ಇದಿದೆ, ಸವಲತ್ತಿದೆ, 45,000 ರೂಪಾಯಿ ಸ್ಟಾರ್ಟಿಂಗ್ ಸಂಬಳ ಬರುತ್ತೆ. ಯಾವ ಸಾಫ್ಟ್ವೇರ್ ಇಂಜಿನಿಯರ್ ಸಿಗುತ್ತೆ, 32,000 ರೂಪಾಯಿ ಒಂದು ಪ್ಯೂನ್ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಇಷ್ಟು ಸಂಬಳ? ನಾವು ಅದನ್ನ ಪ್ರಚಾರ ಮಾಡಿಲ್ಲ. ಮೊದಲೆಲ್ಲ ಇದು ವೇಜ್ ಐಲ್ಯಾಂಡ್ ಅನ್ನೋದೊಂದು ಪ್ರಚಾರ ಆಗಿತ್ತು, ಎಲ್ಲರೂ ಬರ್ತಾ ಇದ್ರು. ಈಗ ಬ್ಯಾಂಕ್ ಅಂದ್ರೆ ಹಗಲರಾತ್ರಿ ಕೆಲಸ ಮಾಡಿಸ್ತಾರೆ, ಅಥವಾ ಈ ಪರೀಕ್ಷೆ ನಮ್ಮ ಕೈಯಲ್ಲಿ ಪಾಸ್ ಮಾಡೋಕ್ಕಾಗೋದಿಲ್ಲ. ಮೇನ್ ನಾನು ಕರ್ನಾಟಕದಲ್ಲಿರುವ ಇಂಜಿನಿಯರ್ಸ್ ಅನ್ನು ಕೇಳಿದೆ, ನಾನು ನಮ್ಮ ಕೈಯಲ್ಲಿ ಈ ಪರೀಕ್ಷೆ ಪಾಸ್ ಮಾಡೋಕ್ಕಾಗೋದಿಲ್ಲ. ABCD ಬರೆದಿದ್ದ ಇಂಗ್ಲಿಷ್ ಇವರು ಆಂಧ್ರದವ್ರು ಪಾಸ್ ಮಾಡ್ತಾರೆ. ಅವ್ರು ಎಲ್ಲಾ ಇಂಗ್ಲಿಷು ನಮ್ಮ ವಾಟ್ಸಪ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ, ಅಂತವ್ರು ಪಾಸ್ ಮಾಡಿ ಬರ್ತಾರೆ. ನಾವು ಯಾಕೆ ಹೋಗೋದಿಲ್ಲ? ಮತ್ತೆ ಅಲ್ಲೊಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಎಷ್ಟಿದೆ ಅಂದ್ರೆ ಆಂಧ್ರದಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಪಾಸ್ ಮಾಡಿಸೋಕ್ಕೋಸ್ಕರ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ. 1,000-5,000 ರೂಪಾಯಿ ಕಟ್ಟಿದ್ರೆ ಅವ್ನು ಪಾಸ್ ಆಗೋದ್ರೆ ಟ್ರೈನಿಂಗ್ ಕೊಡ್ತಾರೆ. ಹೌದು, ಒಂದ್ಸತಿ ಫೀಸ್ ಹೊಡೆದ್ರೆ ಪಾಸ್ ಆಗೋರು ಕೊಡ್ತಾರೆ. ನಾವೇನು ಮಾಡೋದಿಲ್ಲ. ನಾವು ಬೇರೆಯವ್ರನ್ನ ಬೈಬೇಕ ಮೊದಲು ನಾವು ಕನ್ನಡ ರಕ್ಷಣಾ ವೇದಿಕೆಯವರು ಹೋಗಿ ಒಂದು ಗ್ಲಾಸ್ ಪುಡಿ ಮಾಡ್ಕೊಂಡು ಅವ್ರು ಕೊಟ್ಟವ್ರ ಗಿಫ್ಟ್ ತಗೊಂಡು ಮನೆಗೆ ಹೋಗ್ತಾರೆ. ನೆಕ್ಸ್ಟ್ ಏನಾಯ್ತು ಅಂತ ಗೊತ್ತಿಲ್ಲ. ಇದೆಲ್ಲ ನಡೆದಿರೋದು, ನಮ್ಮ ಬ್ಯಾಂಕಲ್ಲಿ ನಡೆದಿರೋದನ್ನ ನಾನು ಹೇಳ್ತಾ ಇದ್ದೇನೆ. ಕನ್ನಡ ಉದ್ಧಾರ ಆಗೋದಿಲ್ಲ ಯಾಕೆ? ಇಂಥ ಹೋರಾಟಗಾರರಿಂದ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಏನ್ ಮಾಡ್ತಾ ಇದೆ, ಅವರ ಲಿಮಿಟ್ ಅಲ್ಲಿ ಏನಾದ್ರು ಮಾಡ್ಬೋದಲ್ಲ. ಪದೇ ಪದೇ ನಾವು ಹೋಗಿ ಬ್ಯಾಂಕ್ಗಳ ಬಾಗಿಲು ತಟ್ಟಿ ನಿಮ್ಮಲ್ಲಿ ಹೀಗೆ ಆಗ್ತಾ ಇದೆ ಅಂದ್ರೆ ಅಟ್ಲೀಸ್ಟ್ ಪಬ್ಲಿಕ್ ಸೆಂಟಿಮೆಂಟ್ಗಾದ್ರೂ ಏನಾದ್ರು ಮಾಡ್ತಾರೆ. ನಾವು ಯಾರು ಏನೋ ಮಾಡ್ತಾ ಇಲ್ಲ. ರಕ್ಷಕ ಸಿಬ್ಬಂದಿ ಎಲ್ಲ ಹಿಂದಿಯಲ್ಲಿ ಮಾತಾಡಿದ್ರು, ನಾನು ಅದೇ ಕೆಲಸ ಎಷ್ಟೊಂದು ಕೆಲಸ ಮಾಡ್ತೇನೆ, ಯಾಕಂದ್ರೆ ನನ್ಗೆ ಕೆಲಸ ಆಗ್ಬೇಕು. ನನಗೆ ಒಂದು ಜ್ಞಾಪಕ ಬರ್ತಾ ಇದೆ. HSK ಅವರ ಅಧ್ಯಕ್ಷತೆಯಲ್ಲಿ, ಅವರ ಮಾರ್ಗದರ್ಶನದಲ್ಲಿ, HSK ಮತ್ತು ಚಿದಾನಮೂರ್ತಿ ಅವರ ಮಾರ್ಗದರ್ಶನದಲ್ಲಿ 83ನೇ ಇಸ್ವಿಯಲ್ಲಿ ಅಖಿಲ ಕರ್ನಾಟಕ ಬ್ಯಾಂಕ್ ಕನ್ನಡ ಸಂಘಗಳ ಪರಿಷತ್ತು ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಆವಾಗ ಆರಂಭ ಮಾಡಲಾಯಿತು. ಅದು ಸ್ವಲ್ಪ ದಿವಸ ಇದ್ದರು. ಆ ಸಂಸ್ಥೆ ಏನಾಯಿತು ಅಂದರೆ 2 ದೊಡ್ಡ ಹೋರಾಟಗಳು, ಒಂದು ನಬಾರ್ಡ್ ಚಳವಳಿ, ಇನ್ನೊಂದು ಮೈಸೂರು ಬ್ಯಾಂಕ್ನಲ್ಲಿ ಆದಂಥ ಚಳವಳಿ. ಈ ಚಳವಳಿಗಳಲ್ಲಿ ಕನ್ನಡಿಗರಿಗೆ ಕೆಲಸ ಕೊಡಬೇಕು, ನಬಾರ್ಡ್ ಚಳವಳಿ ಅಂತೂ ವಾಪಸ್ ಕಳಿಸೋರು. ಆದರೆ ಈ ರೀತಿಯ ಒಂದು ಜನದಿಂದ ಪ್ರಜೆಗಳಿಂದ ಈ ಚಳವಳಿ ಹುಟ್ಟಬೇಕು ಅಂತ ಕಾಣಿಸುತ್ತೆ. ಆದರೆ ರಾಜಕೀಯ ಇಚ್ಛಾಶಕ್ತಿನೂ ಕೂಡ ಬಹಳ ಮುಖ್ಯ. ನೀವು ಹೇಳಿದ ಅಂಶಗಳು ಬಹಳ ಗಣನೀಯವಾದ ಅಂಶಗಳೇ.
ಅದಕ್ಕೆ ಬ್ಯಾಂಕುಗಳು ಕೂಡ ತರಬೇತಿಯನ್ನು ಕೊಡಬೇಕು. ಸರ್ಕಾರಗಳು ಇಲ್ಲೂ ಕೂಡ ಬೇಕಾದಷ್ಟು ಬ್ಯಾಂಕಿಂಗ್ ತರಬೇತಿ ಶಾಲೆಗಳಿವೆ. ಅವರು ಫೀಸ್ಗಳು ತೊಗೊಂಡು ಟ್ರೈನಿಂಗ್ ಕೊಡ್ತಾರೆ. ಆದರೆ ಆಂಧ್ರದಲ್ಲಿ ಮಾಡುವಷ್ಟು ಶ್ರದ್ಧಾಗಿ ಮಾಡ್ತಾರೆ ಗೊತ್ತಿಲ್ಲ. ಜೊತೆಗೆ ಆಂಧ್ರದವರೇ ಇಲ್ಲೂ ಕೂಡ ನಡೆಸ್ತಾ ಇರ್ಬೋದು. ಅದು ಒಂದು ಸಾಧ್ಯತೆ ಇದೆ. ಅದು ಒಂದು ಸಾಧ್ಯತೆ ಇದೆ. ನೀವು ಜಮಾಚೀಟಿಯಲ್ಲಿ ಕನ್ನಡದಲ್ಲೂ ತುಂಬುವುದಂತಿದೆ. ನಾವು ಎಷ್ಟು ಜನ ಕನ್ನಡದಲ್ಲಿ ಜಮಾಚೀಟಿಯನ್ನು ಕನ್ನಡದಲ್ಲಿ ಬರೀತೀವಿ, ಚರ್ಚೆಗಳನ್ನು ಎಷ್ಟು ಜನ ನಾವೇ ಎಷ್ಟು ಜನ ಕನ್ನಡದಲ್ಲಿ ಬರೀತೀವಿ? ನಾವು ಮಾಡಬೇಕು. ಅದು ನಮ್ಮ ಇಚ್ಛಾಶಕ್ತಿಯ ಬಗ್ಗೆ ಇರೋದು. ಒಂದು ಆಮೇಲೆ ನಿಮ್ಮದೇ ಆದ ಎಲ್ಲ ನಿಮ್ಮ ಸಭೆಗಳನ್ನು ನೋಡಿದ್ದೀರಿ, ಎಲ್ಲರೂ ಕನ್ನಡದಲ್ಲಿ ಮಾತಾಡ್ತೀರಿ, ಆದ್ರೆ ನಿಮ್ಮ ಹೆಸರು ಎಲ್ಲರೂ ಇಂಗ್ಲೀಷಲ್ಲಿ. ನಾನು ನಿಮ್ಮ ಎಲ್ಲ ಸಭೆಗಳನ್ನು ಗಮನಿಸಿದ್ದೀನಿ. ಆದರೆ ಯಾರು ಕನ್ನಡ ಬರೆಯಕ್ಕೆ ರವೀಂದ್ರ ಕನ್ನಡ ಬರಲ್ವಾ, ನಾಗರಾಜನ ಕನ್ನಡ ಬರಲ್ವಾ? ನಾವೇ ಸ್ವತಃ ನಮ್ಮ ಹೆಸರನ್ನೇ ನಾವು ಅಲ್ಲಿ ಒಂದು ಹಾಜರಾತಿ ಪುಸ್ತಕದಲ್ಲಿ ಕನ್ನಡದಲ್ಲಿ ಬರಲಿಕ್ಕೆ ಸಾಧ್ಯ ಆಗದೆ ಇಲ್ಲ. ನಾವು ಈ ಬೇರೆ ಇದೇ ಥರ ಹೇಳ್ತಾ ಹೋಗ್ಬೋದೇ ಇದರಿಂದ ಪ್ರಯೋಜನ ಆಗಲ್ಲ ಅಂತ ನನ್ನ ಇಲ್ಲ. ಇರಲಿ, ಎರಡು ಮಾತಿದೆ. ಆಯಿತು, ಕೂತ್ಕೊಳ್ಳಿ. ಇದರಲ್ಲಿ ಎರಡು ವಿಚಾರ ಇದೆ. ಒಂದು, ಅಪ್ರಜ್ಞಾಪೂರ್ವಕವಾಗಿ ಕೆಲವು ಚಟುವಟಿಕೆಗಳು ನಡೀತವೆ. ಆ ಅಪ್ರಜ್ಞಾಪೂರ್ವಕವಾಗಿ ನಡೆಯುವಂಥ ಚಟುವಟಿಕೆಗಳನ್ನ ನಾವು ಪ್ರಜ್ಞಾಪೂರ್ವಕವಾಗಿ ಮಾಡಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯವಾದಂಥ ವಿಚಾರ. ಒಂದು ಅಂದರೆ ನಾವು ಜಮಾಚೀಟಿಯಲ್ಲಿ ಕನ್ನಡದಲ್ಲಿ ಬರೀತಕ್ಕಂಥದ್ದು, ಚೆಕ್ಗಳನ್ನ ಕನ್ನಡದಲ್ಲಿ ಸಹಿ ಮಾಡ್ತಕ್ಕಂಥದ್ದು, ಚೆಕ್ಗಳನ್ನ ಕನ್ನಡದಲ್ಲಿ ಬರೀತಕ್ಕಂಥದ್ದು, ಈ ಥರದ್ದು ಪ್ರಜ್ಞಾಪೂರ್ವಕವಾಗಿ ಮಾಡಬೇಕು. ಇದು ಎಲ್ಲ ಕನ್ನಡಿಗರ ಕರ್ತವ್ಯ. ಆಮೇಲೆ ಸಭೆಗಳಲ್ಲಿ ಹೋದರೂ ನಾವು ಕನ್ನಡದಲ್ಲಿ ನಡವಳಿಕೆಗಳನ್ನ ಬರೆಯೋದು, ಕನ್ನಡದಲ್ಲಿ ಹಾಜರಾತಿಯನ್ನು ಹಾಕೋದು, ಇದು ಪ್ರಜ್ಞಾಪೂರ್ವಕವಾಗಿ ಮಾಡಬೇಕಂತ ಕೆಲಸ. ಹಾಗಂದ್ಬಿಟ್ಟು ಅವ್ರಿಗೆ ಕನ್ನಡದ ಬಗ್ಗೆ ಅಭಿಮಾನ ಕಡಿಮೆ ಇದೆ ಅಂತಕ್ಕಂಥದ್ದಲ್ಲ ವಿಷಯ. ಇದು ಅಪ್ರಜ್ಞಾಪೂರ್ವಕವಾಗಿ ಆಗ್ತಾಯಿದೆ. ನಾವು ಮತ್ತೆ 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 ನಾವು ಇದನ್ನು ನಮ್ಮ ಮನಸ್ಸಿಗೆ ಹೇಳ್ಕೋಬೇಕು. ಆವಾಗಲೇ ಇದು ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಈ ಪ್ರಯತ್ನವನ್ನು ನಾವು ಎಲ್ಲರೂ ಮಾಡಬೇಕಾದ್ದು, ಸಾಮೂಹಿಕವಾಗಿ ಮಾಡಬೇಕಾದ್ದು. ನಾನು ಬರೀ ಸರ್ಕಾರದ ಜವಾಬ್ದಾರಿ ಅಂತ ಹೇಳಿದೆ. ಸರ್ಕಾರದ ಜವಾಬ್ದಾರಿ ಭಾಳ ಮುಖ್ಯ, ಬೇರೆ ಬೇರೆ ಸಂಸ್ಥೆಗಳ ಜವಾಬ್ದಾರಿ ಭಾಳ ಮುಖ್ಯ. ಅದ್ರ ಜೊತೆಗೆ ಜನರ ಜವಾಬ್ದಾರಿ ಭಾಳ ಮುಖ್ಯ. ನಾವು ಕೂಡ ಈ ಜವಾಬ್ದಾರಿನ ವಹಿಸ್ಕೊಳ್ಬೇಕು ಅಂತ. ಏನೇನು ಸಮಸ್ಯೆ ಇದ್ರೆ ಬಹಳ ದೂರವಾಗಿ ಹೇಳಿದ ಮಹತ್ವವಾದಂಥ ಉಪನ್ಯಾಸ. ಅಂದರೆ ಈಗ ಕೆಲವು ಆಶಾಕಿರಣಗಳಿದೆ ಅಂತ ಹೇಳಿ ಸ್ವಾಗತ ಭಾಷಣದಲ್ಲಿ ಆಶಾಕಿರಣಗಳಲ್ಲಿ ನನಗೆ ಹೆಚ್ಚು ಕಾಣಿಸ್ತಿಲ್ಲ. ಒಂದು 3 ಆಶಾಕಿರಣಗಳು ಏನು ನಿಮ್ಮ ಅಭಿಪ್ರಾಯದಲ್ಲಿ ಎಲ್ಲಿ ನಾವು ಆಶೆ ಇಟ್ಕೋಬಹುದು ಕನ್ನಡ ಭಾಷೆ ಬಗ್ಗೆ ಅನ್ನೋದನ್ನ ದಯವಿಟ್ಟು 2 ಅಥವಾ 3 ಅಂಶಗಳು ತಿಳಿಸಬೇಕು ಅಂತ ನಾನು. ಧನ್ಯವಾದಗಳು ಚಂದ್ರಶೇಖರ್. ಇದು ಪ್ರಶ್ನೆ ನರಸಿಂಹಮೂರ್ತಿ ಅವರಿಗೆ ನೀವು ಕೇಳಿರೋದು. ಅಲ್ಲ ನಾನು ಹೇಳ್ತೀನಿ. ಒಂದು ನಿಮಿಷ ಚಂದ್ರಶೇಖರ್. ಒಂದು ಆಶಾಕಿರಣಗಳು ಇತ್ತು ಆಶಾಕಿರಣಗಳು. ಯಾಕೆ ಅಂತಂದರೆ ಅದೆಲ್ಲ ನೀವುಗಳಿದ್ದ ಕಾಲದಲ್ಲಿ ನೀವು ಏನು ದಸ್ತಾವೇಜುಗಳನ್ನ ಕನ್ನಡದಲ್ಲಿ ಮಾಡಿದ್ವಿ. ನಮ್ಮ ಕೃಷಿ ದಸ್ತಾವೇಜುಗಳು, ದಾಖಲೆಗಳು ಮತ್ತು ಆವಾಗ ಅರ್ಜಿ ನಮೂನೆಗಳು ಇದೆಲ್ಲ ಕನ್ನಡದಲ್ಲಿ ಬಳಸ್ತಾ ಇದ್ದರು. ಗ್ರಾಮೀಣ ಶಾಖೆಗಳಲ್ಲಿ ಇದು ಇತ್ತು. ಅದು ಅವತ್ತಿನ ಆಶಾಕಿರಣ. ಆಮೇಲೆ ಹಿರಿಯ ಅಧಿಕಾರಿಗಳು ತುಂಬ ಪ್ರಯತ್ನಪೂರ್ವಕವಾಗಿ ಕನ್ನಡದಲ್ಲಿ ಮಾತಾಡ್ತಾಯಿದ್ರು. ಇವತ್ತು ರಾಜ್ಯೋತ್ಸವಗಳನ್ನ ಮಾಡ್ತಾರೆ. ಆಮೇಲೆ ಪ್ರತಿ ನವಂಬರ್ 1ನೇ ತಾರೀಕು ಧ್ವಜ ಹಾರಿಸ್ಬೇಕು ಅಂತ ಈ ಸತಿ ಕರ್ನಾಟಕ ಸರ್ಕಾರದ ನಿರ್ದೇಶನ ಬಂದಿದೆ. ಅದನ್ನು ಮಾಡಿದ್ರು. ಇನ್ನು ಮುಂದೆ ಪ್ರತಿ ವರ್ಷ 1ನೇ ತಾರೀಕು ಕನ್ನಡ ಧ್ವಜ ಹಾರಿಸ್ಬೇಕು ಅಂತ ಇದೆ. ಅದರ ಪ್ರಕಾರ ಮಾಡ್ತಾರೆ ಅಂತ ಕಾಣಿಸುತ್ತೆ. ಯಾಕಂದರೆ ಸರ್ಕಾರದ ಮಧ್ಯಪ್ರವೇಶ ಆಗಿದೆ. ಇದೊಂದು ಇಚ್ಛಾಶಕ್ತಿಯ ಸಂಕೇತ. ಕರ್ನಾಟಕಕ್ಕೆ ಧ್ವಜ ಇದೆಯೋ ಇಲ್ಲೋ ಒಂದು ಬೇರೆ ಪ್ರಶ್ನೆ. ಅದೇ ಇದೊಂದು ಇಚ್ಛಾಶಕ್ತಿಯ ಸಂಕೇತ. ಈ ರೀತಿಯ ಒಂದು ಆಶಾಕಿರಣಗಳು ನರಸಿಂಹಮೂರ್ತಿ ಹತ್ರ ಹೇಳಿ ಅದಕ್ಕೆ. ಆದರೆ ಆಶಾಕಿರಣಗಳೆಲ್ಲ ಇವಾಗ ಅಷ್ಟು ನನಗಂತೂ ಕಾಣಿಸ್ತಾ ಇಲ್ಲ. ಗೊತ್ತಲ್ಲ? ಹಾಂ, ಹಲೋ. ಹಾಂ, ಎಲ್ಲರಿಗೂ ಸಂಜೆ ವಂದನೆಗಳು. ಚರ್ಚೆ ಸ್ವಾರಸ್ಯಕವಾಗಿದೆ. ಇನ್ನೂ ಬಹಳ ಜನ ಪ್ರಶ್ನೆ ಕೇಳಬೇಕು ಅಂತ ಆಸೆ ಇದೆ. ಆದರೆ ನಮಗೆ ಕೊಟ್ಟ ಅವಧಿ ಮುಗಿತಾ ಇರೋದ್ರಿಂದ ನಿಮ್ಮ ಒಂದು ನಿರಾಸೆಯನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ಈಗ ವಂದಾರ್ಪಣೆ. ನಮ್ಮ ಈ HSK ಅವರ ನೆನಪನ್ನು ನಾವೆಲ್ಲರೂ ಯಾವಾಗಲೂ ನಮ್ಮ ಜೊತೆಗೆ ಒಯ್ಯಲಿಕ್ಕೆ ಇಷ್ಟಪಡ್ತೀವಿ. ಅವರ ಒಂದು ನೆನಪಿಗೋಸ್ಕರ ನಾವು ಒಂದು ದತ್ತಿ ಉಪನ್ಯಾಸವನ್ನು ಏರ್ಪಡಿಸಬೇಕು ಅಂದಾಗ ನಮ್ಮ ಮನವಿಯನ್ನು ಮನ್ನಿಸಿ ಈ ಗೋಖಲೆ ಸಾರ್ವಜನಿಕ ಸಂಸ್ಥೆಯವರು ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಮೊಟ್ಟ ಮೊದಲನೇದಾಗಿ ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಬೆಂಶ್ರೀ ರವೀಂದ್ರ ಅವರು ನಿಮಗೆ ಗೊತ್ತಿರೋ ಹಾಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಆಕ್ಟೋಪಸ್ಸಿನಂತೆ ಅವರು ತೊಡಗಿಸ್ಕೊಂಡಿರ್ತಾರೆ. ಬೇರೆ ಬೇರೆ
ಹೌದು, ಒಂದೊಂದು ಲೆಗ್ ಒಂದೊಂದು ಕಡೆಗೆ ಇರುತ್ತೆ. ಒಂದು ಸಂಘಟನೆಯಲ್ಲಿ ಇರುತ್ತೆ, ಒಂದು ಸಾಹಿತ್ಯದಲ್ಲಿ ಇರುತ್ತೆ, ಇನ್ನೊಂದು ಯಾರಿಗೋ ಫೋನ್ ಮಾಡೋದ್ರಲ್ಲಿ ಇರುತ್ತೆ, ಇನ್ನೊಂದು ಬೇರೆ ಈ ರೀತಿಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ಅಷ್ಟ ದಿಕ್ಕುಗಳಲ್ಲಿ ಅಷ್ಟಪಾದಿಯಾಗಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಆದರೂ ಕೂಡ ಈ ಒಂದು ನಮ್ಮ ಒಂದು ವಿನಂತಿಗೆ ಅವರು ಮನ್ನಣೆ ಇತ್ತು. ಬ್ಯಾಂಕುಗಳಲ್ಲಿ ಈ ಕನ್ನಡದ ಅನುಷ್ಠಾನದ ಬಗ್ಗೆ 1 ಗಂಟೆಗಳ ನಿರರ್ಗಳವಾಗಿ ಮಾತಾಡಿದ್ದಾರೆ. ಅದರ ಜೊತೆ HSK ಅವರ ಜೀವನದಲ್ಲೂ ಕೆಲವೊಂದು ಬೆಳಕನ್ನು ನಮಗೆ ಕೊಟ್ಟಿದ್ದಾರೆ. ಯಾಕೆಂದರೆ ಅವರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿದ್ದು ಇನ್ಸ್ಪೆಕ್ಷನಿಗೆ ಬಂದಾಗ ನಾನು ಬ್ಯಾಂಕಿನ ಪರವಾಗಿ ಅವ್ರನ್ನ ಬರಮಾಡಿಕೊಂಡು ಅವರಿಗೆಲ್ಲ ದಾಖಲೆಗಳನ್ನು ನಾನು ತೋರಿಸ್ತಾ ಇದ್ದೆ ಬ್ಯಾಂಕಿನ ಪರವಾಗಿ, ನೆನಪಿದೆ. ಸೊ ಹೀಗಾಗಿ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಕನ್ನಡವನ್ನು ಬಳಸ್ತಾರೆ ಅನ್ನೋದು ಚೆನ್ನಾಗಿ ಅವ್ರಿಗೆ ಗೊತ್ತಿತ್ತು. ಅದನ್ನು ಚೆನ್ನಾಗಿ ಹೇಳಿದ್ರು ಕೂಡ. ಅವರಿಗೂ ನಾವು ಇವತ್ತಿನ ಕಾರ್ಯಕ್ರಮಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇನ್ನು ಕಾರ್ಯಕ್ರಮದ ಮುಖ್ಯ ವಾಹಿನಿ ಅಥವಾ ಕಾರ್ಯಕ್ರಮ ಯಶಸ್ವಿಯಾಗಬೇಕಂದ್ರೆ ನನ್ನ ಎಲ್ಲ ಗೆಳೆಯರು ಮತ್ತು ಸಭಿಕರು ನೀವು ಬಂದಿದ್ದೀರಿ. ನನಗೆ ಆಲ್ಮೋಸ್ಟ್ 80-90% ಹೆಸರು ಗೊತ್ತು, ಅದರಿಂದ ಒಬ್ಬೊಬ್ಬರು ಹೆಸರು ತೊಗೊಳ್ತಾ ಕೋರಲ್ಲ. ಎಲ್ಲ ಹಿರಿಯರು, ಎಲ್ಲ ನನ್ನ ಆತ್ಮೀಯರು ಇಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ನಮ್ಮ ಗೌರವಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇವೆ. ಪ್ರತಿ ವರ್ಷ ತಪ್ಪದೇ ಈ ಕಾರ್ಯಕ್ರಮಕ್ಕೆ ಬರ್ತಾಯಿರಿ ಅಂತ ನಿಮ್ಮಲ್ಲಿ ಕೇಳ್ತಾ ಕಾರ್ಯಕ್ರಮ ಮುಗಿಸ್ತೀನಿ. ಧನ್ಯವಾದ. ಕೊಡಬೇಕಾ? ಒಂದೇ ನಿಮಿಷ. ಇಂದಿನ ಕಾರ್ಯಕ್ರಮಕ್ಕೆ ಅವರಿಗೆ ಸಂಸ್ಥೆ ಪರವಾಗಿ ಒಂದು ಸಣ್ಣ ಕಿರುಕಾಣಿಕೆಯನ್ನು ಕೊಡ್ತಾರೆ. ಅದನ್ನು ರವೀಂದ್ರ ಅವರು ಸ್ವೀಕರಿಸಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ.